ನಮಸ್ಕಾರ. ಇವತ್ತು ಈ ಭಾರತದ ಕರಾರು ಅಧಿನಿಯಮದ ವಿಷಯವಾಗಿ ಎರಡನೇ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈಗಾಗಲೇ ನಾನು ಆರಂಭಿಕವಾಗಿ ಪರಿಕಲ್ಪನೆಯಂತೆ ಒಂದು ವಿಡಿಯೋ ಮಾಡಿದ್ದೀನಿ. ಅದರ ಒಂದು ಕರಾರು ಅಂದರೆ ಏನು, ಕರಾರು ಯಾವ ರೀತಿ ನಮ್ಮ ನಿಜ ಜೀವನದಲ್ಲಿ ಪರಿಣಾಮ ಬೀಳ್ತದೆ, ಕರಾರು ಇಲ್ಲದೆ ಇರ್ಬೋದಾ, ಅಥವಾ ಕರಾರು ಅಂದರೆ ಏನಾದರೂ ಎಲಿಮೆಂಟ್ಗಳೇನು, ಇವೆಲ್ಲವನ್ನು ನಾನು ಪೂರ್ವಭಾವಿಯಾಗಿ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಇವತ್ತು ನಾನು ಚರ್ಚೆ ಮಾಡುವಂತಹ ವಿಷಯ ಅಂತಂದರೆ, ಈ ಕರಾರಿನಲ್ಲಿ ಎರಡು ಕಾನ್ಸೆಪ್ಟ್ ಬರ್ತದೆ. ಒಂದು ಆಫರು, ಇನ್ನೊಂದು ಅಕ್ಸೆಪ್ಟೆನ್ಸು. ನಾವೇನು ಮಾಡ್ತೀವಿ, ಇನ್ನೊಬ್ಬರಿಗೆ ಒಂದು ಆಫರ್ ಕೊಡ್ತೀವಿ ಅಥವಾ ಒಂದು ವಿಷಯವನ್ನು ಹೇಳ್ತೀವಿ, ಅದಕ್ಕೆ ಅವರು ಒಪ್ಕೊಳ್ತಾರೆ. ಈ ರೀತಿಯಾದಂತಹ ಸಂದರ್ಭಗಳಲ್ಲಿ ಒಂದು ಕಾಂಟ್ರಾಕ್ಟ್ ಫಾರ್ಮೇಷನ್ ಆಗಬೇಕಂದ್ರೆ ಏನು ಆಗಬೇಕು ಅಂತಕ್ಕಂಥ ಚರ್ಚೆಯನ್ನು ಮಾಡ್ತೀನಿ. ಇವತ್ತಿನ ಈ ಚರ್ಚೆಯಿಂದ ನೀವು ಪರೀಕ್ಷೆಯಲ್ಲಿ ಬರತಕ್ಕಂತಹ ಒಂದು ಪೂರ್ಣ ಪ್ರಶ್ನೆಗೆ ನಿಖರವಾದ ಉತ್ತರ ಬರೆಯಲಿಕ್ಕೆ ಈ ಒಂದು ನನ್ನ ಚರ್ಚೆ ನಿಮಗೆ ಬಹಳ ಪ್ರಮುಖ ಆಗ್ತದೆ. ಇಲ್ಲಿ ಹಲವಾರು ಪ್ರಕರಣಗಳನ್ನು ಕೂಡ ನಾನು ಅಂದರೆ ಹೆಚ್ಚಿನ ಇಂಗ್ಲೀಷ್ ಪ್ರಕರಣಗಳನ್ನು ನಾನು ಇಲ್ಲಿ ನಿಮಗೆ ಪರಿಚಯಿಸಲಿದ್ದೀನಿ. ಯಾಕೆ ಅಂತಂದರೆ, ಈ ನಮ್ಮ ಕರಾರು ಕಾನೂನು ನಿರ್ಮಿತ ಆಗಿರೋದೇ ಕಾಮನ್ ಲಾ ಪ್ರಿನ್ಸಿಪಲ್ ಮೇಲೆ. ಆದ್ದರಿಂದ ಕಾಮನ್ ಲಾನಲ್ಲಿ ಚರ್ಚೆ ಆದಂತಹ ಏನು ಪ್ರಕರಣಗಳಿದ್ದಾವೆ ಆ ಪ್ರಕರಣಗಳನ್ನು ನಿಮ್ಮ ಮುಂದೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಹೆಚ್ಚು ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ನಾವು ವಿಷಯಕ್ಕೆ ಬರೋಣ. ಸಿ, ಟುಡೇಸ್ ಅವರ್ ಕಾನ್ಸೆಪ್ಟ್ ಈಸ್ communication, acceptance and revocation of proposals. ಪ್ರಪೋಸಲ್ಗಳು ಏನಿದ್ದಾವೆ, ಒಂದು ಕಾಂಟ್ರಾಕ್ಟ್ ಆಗಬೇಕು ಅಂದರೆ ದೇರ್ ಇಸ್ ಎ ಆಫರ್. ಆ ಆಫರ್ಗೆ ನಾವೇನು ಹೇಳ್ತೀವಿ, ಪ್ರಪೋಸಲ್ ಅಂತ ಹೇಳ್ತೀವಿ ಅಥವಾ ಪ್ರಸ್ತಾವನೆ ಅಂತ ಹೇಳ್ತೀವಿ. ಒಂದು ಪ್ರಸ್ತಾವನೆ ಯಾವ ರೀತಿ ಅಂಗೀಕಾರ ಆಗ್ತದೆ ಮತ್ತು ಪ್ರಸ್ತಾವನೆಯನ್ನು ಯಾವ ರೀತಿ ಹಿಂಪಡೆಯಬಹುದು. ಪ್ರಪೋಸಲ್ಸ್ ಅಷ್ಟೇ ಅಲ್ಲ, ಈವನ್ ಅಕ್ಸೆಪ್ಟೆನ್ಸ್ ಆಲ್ಸೋ ಇಫ್ ಟೈಮ್ ಪರ್ಮಿಟ್ಸ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್. ಎರಡನ್ನೂ ನಾನು ಇವತ್ತು ಚರ್ಚೆ ಮಾಡ್ತೀನಿ. ಈ ಚರ್ಚೆಯಲ್ಲಿ ಸಾಮಾನ್ಯ ನಾನೇನು ಮಾಡ್ತೀನಿ ಅಂತಂದರೆ, ಈ ಕಲಮು 3ರಿಂದ ಕಲಮು 9ರವರೆಗಿನ ಎಲ್ಲ ಚರ್ಚೆಯನ್ನು ಇವತ್ತಿನ ಈ ವಿಡಿಯೋನಲ್ಲಿ ಮುಗಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ದಿಸ್ ಈಸ್ ಅವರ್ ಆಬ್ಜೆಕ್ಟಿವ್ ಟುಡೇ. ಹಾಗಾಗಿ ಲೆಟ್ ಅಸ್ ನೌ ಸಿ ಸರ್ಟನ್ ಪ್ರಿನ್ಸಿಪಲ್ಸ್, ಸರ್ಟನ್ ಇಂಟರ್ಪ್ರಿಟೇಷನ್ಸ್ ಆರ್ ಡೆಫಿನೇಷನ್ಸ್ ಏನೇನಿದೆ ಅನ್ನೋದನ್ನು ನಾವು ನೋಡೋಣ. ಇಂಟರ್ಪ್ರಿಟೇಷನ್ ಕ್ಲಾಸು ನಾವು ಈ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಕಲಮ್ 2ರಲ್ಲಿ ತಗೊಳ್ತೀವಿ. ಕಲಮ್ 2ರಲ್ಲಿ we take it as interpretation. So many interpretations are there. What all important, that only I am discussing. ಒಂದನೇದ್ದು ಪ್ರಪೋಸಲ್ ಅಂತ ಹೇಳ್ತೀವಿ ನಾವು. ಇದಕ್ಕೆ ಆಫರು ಅಂತ ಹೇಳ್ತಾರೆ. ಪ್ರಪೋಸಲ್ಗೆ ಆಫರು ಅಂತ ಹೇಳ್ತಾರೆ. ಪ್ರಪೋಸಲ್ ಕನ್ನಡದಲ್ಲಿ ಹೇಳೋದಾದ್ರೆ ನಾವು ಇದಕ್ಕೆ ಏನು ಒಂದು ವಾಗ್ದಾನ ಅಥವಾ ಪ್ರಸ್ತಾವನೆ ಅಂತ ಹೇಳ್ಬೋದು. ಪ್ರಪೋಸಲ್ಗೆ ನಾವೇನು ಹೇಳ್ಬೋದು, ಪ್ರಸ್ತಾವನೆ ಅಂತಕ್ಕಂಥ ಶಬ್ದವನ್ನು ಉಪಯೋಗ ಮಾಡ್ಬೋದು. ಏನು ಪ್ರಪೋಸಲ್ ಅಂತಂದರೆ ನಾವು ಇನ್ನೊಬ್ಬ ವ್ಯಕ್ತಿಗೆ ಒಂದು ಪ್ರಸ್ತಾವನೆಯನ್ನು ಮಾಡ್ತೀವಿ, ಅದು ಪ್ರಪೋಸಲ್. ಆ ಪ್ರಪೋಸಲ್ ಕ್ರಿಯೆ ಇರ್ಬೋದು, ಕ್ರಿಯೆ ಮಾಡದೇ ಇರುವುದೂ ಇರ್ಬೋದು. ದೇರ್ ಮೇ ಬಿ ಸಮ್ ಆ್ಯಕ್ಷನ್, ದೇರ್ ಮೇ ಬಿ ನೋ ಆ್ಯಕ್ಷನ್. ನೋ ಆ್ಯಕ್ಷನ್ ಈಸ್ ಆಲ್ಸೋ ಒನ್ ಆ್ಯಕ್ಷನ್. ನೋ ಆ್ಯಕ್ಷನ್ ಈಸ್ ಆಲ್ಸೋ ಒನ್ ಆ್ಯಕ್ಷನ್ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. ಅದು ನಮಗೆ ಕಾಂಟ್ರಾಕ್ಟ್ ಲಾನ ಪ್ರಪೋಸಲಲ್ಲಿ ಬರ್ತದೆ. ಆ್ಯಂಡ್ ದಟ್ ಈಸ್ ಅವೈಲೇಬಲ್ ಇನ್ ಸೆಕ್ಷನ್ 2A. ಕಲಮು 2 ಏನಲ್ಲಿ ಹೇಳಿರುವಂತೆ, ವೆನ್ one person signifies to another person his willingness to do something, his willingness to do or abstain from doing, ಯಾವುದೇ ಒಂದು ಕ್ರಿಯೆಯನ್ನು ಮಾಡುವುದಕ್ಕಾಗಿ ಅಥವಾ ಮಾಡಬೇಕಾದ ಕ್ರಿಯೆಯನ್ನು ಮಾಡದೇ ಇರುವುದಕ್ಕಾಗಿ ಏನಕ್ಕೆ, ವಿತ್ ಎ ವ್ಯೂ ಟು ಆಬ್ಟೇನಿಂಗ್ ಅದರ್ಸ್ ಅಸೆಂಟ್. ಅದಕ್ಕೆ ಆ ಪ್ರಸ್ತಾವನೆಯನ್ನು ನಾನು ಯಾಕೆ ಕೊಡ್ತೀನಿ ಅಂತಂದರೆ, ಆ ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅದಕ್ಕೆ ಒಪ್ಪಿಗೆ ಕೊಡಬೇಕು. ಆ ಒಪ್ಪಿಗೆ ಪಡೆಯುವ ದೃಷ್ಟಿಕೋನದಲ್ಲಿ ನಾನು ಪ್ರಸ್ತಾವನೆಯನ್ನು ಕೊಡ್ತೇನೆ. ಒಬ್ಬ ವ್ಯಕ್ತಿ ಪ್ರಸ್ತಾವನೆಯನ್ನು ಕೊಡ್ತಾನೆ.
It is called proposal. It is called proposal. The person proposing is called promisor. ಅವನಿಗೆ ಪ್ರಾಮಿಸರ್ ಅಂತ ಹೇಳ್ತಾರೆ, ಅಥವಾ ವಾಗ್ದಾನ ನೀಡಿದವ ಅಂತ ಹೇಳ್ತಾರೆ. ವಾಗ್ದಾನ ನೀಡಿದವ. ನೋಡಿ, ಇದನ್ನು ಕನ್ನಡದಲ್ಲಿ ಹೇಳೋದಾದ್ರೆ, ಒಂದು ವ್ಯಕ್ತಿ ಇತರ ವ್ಯಕ್ತಿಯ ಸಮ್ಮತಿಯನ್ನು ಪಡೆಯುವುದಕ್ಕಾಗಿ, ಇತರ ವ್ಯಕ್ತಿಯ ಸಮ್ಮತಿಯನ್ನು ಪಡೆಯುವ ಉದ್ದೇಶದಿಂದ ಏನನ್ನಾದರೂ ಮಾಡುವ ಅಥವಾ ಮಾಡದಿರುವ ಇಚ್ಛೆಯನ್ನು ವ್ಯಕ್ತಪಡಿಸಿದರೆ ಅದನ್ನು ಪ್ರಸ್ತಾವನೆ ಎನ್ನುತ್ತಾರೆ. ಇನ್ನೊಬ್ಬನ ವ್ಯಕ್ತಿಯ ಒಪ್ಪಿಗೆಯನ್ನು ಪಡೆಯುವ ಉದ್ದೇಶಕ್ಕೋಸ್ಕರ ನಾವು ಒಂದು ಕ್ರಿಯೆಯನ್ನು ಮಾಡುವ ಅಥವಾ ಯಾವುದೇ ಒಂದು ಕ್ರಿಯೆಯನ್ನು ಮಾಡದೇ ಇರುವ ಪ್ರಸ್ತಾವನೆಯನ್ನು ಮಾಡ್ತೀವಲ್ವ, ಅದಕ್ಕೆ ನಾವೇನು ಹೇಳ್ತೀವಿ? ಪ್ರಪೋಸಲ್ ಅಥವಾ ಪ್ರಸ್ತಾವನೆ ಅಂತ ಹೇಳ್ತೀವಿ. ಅದನ್ನು ಅವನು ಒಪ್ಕೊಳ್ತಾನೆ ಅಂತ ಇಟ್ಕೊಳ್ಳಿ. ದಟ್ ಈಸ್ ಕಾಲ್ಡ್ ಅಕ್ಸೆಪ್ಟೆನ್ಸ್. ದಟ್ ಈಸ್ ಕಾಲ್ಡ್ ಅಕ್ಸೆಪ್ಟೆನ್ಸ್. ವಾಟ್ ಈಸ್ ಅಕ್ಸೆಪ್ಟೆನ್ಸ್? ವೆನ್ ದ ಪರ್ಸನ್ ಟು ಹೂಮ್ ದ ಪ್ರಪೋಸಲ್ ಈಸ್ ಮೇಡ್. ನಾವು ಯಾರಿಗೆ ಒಂದು ಪ್ರಸ್ತಾವನೆಯನ್ನು ಮಾಡಿರ್ತೀವೋ, ಮಾಡಿದಾಗ ಅಂತಹ ವ್ಯಕ್ತಿ ಒಪ್ಪಿಗೆಯನ್ನು ಕೊಟ್ಟರೆ, ಇಸ್ ಮೇಡ್, ಸಿಗ್ನಿಫೈಸ್ ಹೀಸ್ ಅಸೆಂಟ್ ಟು ದ ಪ್ರಪೋಸಲ್. ಆ ಪ್ರಸ್ತಾವನೆಗೆ ಅವನು ಒಪ್ಪಿಗೆಯನ್ನು ಕೊಟ್ಟರೆ ಇಟ್ ಈಸ್ ಸೇಡ್ ಟು ಬಿ ಅಕ್ಸೆಪ್ಟೆಡ್. ಅದು ಒಪ್ಪಿಕೊಳ್ಳಲ್ಪಟ್ಟಿದೆ ಅಥವಾ ಅಂಗೀಕಾರವಾಗಿದೆ ಅಂತ ಹೇಳ್ಬೋದು ನಾವು. ಅಂಗೀಕೃತೆ ಅಥವಾ ವಾಗ್ದಾನವಾಗಿದೆ ಅಂತ ಹೇಳ್ಬೋದು. ಅಂದರೆ ಎದುರಾಳಿ ವ್ಯಕ್ತಿ ತನ್ನ ಒಪ್ಪಿಗೆ ನೀಡಿದಾಗ ಅದು ಅಂಗೀಕಾರ ಅಥವಾ ವಾಗ್ದಾನವಾಗುತ್ತದೆ. ಅದು ಅಂಗೀಕಾರ ಅಥವಾ ವಾಗ್ದಾನವಾಗುತ್ತದೆ. ದಿಸ್ ಈಸ್ ಸೆಕ್ಷನ್ 2B, ಸ್ಟಾರ್ಟಿಂಗ್ ಪಾಯಿಂಟ್. ವಾಟ್ ಈಸ್ ಪ್ರಪೋಸಲ್? ವಾಟ್ ಈಸ್ ಅಕ್ಸೆಪ್ಟೆನ್ಸ್? ವಾಟ್ ಡೆಫಿನೇಷನ್ ಈಸ್ ದೇರ್? ಸೇಮ್ ಥಿಂಗ್ ಐ ಹ್ಯಾವ್ ಟ್ರೈ ಟು ರಿಪ್ರೊಡ್ಯೂಸ್ ಹಿಯರ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಅಂದರೆ ಒಂದು ಕರಾರ ಆಗಬೇಕಾದ್ರೆ ಒಂದು ಪ್ರಸ್ತಾವನೆ ಇರಬೇಕು, ಒಂದು ಅಂಗೀಕಾರ ಇರಬೇಕು. ದೇರ್ ಮಸ್ಟ್ ಬಿ ಎ ಪ್ರಪೋಸಲ್, ದೇರ್ ಮಸ್ಟ್ ಬಿ ಎ acceptance. Basic principle. ಇದು ಒನ್ ಆಫ್ ದ ಪ್ರಿನ್ಸಿಪಲ್ಸ್ ಫಾರ್ ಕಾಂಟ್ರಾಕ್ಟ್. ಇಷ್ಟು ಆದ್ಕೊಳ್ಳೆ ಕಾಂಟ್ರಾಕ್ಟ್ ಆಗುತ್ತೆ ಅಂತೇನಿಲ್ಲ. ದಿಸ್ ಈಸ್ ಒನ್ ಆಫ್ ದ ಪ್ರಿನ್ಸಿಪಲ್ಸ್ ಫಾರ್ ಕಾಂಟ್ರಾಕ್ಟ್ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ದಿಸ್ ಈಸ್ ದಿ ಕಾನ್ಸೆಪ್ಟ್. ನೆಕ್ಸ್ಟ್ ಸೆಕ್ಷನ್ 3. ಸೆಕ್ಷನ್ 3 ಏನು ಹೇಳುತ್ತೆ ನೋಡೋಣ. ವಾಟ್ ಸೆಕ್ಷನ್ 3 ಸೇಸ್? ಸೆಕ್ಷನ್ 3ಗೆ ಸಂಬಂಧಪಟ್ಟಂತೆ 2ಗೆ ಸಂಬಂಧಪಟ್ಟಂತೆ 2A ಮತ್ತು 2Bನ ನಾವು ಚರ್ಚೆಗೆ ತೊಗೊಂಡಿದ್ದೀವಿ. ಅಂದರೆ ಪ್ರಪೋಸಲ್ ತೊಗೊಂಡಿದ್ದೀವಿ, ಅಕ್ಸೆಪ್ಟೆನ್ಸ್ ತೊಗೊಂಡಿದ್ದೀವಿ, ಪ್ರಸ್ತಾವನೆ ತೊಗೊಂಡಿದ್ದೀವಿ, ವಾಗ್ದಾನ ತೊಗೊಂಡಿದ್ದೀವಿ. ಈ ಸೆಕ್ಷನ್ 3 ಏನು ಹೇಳುತ್ತೆ ಅಂದರೆ, ಈ ಒಂದು ಏನು ಪ್ರಪೋಸಲ್ ಇದೆಯಲ್ವಾ, ಪ್ರಪೋಸಲ್ಲು ಇನ್ನೊಬ್ಬನಿಗೆ ತಲುಪಿಸುವುದಾಗಲಿ, ತಲುಪಿಸಿದಂತಹ ಪ್ರಪೋಸಲಿನ ಒಪ್ಪಿಗೆಯನ್ನು ಪ್ರಪೋಸರ್ಗೆ ತಲುಪಿಸುವುದಾಗಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಸೆಕ್ಷನ್ 3 ಮತ್ತು 4 ಹೇಳ್ತವೆ. ಕಲಮು 3 ಮತ್ತು 4 ಹೇಳ್ತವೆ ಹೇಗಿರಬೇಕು ಅನ್ನೋದನ್ನು. ಆದರೆ ಕಲಮು 3 ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ದ ಕಮ್ಯುನಿಕೇಶನ್ ಆಫ್ ಪ್ರಪೋಸಲ್ಸ್, ದ ಕಮ್ಯುನಿಕೇಶನ್ ಆಫ್ ಪ್ರಪೋಸಲ್ಸ್, ದ ಅಕ್ಸೆಪ್ಟೆನ್ಸ್ ಆಫ್ ಪ್ರಪೋಸಲ್ಸ್. ನೋಡಿ, ಒಂದು ಪ್ರೊಸೆಸ್ ಏನು? ಕಮ್ಯುನಿಕೇಟ್ ಮಾಡೋದು, ನಾನು ಪ್ರಸ್ತಾವನೆಯನ್ನು ಹೇಳುವುದು, ಅದು ಒಂದು ಪ್ರೊಸೆಸ್. ಅದು ನಾನು ಹೇಳಿದ್ದು ಏನಾಗಬೇಕು? ಯಾರಿಗೆ ಹೇಳಿರ್ತೀನೋ ಅವ್ರಿಗೆ ತಲುಪಬೇಕು. ಅದು ತಲುಪಿದಾಗ ನಾವೇನು ಹೇಳ್ತೀವಿ? ಅದಕ್ಕೆ ಕಮ್ಯುನಿಕೇಶನ್, ತಲುಪುವಿಕೆ ಅಂತ ಹೇಳ್ತೀವಿ. ವಿಲ್ ಕಾಲ್ ಇಟ್ ಆಸ್ ತಲುಪುವಿಕೆ. ಸಂವಹನ ಅಂತ ಹೇಳ್ತಾರೆ. ತಲುಪುವಿಕೆ ಅಥವಾ ಸಂವಹನ ಅಂತ ಹೇಳ್ತಾರೆ. ಅದು ತಲುಪುವಿಕೆ. ದೆನ್ ದ ಅಕ್ಸೆಪ್ಟೆನ್ಸ್ ಆಫ್ ದ ಪ್ರಪೋಸಲ್ಸ್, ಅವರ ವಾಗ್ದಾನ, ಒಪ್ಪುವಿಕೆ, ಅವರ ಒಪ್ಪುವಿಕೆ ಮತ್ತು ಈ ಪ್ರಸ್ತಾವನೆಯನ್ನು ಹಿಂಪಡೆಯುವಿಕೆ. ಈ ಪ್ರಸ್ತಾವನೆಯನ್ನು ಹಿಂದೆ ತೆಗೆದುಕೊಳ್ಳುವಂಥದ್ದು ಹಿಂಪಡೆಯುವಿಕೆ. ಆ್ಯಂಡ್ ಅಕ್ಸೆಪ್ಟೆನ್ಸ್, ಒಪ್ಪಿಗೆಯನ್ನು ಹಿಂಪಡೆಯುವಿಕೆ. ಒಪ್ಪಿಗೆಯನ್ನು ಹಿಂಪಡೆಯುವಿಕೆ ಅನುಕ್ರಮವಾಗಿ. ಈ ಎಲ್ಲ ಪ್ರೊಸೆಸ್ಗಳು ನೋಡಿ, ಒಂದು ಪ್ರಸ್ತಾವನೆಯನ್ನು ತಲುಪಿಸುವುದು, ಇನ್ನೊಂದು ಒಪ್ಪಿಗೆಯನ್ನು ಪ್ರಸ್ತಾವ ಮಾಡಿದವನಿಗೆ ತಲುಪಿಸುವುದು, ಅಥವಾ ತಲುಪಿದಂಥ ಪ್ರಸ್ತಾವನೆಯನ್ನು ಹಿಂದೆ ಪಡೆಯುವುದು, ಅಥವಾ ಒಪ್ಪಿಕೊಂಡಂತಹ ಒಪ್ಪಿಗೆಯನ್ನು ಒಪ್ಪಿಗೆದಾರ ಹಿಂಪಡೆದುಕೊಳ್ಳುವುದು. ಈ ಎಲ್ಲ ಪ್ರಕ್ರಿಯೆಗಳು ಅನುಕ್ರಮವಾಗಿ ಆರ್ ಡೀಮ್ಡ್ ಟು ಬಿ ಮೇಡ್.
ಅವನ್ನ ಆಗಿದವೆ ಅಂತ ಅಂದ್ಕೊಳ್ಬಹುದು. ನಾವು ಆಗಿದವೆ ಅಂತ ಅಂದ್ಕೊಳ್ಬಹುದು. ಯಾವ ಸಂದರ್ಭದಲ್ಲಿ? ಮೇಡ್ ಬೈ ಎನಿ ಆಕ್ಟ್ ಆರ್ ಒಮಿಷನ್. ನೋಡಿ, ನಮ್ಮ ಕ್ರಿಯೆಯಿಂದ ಆ ರೀತಿ ಅಂದ್ಕೋಬಹುದು. ನಮ್ಮ ಕ್ರಿಯೆಯಿಂದ ನಾವು ಆ ರೀತಿ ಅಂದ್ಕೋಬಹುದು. ಇಲ್ಲಿ ಪಾಸ್ ಮಾಡಿ ಒಂದು ಮಾತು ಹೇಳ್ತೀನಿ ನಾನು, ಇಷ್ಟಕ್ಕೆ ಪಾಸ್ ಮಾಡಿ. ಬೈ ಆಕ್ಟ್ ಆರ್ ಒಮಿಷನ್, KSRTC ಬಸ್ ಹಿಂಗೆ ಹೋಗ್ತಾ ಇರ್ತದೆ, ನೀವು ಅಲ್ಲಿ ಹತ್ಕೊಳ್ತೀರಿ. ನೀವು ಹತ್ಕೊಳ್ಳೋದಿದೆಯಲ್ವಾ, ದ್ಯಾಟ್ ಇಟ್ ಸೆಲ್ಫ್ ಈಸ್ ಯುವರ್ ಆಫರ್. ಯು ಆರ್ ಟೆಲಿಂಗ್ ಹಿಮ್, ನಾ ಬರ್ತೀನಿ ಬಸ್ಸಲ್ಲಿ ಅಂತ. ಇಟ್ ಈಸ್ ಎ ಆಫರ್. ದಟ್ ಈಸ್ ಯುವರ್ ಆಕ್ಷನ್. ನೀವು ಬಸ್ ಹತ್ತಿರೋದು, ಇಟ್ ಈಸ್ ಯುವರ್ ಆಕ್ಷನ್, ರೈಟ್? ಆಫ್ ದ ಪಾರ್ಟಿ ಪ್ರಪೋಸಿಂಗ್, ಅಕ್ಸೆಪ್ಟಿಂಗ್ ಆರ್ ರಿವೋಕಿಂಗ್. ಎಲ್ಲ ಪ್ರೊಸೆಸ್. ಪ್ರಪೋಸ್ ಮಾಡ್ತಿದ್ರೆ ಪ್ರಪೋಸ್ ಆಗುವಂಥದ್ದು ಕಮ್ಯುನಿಕೇಟ್ ಆಗಬೇಕು, ಅಕ್ಸೆಪ್ಟ್ ಮಾಡ್ತಿದ್ರೆ ಅಕ್ಸೆಪ್ಟ್ ಮಾಡುವಂಥದ್ದು ಕಮ್ಯುನಿಕೇಟ್ ಆಗಬೇಕು, ಇಲ್ಲಪ್ಪ ಬೇಡ ನಾನು ವಾಪಸ್ ತಗೋತೀನಿ ಅನ್ನೋದು ವಾಪಸ್ ತಗೊಳ್ಳುವಂಥದ್ದು ಕಮ್ಯುನಿಕೇಟ್ ಆಗಬೇಕು. ಇವೆಲ್ಲವೂ ಆಗಬೇಕು. ಹುಯಿಚ್ ಹೀ ಇಂಟೆಂಡ್ಸ್ ಟು, ಅದು ಏನಂದ್ರೆ ಅವನ ಉದ್ದೇಶ ಕಮ್ಯುನಿಕೇಟ್ ಮಾಡೋದಿರುತ್ತೆ. ಸಚ್ ಪ್ರಪೋಸಲ್, ಏನನ್ನ ಅವನು ಪ್ರಪೋಸಲ್ನ ಕಮ್ಯುನಿಕೇಟ್ ಮಾಡ್ಬೋದು, ಅಕ್ಸೆಪ್ಟೆನ್ಸನ್ನು ಕಮ್ಯುನಿಕೇಟ್ ಮಾಡ್ಬೋದು, ರಿವೋಕೇಶನ್ನ ಕಮ್ಯುನಿಕೇಟ್ ಮಾಡ್ಬೋದು. ಹುಯಿಚ್ ಹ್ಯಾಸ್ ದ ಇಫೆಕ್ಟ್ ಆಫ್ ಕಮ್ಯುನಿಕೇಟಿಂಗ್ ಇಟ್, ತಲುಪಿಸುವುದು. ನೋಡಿ, ಎ ಪ್ರಪೋಸಿಸ್ ಬಿ, ಎ ಪ್ರಪೋಸಿಸ್ ಬಿ, ದಿಸ್ ಈಸ್ ಪ್ರಪೋಸಲ್. ಪ್ರಪೋಸಲ್, ಈ ಪ್ರಪೋಸಲ್ನ ಅವನು ಪತ್ರ ಮುಖೇನ ಕಳಿಸ್ತಾನೆ. ಎಗೆ ಬೇಡ ಅಂತ ಹೇಳೋ ಅವಕಾಶನೂ ಇದೆ. ಪತ್ರ ಮುಖಾಂತರ ಬೈ ಲೆಟರ್ ಹಿ ಪ್ರಪೋಸಿಸ್, ದೆನ್ ಬೈ ಟೆಲಿಗ್ರಾಮ್ ಹಿ ರಿವೋಕ್ಸ್. ರಿವೋಕ್ಸ್ ಬೈ ಟೆಲಿಗ್ರಾಮ್. ನೋಡಿ, ಅವಾಗೇನಾಗುತ್ತೆ, ಪತ್ರ ಮುಟ್ಟುವುದಕ್ಕಿಂತ ಮೊದಲೇ ಟೆಲಿಗ್ರಾಮ್ ಅವನಿಗೆ ಮುಟ್ಟುತ್ತೆ. ಆವಾಗ ಪ್ರಪೋಸಲ್ ಇರೋದೇ ಇಲ್ಲ. ಪ್ರಪೋಸಲ್ ಇರೋದೇ ಇಲ್ಲ. ದೆನ್ ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ಬಿ ಸೆಂಡ್ಸ್ ಎ ಲೆಟರ್. ಬಿ ಸೆಂಡ್ಸ್ ಎ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್. ಆಯಿತು, ನಿಮ್ಮ ಪ್ರಪೋಸಲ್ ನಾನು ಒಪ್ಕೊಂಡಿದ್ದೀನಿ ಅಂತೇಳಿ ಹೇಗೆ ಅವನು ಮತ್ತೊಂದು ಲೆಟರ್ ಕಳಿಸ್ತಾನೆ. ಇನ್ ಬಿಟ್ವೀನ್ ಅವನಿಗೆ ಬೇಡ ಅನ್ಸುತ್ತೆ. ಆವಾಗ ಅವನೇನು ಮಾಡ್ತಾನೆ, ತಕ್ಷಣ ಒಂದು ಟೆಲಿಗ್ರಾಮ್ ಕಳಿಸ್ತಾನೆ, ನನಗೆ ಬೇಡ ಅಂಥೇಳಿ. ಓಕೆ, ದಿಸ್ ಈಸ್ ವಾಟ್ ಈಸ್ ದ ಹೋಲ್ ಪ್ರಾಸೆಸ್. ದಿಸ್ ಈಸ್ ವಾಟ್ ಈಸ್ ದ ಹೋಲ್ ಪ್ರಾಸೆಸ್. ಆ್ಯಂಡ್ ದಿಸ್ ವಾಸ್ ಇಂಪಾರ್ಟೆಂಟ್, ಬಟ್ ಟುಡೇ ಇಟ್ ಕ್ಯಾರೀಸ್ ಲೆಸ್ ಇಂಪಾರ್ಟೆನ್ಸ್. ಯಾಕೆ ಅನ್ನೋದನ್ನು ನಂತರದಲ್ಲಿ ಹೇಳ್ತೇನೆ ನಾನು. ಓಕೆ, ಈ ಎಲ್ಲ ಕಮ್ಯುನಿಕೇಷನ್ಗಳು ಯಾವ ರೀತಿ ನಡೀತವೆ ಅನ್ನೋದನ್ನು ಈ ಸೆಕ್ಷನ್ 3 ಹೇಳುತ್ತೆ. ಅಂದರೆ ನಿಮ್ಮ ಎಕ್ಸ್ಪ್ರೆಸ್ ಆಕ್ಟಿವಿಟಿಯಿಂದ ಅಥವಾ ನೀವು ಏನು ಮಾಡದೇ ಇರೋದ್ರಿಂದ, ಇವುಗಳಿಂದ ಅದು ಸಾಬೀತಾಗುತ್ತೆ. ಬೈ ಯುವರ್ ಆಕ್ಟ್ ಆರ್ ಒಮಿಷನ್ ಇಟ್ ಈಸ್ ಪಾಸಿಬಲ್. ಪ್ರಸ್ತಾಪಗಳ ತಲುಪಿಸುವಿಕೆ, ಸಂವಹನಕ್ಕೆ ನೀವು ತಲುಪಿಸುವಿಕೆ ಅನ್ಬೋದು. ಪ್ರಸ್ತಾಪಗಳ ಅಂಗೀಕಾರ ಮತ್ತು ಪ್ರಸ್ತಾಪಗಳು ಹಾಗೂ ಅಂಗೀಕಾರಗಳನ್ನು ಹಿಂತೆಗೆದುಕೊಳ್ಳುವುದು ಎಂಬವುಗಳನ್ನು ಪ್ರಸ್ತಾಪಿಸುವ, ಅಂಗೀಕರಿಸುವ ಅಥವಾ ಹಿಂದೆ ತೆಗೆದುಕೊಳ್ಳುವ ವ್ಯಕ್ತಿಯ ಅಂಥದೊಂದು ಪ್ರಸ್ತಾಪ, ಅಂಗೀಕಾರ ಅಥವಾ ಹಿಂದೆ ತೆಗೆದುಕೊಳ್ಳುವಿಕೆಯನ್ನು ಸಂವಹನಗೊಳಿಸಲು ಉದ್ದೇಶಿಸಿ ಮಾಡಿದ ಯಾವುದೇ ಕ್ರಿಯೆ ಅಥವಾ ನಿರ್ಲಕ್ಷ್ಯ ಅಲ್ಲ, ಕ್ರಿಯೆ ಅಥವಾ ನಿಷ್ಕ್ರಿಯೆ. ನಿರ್ಲಕ್ಷ್ಯ ಅನ್ನೋದಕ್ಕಿಂತ ನಿಷ್ಕ್ರಿಯೆ, ಅಥವಾ ಅದು ಸಂವಹನಗೊಳಿಸುವ ಪರಿಣಾಮ ಉಂಟು ಮಾಡಿದರೆ ಅದು ನಡೆದಂತೆ ಪರಿಗಣಿಸಲಾಗುತ್ತದೆ. ಸೆಕ್ಷನ್ 3ದು ಅರ್ಥ ಏನು ಅಂತಂದ್ರೆ, ಇಫ್ ಕಮ್ಯುನಿಕೇಶನ್ ಈಸ್ ಹ್ಯಾಪನ್ಡ್ ಬೈ ಎನಿ ಮೀನ್ಸ್, ಇಫ್ ರಿವೋಕೇಶನ್ ಈಸ್ ಹ್ಯಾಪನ್ಡ್ ಬೈ ಎನಿ ಮೀನ್ಸ್, ಇಟ್ ಹ್ಯಾಸ್ ಟು ಹ್ಯಾವ್ ಎ ಇಫೆಕ್ಟ್. ಅದರ ಪರಿಣಾಮ ಆಗಬೇಕು ಅಂಥೇಳಿ, ಅದರ ಪರಿಣಾಮ ಆಗಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಇಲ್ಲಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ನಾವು ಸೆಕ್ಷನ್ 4 ಮುಖಾಂತರ ಇನ್ನೂ ವಿವರವಾಗಿ ನಾವು ನೋಡ್ಬೋದು. ವಾಟ್ ಸೆಕ್ಷನ್ 4 ಸೇಸ್? ಸೆಕ್ಷನ್ 4, we are discussing section 4 here, not section 3. Here it is section 4. We are discussing section 4 here. ಕಲಮು 4 ಏನು ಹೇಳುತ್ತೆ ನೋಡಿ, ಕಮ್ಯುನಿಕೇಷನ್ ಯಾವಾಗ ಆಗುತ್ತೆ ಅನ್ನೋದನ್ನು ಕಲಮು 4 ಬೇರೆ 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 ಸಂದರ್ಭಗಳನ್ನು ನಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ, ವಿವರಿಸುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ಫಾರ್ ಪ್ರಾಬ್ಲಮ್ ಸಾಲ್ವಿಂಗ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೆನ್ಪಿಟ್ಕೊಳ್ಳಿ, ನೀವು ಪ್ರಾಬ್ಲಮ್ ಸಾಲ್ವಿಂಗು, ಲಾಂಗ್ ಆನ್ಸರ್ ಕ್ವಶನ್ ಬರೀಬೇಕಾದ್ರೆ ಸೆಕ್ಷನ್ 4 ಬಹಳ ಮಹತ್ವವನ್ನು ಪಡ್ಕೊಳ್ತದೆ. ಅದಕ್ಕೆ ನೀವು ಇದನ್ನು ಸರಿಯಾಗಿ ಅನಲೈಸ್ ಮಾಡುವುದು ಮುಖ್ಯ. ಇದರ ಬೇಸಿಸ್ ಮೇಲೇ, ಇದರ ಆಧಾರದಲ್ಲಿಯೇ ಅನೇಕ ಪ್ರಕರಣಗಳನ್ನ, ಸೈಟೇಷನ್ಗಳನ್ನ ನಾವು ಮಾಡಬಹುದಾಗಿದೆ. ಅಂತಹ ಸೈಟೇಷನ್ಗಳನ್ನು ನಾನು ಕೊಡ್ತೀನಿ. ವಾಟ್ ಇಟ್ ಸೇಸ್: the communication of a proposal is complete when it comes to the knowledge of a person to whom it is made. ನೋಡಿ,
ಒಂದು ಪ್ರಪೋಸಲ್ಲು ಪೂರ್ತಿ ಆಗಿದೆ, ಪ್ರಪೋಸಲ್ನ ಉದ್ದೇಶ ಸಫಲ ಆಗಿದೆ ಅಂದ್ರೆ ಯಾವಾಗ ಆಗುತ್ತೆ ಅಂತಂದರೆ, ಯಾರಿಗೆ ನಾವು ಆ ಪ್ರಪೋಸಲ್ನ ಕಳಿಸ್ತೀವೋ, ಯಾರಿಗೆ ನಾವು ಪ್ರಸ್ತಾಪವನ್ನು ಕಳಿಸ್ತಿದೆಯೋ ಅವನಿಗೆ ಅದು ತಲುಪಿರಬೇಕು. ತಲುಪಿರೋದಿಲ್ಲದಲ್ಲಿ ಅದು ಪ್ರಪೋಸಲ್ಲೇ ಅಲ್ಲ, ಅಂದರೆ ಅದು ಮುಂದೆ ಕಾಂಟ್ರಾಕ್ಟ್ ಆಗೋದಿಲ್ಲ. ಒಂದು ಪ್ರಪೋಸಲ್ಲು ನಾವು ಯಾರಿಗೆ ತಲುಪಿಸ್ಬೇಕು ಅಂತ ಉದ್ದೇಶವನ್ನು ಮಾಡಿರ್ತೀವೋ ಅದು ಅವ್ರಿಗೆ ತಲುಪಿದಾಗ ಪ್ರಪೋಸಲ್ ಆಗಿದೆ ಅಂತ ಅರ್ಥ, ಪ್ರಸ್ತಾವನೆ ಆಗಿದೆ ಅನ್ನೋದು ಅದರ ಅರ್ಥ. ದ ಕಮ್ಯುನಿಕೇಶನ್ ಆಫ್ ಎ ಪ್ರಪೋಸಲ್ ಈಸ್ ಕಂಪ್ಲೀಟ್ when it comes to the knowledge of the person to whom it is made. For example, A wants to send a proposal to B. A wants to send a proposal to B. Therefore, this proposal, if it reaches him, then proposal is complete. If it reaches him, for example, ನದಿಯ ಈಚೆ ನಾನಿದ್ದೀನಿ, ನದಿ ಈಚೆ ಆಚೆ ಇನ್ನೊಬ್ಬ ಇದ್ದಾನೆ. ನಾನು ಆಯಿತು ನನ್ನ ಹಸುನ ನಿಮಗೆ 500 ರೂಪಾಯಿ ಕೊಡ್ತೀನಿ ಅಂಥೇಳಿ ನಾನು ಪ್ರಪೋಸ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ, ಜೋರಾಗಿ ಹೇಳ್ತಾ ಇದ್ದೀನಿ, ಪ್ರಪೋಸ್ ಮಾಡ್ತಾ ಇದ್ದೀನಿ ಅಂತ. ಅವಾಗ ಜೋರಾಗಿ ಒಂದು ವಿಮಾನ ಟೊಯ್ ಅಂತ ಹೋಗುತ್ತೆ. ನಾನು ಹೇಳಿದ್ದು ಆಚೆ ಕಡೆ ವ್ಯಕ್ತಿಗೆ ಕೇಳೋದಿಲ್ಲ. ದೇರ್ಫೋರ್ ಪ್ರಪೋಸಲ್ ಈಸ್ ನಾಟ್ ಕಂಪ್ಲೀಟ್. ಪ್ರಪೋಸಲ್ ಈಸ್ ನಾಟ್ ಕಂಪ್ಲೀಟ್. ನಾನು ಏನು ಹೇಳಿದ್ದೀನೋ ಅದು ಪೂರ್ಣ ಪ್ರಮಾಣದಲ್ಲಿ ಅವನಿಗೆ ತಲುಪಬೇಕು. ಯಾರಿಗೆ ನಾನು ಪ್ರಪೋಸ್ ಮಾಡ್ತಾ ಇದ್ದೀನಿ ಅವ್ರಿಗೆ ದೆನ್ ಓನ್ಲಿ ಪ್ರಪೋಸಲ್ ಈಸ್ ಕಂಪ್ಲೀಟ್, ಅದರ ಅರ್ಥ ಇದು. ಓಕೆ, ದೆನ್ ಪ್ರಪೋಸಲ್ ಕಮ್ಯುನಿಕೇಶನ್ ಆಫ್ ಅಕ್ಸೆಪ್ಟೆನ್ಸ್. ನೋಡಿ, ದಿಸ್ ಈಸ್ ಎ ಕಾಂಪ್ಲೆಕ್ಸ್ ಪ್ರೋಸೆಸ್. ಕಮ್ಯುನಿಕೇಶನ್ ಆಫ್ ಅಕ್ಸೆಪ್ಟೆನ್ಸ್. ಏನು ಅಕ್ಸೆಪ್ಟೆನ್ಸು? ಎ ಹ್ಯಾಸ್ ಮೇಡ್ ಎ ಪ್ರಪೋಸಲ್, ಇಟ್ ರೀಚ್ಡ್ ಬಿ. ನೌ ಬಿ ಈಸ್ ನೋಯಿಂಗ್ ದ ಆಫರ್. ಬಿ ಈಸ್ ನೋಯಿಂಗ್ ದ ಆಫರ್. ಈಗ ಬಿ ಏನು ಮಾಡಬೇಕು? ಅದನ್ನು ಒಪ್ಕೊಳ್ಬೇಕು. ಆಯಿತು, ನೀನು 500 ರೂಪಾಯಿಗೆ ಆ ಹಸುನ ನಾನು ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಅದನ್ನು ನಾನು ಒಪ್ಕೊಂಡಿದ್ದೀನಿ ಅಂಥೇಳಿ ಯಾರು ಹೇಳಬೇಕು? ಬಿ ಹೇಳಬೇಕು. ಬಿ ಒಪ್ಕೊಳ್ತಾನೆ, ಅದನ್ನು ಒಪ್ಕೊಳ್ತಾನೆ, ಮನಸ್ಸಲ್ಲಿ ಹಾಗೆ ಇಟ್ಕೊಂಡಿರ್ತಾನೆ. ದೇರ್ ಫೋರ್ ಇಟ್ ಈಸ್ ನಾಟ್ ಅಕ್ಸೆಪ್ಟೆನ್ಸ್. ಆ ಅಕ್ಸೆಪ್ಟೆನ್ಸ್ ಏನಾಗಬೇಕು? ಅವನು ಮಾಡಿದಂತಹ ಒಂದು ಏನು ಒಪ್ಪಿಗೆ ಏನಾಗಬೇಕು? ಒಪ್ಪಿಗೆಯ ವಿಷಯವು ಯಾರು ಪ್ರಸ್ತಾವನೆ ಮಾಡಿರ್ತಾರೋ ಅವ್ರಿಗೆ ತಲುಪಬೇಕು. ಯಾರು ಪ್ರಸ್ತಾವನೆ ಮಾಡಿದಾರೋ ಅವರಿಗೆ ತಲುಪಬೇಕು. ದಟ್ ಈಸ್ ಇಂಪಾರ್ಟೆಂಟ್. ಅಗೇನೆಸ್ಟ್ ದ ಪ್ರಪೋಸರ್. ಅಗೇನೆಸ್ಟ್ ದ ಪ್ರಪೋಸರ್. ನೋಡಿ, ಇಲ್ಲಿ ಪ್ರಪೋಸರ್ ಯಾರು? ಎ ಇಸ್ ದಿ ಪ್ರಪೋಸರ್. ವೆನ್ ಇಟ್ ಈಸ್ ಪುಟ್ ಇನ್ ದ ಕೋರ್ಸ್ ಆಫ್ ಟ್ರಾನ್ಸ್ಮಿಷನ್. ನೋಡಿ, ಇವನು ಲೆಟರ್ ಪೋಸ್ಟ್ ಆಫೀಸ್ಗೆ ಹಾಕಿದರೆ, ಇಲ್ಲಿ ಪೋಸ್ಟ್ ಆಫೀಸ್ ಅಂದ್ಕೊಳ್ಳೋಣ. ಈ ಪೋಸ್ಟ್ ಆಫೀಸ್ಗೆ ಅಕ್ಸೆಪ್ಟೆನ್ಸ್ ಲೆಟರ್ ಹಾಕಿದ ಅಂತ ಇಟ್ಕೊಳ್ಳಿ. ಎಸ್, ನಾನು 500 ರೂಪಾಯಿಗೆ ನಿಮ್ಮ ಹಸು ತೊಗೊಳಕ್ಕೆ ರೆಡಿ ಇದ್ದೀನಿ. ಆವಾಗ ಇವನ ಉದ್ದೇಶಕ್ಕೆ ಹೇಗೆ ಸಂಬಂಧಪಟ್ಟಂಗೆ ಅವನಿಗೆ ತಿಳಿದಂಗೆ ಅದು ಇಟ್ ಈಸ್ ಓವರ್. ಇಟ್ ಈಸ್ ಓವರ್. ಒನ್ಸ್ ಹಿ ಪುಟ್ಸ್ ಎ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಇನ್ ದ ಪೋಸ್ಟಲ್ ಬಾಕ್ಸ್, ಪೋಸ್ಟ್ ಆಫೀಸ್ ಬಾಕ್ಸ್, ದೆನ್ ಇಟ್ ಈಸ್ ಆಸ್ ಗುಡ್ ಆಸ್ ಅಕ್ಸೆಪ್ಟೆಡ್ ವಿತ್ ರೆಸ್ಪೆಕ್ಟ್ ಟು ಎ. ವಿತ್ ರೆಸ್ಪೆಕ್ಟ್ ಟು ಎ, ಎಗೆ ಸಂಬಂಧಿಸಿದಂತೆ ಅವನು ಅಕ್ಸೆಪ್ಟ್ ಮಾಡಿದ ಹಾಗೇನೆ, ಹೇಗೆ ಸಂಬಂಧಪಟ್ಟಿದಂಗೆ ಅವನು ಅಕ್ಸೆಪ್ಟ್ ಮಾಡಿದ ಹಾಗೇನೆ. ನೋಡಿ, ಇಲ್ಲಿ ಅವನು ಆದರೆ ಹೇಗೆ ಬಂದಿಲ್ಲ ಇನ್ನೋದು. ಬಟ್ ಈವನ್ ದೆನ್ law says that it is as good as accepted. As good as accepted. ನೋಡಿ, against the proposer when it is put in the course of transmission, that is posted. ಪ್ರಸ್ತಾವನೆ ನೀಡಿದ ವ್ಯಕ್ತಿಗೆ ವಿರುದ್ಧವಾಗಿ ಅಂಗೀಕಾರವನ್ನು ಕಳುಹಿಸಿದ ತಕ್ಷಣ ಅದು ಪೂರ್ಣವಾಗುತ್ತದೆ. ಎಗೆ ಸಂಬಂಧಪಟ್ಟಂಗೆ ದಟ್ ಈಸ್ ಓವರ್. ಎ ಕೆನಾಟ್ ನೌ ಡಿನೈ. ಇಫ್ ಎ ಡಿನೈಸ್ ಇಟ್ ಬಿಕಮ್ಸ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಕರಾರಿನ ಉಲ್ಲಂಘನೆ ಆಗುತ್ತೆ. ಎ ಕೆನಾಟ್ ಬ್ರೀಚ್. ರೈಟ್? ದಿಸ್ ಇಸ್ ದಿ ಮೀನಿಂಗ್ ಆಫ್ ಇಟ್. ದೆನ್ ಆಸ್ ಅಗೇನ್ಸ್ಟ್ ದ ಅಕ್ಸೆಪ್ಟರ್. ಬಿಗೆ ಸಂಬಂಧಪಟ್ಟಂಗೆ ಅದು ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತಂದ್ರೆ ವೆನ್ ಇಟ್ ಕಮ್ಸ್ ಟು ದ ನಾಲೆಜ್ ಆಫ್ ದ ಪ್ರಪೋಸರ್. ವೆನ್ ಇಟ್ ಕಮ್ಸ್ ಟು ದ ನಾಲೆಜ್ ಆಫ್ ದ ಪ್ರಪೋಸರ್, ಯಾವಾಗ ನಿಜವಾಗಿ ಇವನಿಗೆ ತಲುಪುತ್ತೋ ಆವಾಗ ಬಿಗೆ ಸಂಬಂಧಪಟ್ಟಂಗೆ ಅದು ಸ್ವೀಕೃತಿ ಆದ ಹಾಗೆ. ಅದು ಸ್ವೀಕೃತಿ ಆದ ಹಾಗೆ. ಇದನ್ನು ನಾವು ಕೆಲವು ಎಕ್ಸಾಂಪಲ್ಗಳನ್ನು ನೋಡಿದರೆ ನಿಮ್ಗೆ ಇದರ ಕ್ಲಿಯರ್ ಐಡಿಯಾ ಬರುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ನಾವು ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಕಮ್ಯುನಿಕೇಷನ್ ಆಫ್ ರಿವೋಕೇಶನ್. ಇದನ್ನು ಇಲ್ಲಿ ಮುಗಿಸ್ಬಿಡ್ತೀನಿ. ಆಮೇಲೆ ನಾನು ಇದಕ್ಕೆ ಹೋಗ್ತೀನಿ, ಎಕ್ಸಾಂಪಲ್ಗೆ ಹೋಗ್ತೀನಿ. ಇಲಸ್ಟ್ರೇಷನ್ ಇದ್ದಾವೆ. ಅಂದರೆ ಕಾಂಟ್ರಾಕ್ಟ್ ಆ್ಯಕ್ಟ್ನಲ್ಲಿ ಕೊಟ್ಟಂತಹ ಇಲಸ್ಟ್ರೇಷನ್ಗಳಿದೆ, ದೃಷ್ಟಾಂತಗಳಿದ್ದಾವೆ. ಆ ದೃಷ್ಟಾಂತಗಳನ್ನೇ ನಾವು ನೋಡ್ಬೇಕು. ಯಾಕಂದರೆ ದೃಷ್ಟಾಂತಗಳನ್ನೇ ಕಾಪಿ ಪೇಸ್ಟ್ ಮಾಡಿ ನಿಮ್ಮ ಕ್ವಶನ್ ಪೇಪರಲ್ಲಿ ಕೊಡೋ ಚಾನ್ಸ್ ಇರುತ್ತೆ. ನೆನ್ಪಿಟ್ಕೊಳ್ಳಿ. ದೇರ್ಫೋರ್ ಐ ಹ್ಯಾವ್ ಎನಲೈಸ್ಡ್ ದೆಮ್. ಅಗೇನ್ಸ್ಟ್ ದ ಪರ್ಸನ್ ಹೂ ರಿವೋಕ್ಸ್.
when it is sent. ನೋಡಿ, communication of revocation ಅಂದರೆ, I will come back to this slide. Now let us assume that A has given a proposal to B. So it has reached to B. So now proposal is over. Proposal is over. Now B, either he can accept or he can reject. Even ಏನು ಮಾತಾಡಲಾರ್ದಂಗೆ ಬಿ ಸುಮ್ಮನೆ ಇದ್ರೂ ಕೂಡ ಅದು ಅಕ್ಸೆಪ್ಟೆನ್ಸ್ ಅಲ್ಲ. ಮನಸ್ಸಲ್ಲೇ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿನಿ ಅಂತ ಕುಂತ್ರೆ ಅದು ಅಕ್ಸೆಪ್ಟೆನ್ಸ್ ಅಲ್ಲ. ಆವಾಗ ಏನು ಮಾಡಬೇಕು? ಬಿ ಹ್ಯಾಸ್ ಟು ಸೆಂಡ್ ಇಟ್ ಟು ಎ. ಬಿ ಹ್ಯಾಸ್ ಟು ಸೆಂಡ್ ಇಟ್ ಟು ಎ ಆ್ಯಂಡ್ ದಿಸ್ ಈಸ್ ಅಕ್ಸೆಪ್ಟೆನ್ಸ್. ದಿಸ್ ಈಸ್ ಅಕ್ಸೆಪ್ಟೆನ್ಸ್. ಈಗ ಹಾಕಿದ ಕೂಡಲೇ ಏನಾಯಿತು? ಬಿ ವಿಷಯದಲ್ಲಿ ಅದು ಓಕೆ ಆಯಿತು. ಆದರೆ ಇದು ಪೋಸ್ಟ್ ಆಫೀಸಿಂದ ಇಲ್ಲಿಂದ ಇಲ್ಲಿಗೆ ತಲುಪಕ್ಕೆ ಇಟ್ ಮೇ ಟೇಕ್ 4 days. 4 days, 4 ದಿವಸ ಆಗ್ಬೋದು. ಆವಾಗ ಬಿ ಏನು ಮಾಡ್ಬೋದು ಅಂದರೆ, ನನಗೆ ಬೇಡ ಅಂತ ಹೇಳಿ ಟೆಲಿಗ್ರಾಮ್ ಕಳಿಸ್ಬೋದು. ಹಿ ಕ್ಯಾನ್ ಸೇ ರಿವೋಕ್. ಹಿ ಕ್ಯಾನ್ ರಿವೋಕ್. ಏನು ರಿವೋಕ್ ಮಾಡ್ಬೋದು? ಕಮ್ಯುನಿಕೇಷನ್ ಆಫ್ ರಿವೋಕೇಶನ್. ಏನು ಅಕ್ಸೆಪ್ಟ್ ಮಾಡಿದಾನೋ ಅದನ್ನು ಅವನು ನನಗೆ ಬೇಡ ಅಂತ ಹೇಳ್ಬೋದು. ರಿವೋಕೇಶನ್, ಕಮ್ಯುನಿಕೇಷನ್ ಆಫ್ ರಿವೋಕೇಶನ್. ಈ ಫಾರ್ ಎಕ್ಸಾಂಪಲ್ ಅದೇ ತೆರನಾಗಿ ಇಲ್ಲಿ ಪೋಸ್ಟಿಗೆ ಕಳಿಸಿದಾಗ ಇಲ್ಲಿ 4 days ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ 4 days ಇದೆ ಅಂತ ಇಟ್ಕೊಳ್ಳಿ. ಈ ಪೋಸ್ಟ್ ಆಫೀಸ್ಗೆ ಹೋಗೋ 4 days ಒಳಗಡೆ ಇವನು ಕೂಡ ಏನು ಮಾಡ್ಬೋದು? ಇವನಿಗೆ ತಲುಪುವುಗಿಂತ ಮೊದಲು ರಿವೋಕ್ ಮಾಡ್ಬೋದು. ದಿಸ್ ಈಸ್ ದ ಪಾಸಿಬಿಲಿಟಿ ಅವೈಲೇಬಲ್ ಇನ್ ಪೋಸ್ಟಲ್ ಟ್ರಾನ್ಸಾಕ್ಷನ್. ಇದು ಈ ಕಾಂಟ್ರಾಕ್ಟಲ್ಲಿ ಬರೋಲ್ಲ. ಇಮೇಲ್ ವಿಷಯದಲ್ಲಿ ಇವೆಲ್ಲ ಆಗೋದಿಲ್ಲ. ಇಮೇಲ್ ವಿಷಯದಲ್ಲಿ ದೀಸ್ ಥಿಂಗ್ಸ್ ಆರ್ ನಾಟ್ ಪಾಸಿಬಲ್. ದೀಸ್ ಆರ್ ಓಲ್ಡ್ ಕಾನ್ಸೆಪ್ಟ್ಸ್. ಬಟ್ ಹವೆವರ್ ಫಾರ್ ದ ಪರ್ಪಸ್ ಆಫ್ ಲರ್ನಿಂಗ್ ವಿ ಹ್ಯಾವ್ ಟು ಗೋ ಇಟ್ ಇನ್ ಟು ಡೀಟೇಲ್ಸ್. ಆಸ್ ಅಗೇನ್ಸ್ಟ್ ದ ಪರ್ಸನ್ ಹೂ ರಿವೋಕ್ಸ್. ಯಾರು ರಿವೋಕ್ ಮಾಡ್ತಾರೆ? ಯಾರು ರಿವೋಕ್ ಮಾಡ್ತಾರಲ್ವಾ, ಈಗ ರಿವೋಕ್ ಯಾರು ಮಾಡಿದಾರೋ ಅವನಿಗೆ ಏನಾಗುತ್ತೆ? ಅವ್ನು ಕಳಿಸಿದ ಕೂಡಲೇ ಅದು ರಿವೋಕೇಶನ್ ಆಗುತ್ತೆ. ಆಸ್ ಅಗೇನ್ಸ್ಟ್ ದ ಪರ್ಸನ್ ಟು ಹೂಮ್ ಇಟ್ ಈಸ್ ಮೇಡ್. ಟು ಹೂಮ್ ಇಟ್ ಈಸ್ ಮೇಡ್ ವೆನ್ ಇಟ್ ಈಸ್ ರಿಸೀವ್ಡ್. ಅದು ರಿಸೀವ್ ಆದಾಗ ರಿವೋಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಪ್ರಪೋಸರು ರಿವೋಕ್ ಮಾಡ್ದ ಅಂತ ಇಟ್ಕೊಳ್ಳಿ. ಇವನು ರಿಸೀವ್ ಮಾಡಿದಾಗ ಅದು ರಿವೋಕ್ ಆಗುತ್ತೆ. ಅದು ಏನಾಗಬೇಕು? ಈ ಪ್ರಪೋಸಲ್ಲು ಪೋಸ್ಟಿಂದ ಹೋಗೋಕ್ಕಿಂತ ಮೊದಲಾಗಬೇಕು. ಇಲ್ಲಿ ನೋಡಿ, ಇಲ್ಲಿ ಇವನು ಅಕ್ಸೆಪ್ಟ್ ಮಾಡಿದ್ದಾನೆ. ಅಕ್ಸೆಪ್ಟ್ ಮಾಡಿದಾಗ ಏನಾಗುತ್ತೆ? ಬಿಯ ರಿವೋಕೇಶನ್ನು ಈ ಅಕ್ಸೆಪ್ಟೆನ್ಸ್ಗಿಂತ ಮೊದಲು ಹೇಗೆ ಹೋದರೆ ಆವಾಗ ಏನಾಗುತ್ತೆ? ರಿವೋಕೇಶನ್ ವ್ಯಾಲಿಡ್ ಆಗುತ್ತೆ. ರಿವೋಕೇಶನ್ ವ್ಯಾಲಿಡ್ ಆಗುತ್ತೆ. ಅದರ ಅರ್ಥ ಇಷ್ಟೇ. ಸಿಂಪಲ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ದಿಸ್ ಮಚ್ ಓನ್ಲಿ. ನಾವು ಇಫ್ ವಿ ಅಂಡರ್ಸ್ಟ್ಯಾಂಡ್ ದಿ ಎಕ್ಸಾಂಪಲ್ಸ್ ವಿ ವಿಲ್ ರಿಯಲೈಸ್ ಇಟ್ ಎವ್ರಿಥಿಂಗ್. ಎಕ್ಸಾಂಪಲ್ಸಲ್ಲಿ ಇದು ಸೆಕ್ಷನ್ 4 ಕೊಟ್ಟಂತಹ ಇಲಸ್ಟ್ರೇಷನ್ಗಳು ನೆನ್ಪಿಟ್ಕೊಳ್ಳಿ. ಇದೇ ಇಲಸ್ಟ್ರೇಷನ್ಗಳನ್ನ ನಿಮಗೆ ಪರೀಕ್ಷೆಯಲ್ಲಿ ಕೊಡುವಂತಹ ಎಲ್ಲ ಸಾಧ್ಯತೆಗಳು ಇರುತ್ತೆ. ಅದಕ್ಕೆ ಇವನು ಅನಲೈಸ್ ಮಾಡುವಂಥದ್ದು ಬಹಳ ಮುಖ್ಯ. I will take more time and analyze this because problem is subject to expected to come on this. A proposes by letter to sell a house to B. Nodi, here it is a postal correspondence. To sell a house to B at a certain price. The communication of proposal is complete when B receives the letter. Nodi, B ಗೆ ಒಂದ್ಸಲ ಲೆಟರ್ ಬಂದು ತಲುಪ್ತು ಅಂತಂದ್ರೆ ಈಗೇನಾಯಿತು? ಕಮ್ಯುನಿಕೇಶನ್ ಆಫ್ ಪ್ರಪೋಸಲ್ ಈಸ್ ಕಂಪ್ಲೀಟ್. ವಾಟ್ ಈಸ್ ಕಂಪ್ಲೀಟ್? ಕಮ್ಯುನಿಕೇಶನ್ ಆಫ್ ಪ್ರಪೋಸಲ್ ಈಸ್ ಕಂಪ್ಲೀಟ್. ಪ್ರಸ್ತಾವನೆ ಪೂರ್ತಿ ಆಯಿತು ಅಂತ. ಫಾರ್ ಎಕ್ಸಾಂಪಲ್, ಎ sends a letter. He sends a letter to B. So this letter is received. ಇವ್ರಿಗೆ ಬಂದು ತಲುಪಿತು. ಆವಾಗ ಏನಾಗುತ್ತೆ? ಸೊ ಪ್ರಪೋಸಲ್ ಈಸ್ ಕಂಪ್ಲೀಟ್. ಸೊ ದಿಸ್ ಪ್ರೊಸೆಸ್ ಇಲಸ್ಟ್ರೇಷನ್ ಎ ಈಸ್ ಎಕ್ಸಿಕ್ಯೂಟೆಡ್. ಇಲಸ್ಟ್ರೇಷನ್ ಏನಲ್ಲಿ ನಾವೇನು ಮಾತಾಡ್ತೀವಿ? ಕೇವಲ ಪ್ರಸ್ತಾವನೆಯ ಬಗ್ಗೆ ಮಾತಾಡ್ತೀವಿ. ಎ ಒಂದು ಮನೆಯನ್ನು ನಿರ್ದಿಷ್ಟ ಬೆಲೆಗೆ ಮಾರಲು ಬಿಗೆ ಪತ್ರದ ಮೂಲಕ ಪ್ರಸ್ತಾವನೆಯನ್ನು ಮಾಡುತ್ತಾನೆ. ಪ್ರಸ್ತಾವನೆಯು ಸಂವಹನ ಬಿ ಪತ್ರವನ್ನು ಪಡೆದಾಗ ಪೂರ್ಣಗೊಳ್ಳುತ್ತದೆ. ಪ್ರಸ್ತಾವನೆಯು ಸಂವಹನ ಅಂದರೆ ಕಮ್ಯುನಿಕೇಶನ್ ಬಿಗೆ ತಲುಪಿದಾಗ ಪ್ರಸ್ತಾವನೆ ಪೂರ್ತಿ ಆಗುತ್ತೆ ಅಷ್ಟೇ. ಪ್ರಸ್ತಾವನೆ ಪೂರ್ತಿ ಆಗುತ್ತೆ. ನೋಡಿ, ದ ಸೆಕೆಂಡ್ ಸ್ಟೇಜ್ ಬಿ ಅಕ್ಸೆಪ್ಟ್ಸ್ ದ ಪ್ರಪೋಸಲ್. ಬಿ ಏನು ಮಾಡ್ತಾನೆ? ಆ ಒಂದು ಪ್ರಸ್ತಾವನೆಯನ್ನು ಅಂಗೀಕರಿಸ್ತಾನೆ, ಒಪ್ಪಿಗೆ ಕೊಡ್ತಾನೆ. ಪ್ರಸ್ತಾವನೆಗೆ ಪತ್ರದ ಮೂಲಕ ಒಪ್ಪಿಗೆಯನ್ನು ಕೊಡುತ್ತಾನೆ. ನೌ ಬಿ ರೈಟ್ಸ್ ಎ ಲೆಟರ್. This letter is letter of acceptance. This is a proposal. So it reaches A.
it reaches A. When it reaches A, acceptance is complete. ಇದು ಇವರಿಗೆ ಎಗೆ ತಲುಪಿದ ತಕ್ಷಣ ಅಕ್ಸೆಪ್ಟೆನ್ಸ್ ಈಸ್ ಕಂಪ್ಲೀಟ್. ಆದರೆ ಇಲ್ಲಿ 2 ಸ್ಟೇಜ್ ಇದೆ. ಏನು? acceptance is as against A, as against A, when the letter is posted. ಎಗೆ ಸಂಬಂಧಪಟ್ಟಂಗೆ, ಎಗೆ ಸಂಬಂಧಪಟ್ಟಂಗೆ ನೋಡಿ, ಎಗೆ ಸಂಬಂಧಪಟ್ಟಂಗೆ, ಎಗೆ ಸಂಬಂಧಪಟ್ಟಂಗೆ ಇವನು ಪೋಸ್ಟ್ ಮಾಡಿದ ಕೂಡಲೇ, ಇಲ್ಲಿ ಪೋಸ್ಟ್ ಮಾಡಿದ ಕೂಡಲೇ ಫಾರ್ ಎ ಇಟ್ ಈಸ್ ಕಂಪ್ಲೀಟ್. ಫಾರ್ ಎ ಇಟ್ ಈಸ್ ಕಂಪ್ಲೀಟ್ ಬಿಕಾಸ್ ಹಿ ಹ್ಯಾಸ್ ಪೋಸ್ಟೆಡ್ ಇಟ್. ಪೋಸ್ಟೆಡ್, ಪೋಸ್ಟ್ ಮಾಡಿದ ಕೂಡಲೇ ಏನಾಗುತ್ತೆ? ದ ಲೆಟರ್ ಆಸ್ ಅಗೇನ್ಸ್ಟ್ ಎ, ದ ಲೆಟರ್ ಈಸ್ ಪೋಸ್ಟೆಡ್. ನೋಡಿ, ಆಸ್ ಅಗೇನ್ಸ್ಟ್ ಬಿ, ಆಸ್ ಅಗೇನ್ಸ್ಟ್ ಬಿ, as against B, as against B, when the letter is received by A, ಇವನಿಗೆ ಸಂಬಂಧಪಟ್ಟಂತೆ ಇದು ಏನು ಅಕ್ಸೆಪ್ಟೆನ್ಸ್ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ಇವನು ಕೊಟ್ಟಂತಹ ಲೆಟರ್, ಈ ಲೆಟರ್ ಇದೆಯಲ್ಲ ಅದು ಎಗೆ ತಲುಪಬೇಕು. ತಲುಪಿದಾಗ ಮಾತ್ರ ಇವನು ಇದು ಮಾಡಿ. ಯಾಕೆ ಅಂತಂದ್ರೆ ಈ ಲೆಟರ್ ತಲುಪೋಕ್ಕಿಂತ ಮೊದಲು ಇವನು ಏನು ಮಾಡ್ಬೋದು? ನನಗೆ ಬೇಡ ಅಂತ ಹೇಳಿ ಹಿ ಕ್ಯಾನ್ ರಿಜೆಕ್ಟ್, ರಿವೋಕ್, ರಿವೋಕ್ ಬೈ ಟೆಲಿಗ್ರಾಮ್. ನೋಡಿ, ಇಂಗ್ಲಿಷ್ ಲಾನಲ್ಲಿ ಇದು ಇಲ್ಲ. ಇಂಗ್ಲಿಷ್ ಲಾನಲ್ಲಿ ರಿವೋಕೇಶನ್ ಆಫ್ ಅಕ್ಸೆಪ್ಟೆನ್ಸ್ ಈಸ್ ನಾಟ್ ದೇರ್, ಬಟ್ ಇನ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ದಿಸ್ ಪ್ರೊವಿಷನ್ ಈಸ್ ದೇರ್. ಇಂಗ್ಲಿಷ್ ಲಾನಲ್ಲಿ ಏನಾಗುತ್ತೆ? ಒನ್ಸ್ ಲೆಟರ್ ಈಸ್ ಪುಟ್ ಇನ್ ದ ಬಾಕ್ಸ್, ಓವರ್. ಒನ್ಸ್ ಲೆಟರ್ ಈಸ್ ಪುಟ್ ಇನ್ ದ ಲೆಟರ್ ಬಾಕ್ಸ್ ಆಫ್ ಅಕ್ಸೆಪ್ಟೆನ್ಸ್, ದೆನ್ ದ ಗನ್ ಈಸ್ ಫೈರ್ಡ್. ದ ಗನ್ ಈಸ್ ಫೈರ್ಡ್. ದೇರ್ ಇಸ್ ನೋ ಚಾನ್ಸ್ ಆಫ್ ರಿವೋಕೇಶನ್ ಆಸ್ ಪರ್ ಇಂಗ್ಲಿಷ್ ಲಾ. ಬಟ್ ಇಂಡಿಯನ್ ಲಾನಲ್ಲಿ ನಾವು ಇದಕ್ಕೆ ಪ್ರೊವಿಷನ್ ಮಾಡಿದ್ದೀವಿ. ದ ಪ್ರೊವಿಷನ್ ಈಸ್ ಅವೈಲೇಬಲ್ ಹಿಯರ್. ನೋಡಿ, ದಿಸ್ ಈಸ್ ವಾಟ್ ಈಸ್ ದಿ ಸೆಕೆಂಡ್ ಇಲಸ್ಟ್ರೇಷನ್. ದಿಸ್ ಈಸ್ ಆಕ್ಚುಲಿ ಬಿ, ನಾಟ್ ಎ. ದಿಸ್ ಈಸ್ ಬಿ. ಮೇಕ್ ಎ ಕರೆಕ್ಷನ್. ನೌ ಲೆಟ್ ಮಿ ಗೋ ಟು ನೆಕ್ಸ್ಟ್ ಪಾಯಿಂಟ್. ದೆನ್ ಸಿ, ಎ ರಿವೋಕ್ಸ್ ಹೀಸ್ ಪ್ರಪೋಸಲ್ ಬೈ ಟೆಲಿಗ್ರಾಮ್. ಬೈ ಟೆಲಿಗ್ರಾಮ್. ಅದೇ ನಾನು ಹೇಳಿದ ಸಿಚುವೇಶನ್ನಲ್ಲಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅವರು. ದ ಸೇಮ್ ಥಿಂಗ್ ಈಸ್ ಬೀಯಿಂಗ್ ಎಕ್ಸ್ಪ್ಲೇನ್ಡ್ ಹಿಯರ್. The revocation is complete as against A when the telegram is dispatched. When the telegram is dispatched. See, now telegram is the A proposes by letter to sorry, here the revocation is complete. A revokes his proposal by telegram. A revokes his proposal by telegram. So, by telegram, he sends A sends a telegram. A sends a telegram. A sends a telegram. Now what happens? Again 2 situations. Again, it is complete against B when he receives it. It is complete against B when he receives it. ನೋಡಿ, ಈ ಟೆಲಿಗ್ರಾಮ್ ಇವನಿಗೆ ತಲುಪಿತು ಅಂದರೆ, ಇಫ್ ಇಟ್ ಈಸ್ ರಿಸೀವ್ಡ್, ಇನ್ನೂ ಲೆಟರ್ ಬಂದಿರಲ್ಲ, ಆವಾಗ ಏನಾಗುತ್ತೆ? ಪ್ರಪೋಸಲ್ಲು ಕ್ಯಾನ್ಸಲ್ ಆಗಿಬಿಡುತ್ತೆ. ಪ್ರಪೋಸಲ್ ಕ್ಯಾನ್ಸಲ್ ಆಗಿಬಿಡುತ್ತೆ. ದಟ್ ಈಸ್ ವಾಟ್ ಈಸ್ ರಿಟರ್ನ್ ಹಿಯರ್. ಇಟ್ ಈಸ್ ಕಂಪ್ಲೀಟ್ ಅಗೇನೆಸ್ಟ್ ಬಿ ವೆನ್ ಬಿ ರಿಸೀವ್ಸ್ ಇಟ್. ಸಿಮಿಲರ್ಲಿ, ಬಿ ರಿವೋಕ್ಸ್ ಹೀಸ್ ಅಕ್ಸೆಪ್ಟೆನ್ಸ್. ಬಿ ರಿವೋಕ್ಸ್ ಹೀಸ್ ಅಕ್ಸೆಪ್ಟೆನ್ಸ್ ಬೈ ಟೆಲಿಗ್ರಾಮ್. ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಿ ರಿವೋಕ್ಸ್ ಹೀಸ್ ಅಕ್ಸೆಪ್ಟೆನ್ಸ್ ಬೈ ಟೆಲಿಗ್ರಾಮ್. ಬೈ ಟೆಲಿಗ್ರಾಮ್. ದಿಸ್ ಈಸ್ ದ ಕೇಸ್, ಬೈ ಟೆಲಿಗ್ರಾಮ್. ಆವಾಗ ಏನಾಗುತ್ತೆ ಅಂತ ಇಲ್ಲಿ ಹೇಳ್ತಾರೆ ನೋಡಿ. ರಿವೋಕ್ಸ್ ಹಿಸ್ ಅಕ್ಸೆಪ್ಟೆನ್ಸ್ ಬೈ ಟೆಲಿಗ್ರಾಮ್. ಬಿ's revocation is complete as against B when the telegram is dispatched as against A when the telegram reaches him. ನೋಡಿ, ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಯಾವಾಗ ಇವನು ಟೆಲಿಗ್ರಾಮ್ ಅನ್ನ ಇಲ್ಲಿ ಕೊಡ್ತಾನೋ, ಕೊಟ್ಟ ಕೂಡಲೇ ಈ ರಿವೋಕೇಶನ್ ಏನಾಗುತ್ತೆ ಅಂತಂದ್ರೆ, ರಿವೋಕೇಶನ್ B's revocation is complete as against B when the telegram is dispatched and as against A when it is received. ನೋಡಿ, ಇವನು ಟೆಲಿಗ್ರಾಮ್ ಕಳಿಸಿದ ಕೂಡಲೇ ಓವರ್, ಇವನ ಅಕ್ಸೆಪ್ಟೆನ್ಸು ಇಲ್ಲಿ ಕ್ಯಾನ್ಸಲ್ ಆಯಿತು. ಆದರೆ ಇವನ ವಿಷಯದಲ್ಲಿ ಅದು ಕ್ಯಾನ್ಸಲ್ ಆಗಬೇಕು ಅಂದರೆ ಇಟ್ ಹ್ಯಾಸ್ ಟು ರೀಚ್ ಹಿಮ್. ದಟ್ ಈಸ್ ದ ಮೀನಿಂಗ್ ಆಫ್ ಇಟ್. ಓಕೆ, ದಿಸ್ ಈಸ್ ವಾಟ್ ಈಸ್ ದಿ ಸಿಚುವೇಶನ್ ಆಫ್ ಸಿ. ದೀಸ್ illustrations are available for section
4 ಸೆಕ್ಷನ್ 4 ಇದ್ದಂತಹ ಇಲಸ್ಟ್ರೇಷನ್ ನಾನು ನಿಮ್ಗೆ ಹೇಳಿದ್ದೀನಿ. ಇನ್ನೂ ಹೆಚ್ಚು ಅರ್ಥ ಆಗ್ಬೇಕಂದ್ರೆ ನಾ ಕೇಸ್ಗಳನ್ನ ನಿಮ್ಗೆ ಡಿಸ್ಕಸ್ ಮಾಡಿದಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್. ದೆನ್ ರಿವೋಕೇಶನ್ ಆಫ್ ಪ್ರಪೋಸಲ್ ಆ್ಯಂಡ್ ಅಕ್ಸೆಪ್ಟೆನ್ಸ್, ಪ್ರಸ್ತಾವನೆ ಮತ್ತು ಅಂಗೀಕಾರದ ಹಿಂಪಡೆಯುವಿಕೆ ಬಗ್ಗೆ ಇದು ಒಂದು ಕಾಲಮ್ ಇದೆ, ಇದು ಇದೆ, ಅದನ್ನು ನೋಡೋಣ. ರಿವೋಕೇಶನ್ ಆಫ್ ಪ್ರಪೋಸಲ್. A proposal may be revoked at any time before the communication of its acceptance. This is the concept. ನೋಡಿ, ಯಾವುದೇ ಒಂದು ಪ್ರಸ್ತಾವನೆಯನ್ನ ಆ ಪ್ರಸ್ತಾವನೆ ಅಂಗೀಕಾರವಾಗುವ ಮೊದಲೇ ಏನು ಮಾಡ್ಬೋದು, ನೀವು ಅದನ್ನು ಹಿಂಪಡೆಯಬಹುದು. ಇಲ್ಲಿ ನಿಮಗೆ ಕ್ಲಿಯರ್ ಅರ್ಥ ಆಗುತ್ತೆ. ಎ ಪ್ರಪೋಸಲ್ ಮೇ ಬಿ ರಿವೋಕ್ಡ್ ಎನಿ ಟೈಮ್ ಬಿಫೋರ್ ದ ಕಮ್ಯುನಿಕೇಶನ್ ಆಫ್ ಇಟ್ಸ್ ಅಕ್ಸೆಪ್ಟೆನ್ಸ್ ಈಸ್ ಕಂಪ್ಲೀಟ್ ಆ್ಯಸ್ ಅಗೇನ್ಸ್ಟ್ ದ ಪ್ರಪೋಸರ್. ನೋಡಿ, ಪ್ರಪೋಸರ್ಗೆ ಬರುವ ಅಕ್ಸೆಪ್ಟೆನ್ಸ್ ಮಾಡುವುದಕ್ಕಿಂತ ಮೊದಲು ನೀವೇನು ಮಾಡ್ಬೋದು, ಆ ಒಂದು ಪ್ರಸ್ತಾವನೆಯನ್ನು ನೀವು ಕ್ಯಾನ್ಸಲ್ ಮಾಡ್ಬೋದು. ಎ ಪ್ರಪೋಸಲ್ ಮೇ ಬಿ ರಿವೋಕ್ಡ್ ಎಟ್ ಎನಿ, ಯಾವುದೇ ಸಂದರ್ಭದಲ್ಲಿ ದ ಕಮ್ಯುನಿಕೇಶನ್ ಆಫ್ ಇಟ್ಸ್ ಅಕ್ಸೆಪ್ಟೆನ್ಸ್ ಈಸ್ ಕಂಪ್ಲೀಟ್ ಆ್ಯಸ್ ಅಗೇನ್ಸ್ಟ್ ದಿ ಪ್ರಪೋಸರ್. ಬಿಫೋರ್ ದ ಕಮ್ಯುನಿಕೇಶನ್ ಆಫ್ ಅಕ್ಸೆಪ್ಟೆನ್ಸ್, ನಿಮಗೆ ಅಕ್ಸೆಪ್ಟೆನ್ಸ್ನ ಕಮ್ಯುನಿಕೇಶನ್ ಆಗುವುದಕ್ಕಿಂತ ಮೊದಲು, ಪ್ರಸ್ತಾವನೆಯ ಅಂಗೀಕಾರವು ನೀಡಿದ ವ್ಯಕ್ತಿಗೆ ವಿರುದ್ಧ ಪೂರ್ಣವಾಗುವವರೆಗೆ ಆ ವ್ಯಕ್ತಿ ತನ್ನ ಪ್ರಸ್ತಾವನೆಯನ್ನು ಹಿಂಪಡೆಯಬಹುದು. ಎ ಪ್ರಪೋಸಲ್ ಮೇ ಬಿ ರಿವೋಕ್ಡ್ ಎಟ್ ಎನಿ ಟೈಮ್ ಬಿಫೋರ್ ದ ಕಮ್ಯುನಿಕೇಶನ್ ಆಫ್ ಇಟ್ಸ್ ಅಕ್ಸೆಪ್ಟೆನ್ಸ್ ಈಸ್ ಕಂಪ್ಲೀಟ್. ಕಮ್ಯುನಿಕೇಶನ್ ಆಫ್ ಅಕ್ಸೆಪ್ಟೆನ್ಸ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಹೇಳಿ? ಎ ಲೆಟರ್ನ ಬರಿತಾನೆ, ಬಿಗೆ ತಲುಪುತ್ತೆ, ಬಿಗೆ ತಲುಪಿದ ತಕ್ಷಣ ಅವನು ಸುಮ್ಮನೆ ಇದ್ದ ಅಂತ ಇಟ್ಕೊಳ್ಳಿ, ಆವಾಗ ಎ ಟೆಲಿಗ್ರಾಮ್ ಹೋತು ಅಂತಂದ್ರೆ ಎಸ್, ಹೀಸ್ ಪ್ರಪೋಸಲ್ ಈಸ್ ರಿವೋಕ್ಡ್. ಆದರೆ ಎ ಲೆಟರ್ ಬರೆದು ಬಿಗೆ ಕಳಿಸ್ತಾನೆ, ಬಿ ಲೆಟರ್ ಬಂದ್ಕೊಳ್ಳಿ ತಕ್ಷಣ ಅವನು ಅಕ್ಸೆಪ್ಟೆನ್ಸ್ ಮಾಡಿ ಪೋಸ್ಟಲ್ಲಿ ಹಾಕ್ಬಿಡ್ತಾನೆ. ಹಾಕಿದಾಗ ನೋ. ಯಾಕೆ ಅಂತಂದ್ರೆ ಎಗೆ ಸಂಬಂಧಪಟ್ಟಂಗೆ ಒಮ್ಮೆ ಬಿ ತನ್ನ ಒಪ್ಪಿಗೆಯನ್ನು ಬರೆದು ಪೋಸ್ಟ್ ಆಫೀಸ್ ಪೆಟ್ಟಿಗೆಯಲ್ಲಿ ಹಾಕ್ದ ಅಂತಂದರೆ ಎ ಪ್ರಪೋಸಲ್ನ ರಿಜೆಕ್ಟ್ ಮಾಡುವಂಥ, ರಿವೋಕ್ ಮಾಡುವಂಥ ಚಾನ್ಸ್ ಇಲ್ಲ. ದಟ್ ಈಸ್ ದಿ ಕಾನ್ಸೆಪ್ಟ್. ರಿವೋಕೇಶನ್ ಆಫ್ ಅಕ್ಸೆಪ್ಟೆನ್ಸ್. ರಿವೋಕೇಶನ್ ಆಫ್ acceptance may be revoked before the communication of acceptance is complete as against the acceptor. ಆಸ್ ಅಗೇನ್ಸ್ಟ್ ದ ಅಕ್ಸೆಪ್ಟರ್. ನೋಡಿ, ಇಲ್ಲಿ ಅಕ್ಸೆಪ್ಟ್ ಮಾಡುವಂಥವನು, ಪ್ರಪೋಸ್ ಮಾಡಿದವನಿಗೆ ಏನಾಗುತ್ತೆ ಅಂತಂದರೆ ಅಕ್ಸೆಪ್ಟೆನ್ಸ್ ಬರಬೇಕು, ಒಪ್ಪಿಗೆ ಬರಬೇಕು. ನೋಡಿ, ಅಕ್ಸೆಪ್ಟೆನ್ಸ್ ಮೇ ಬಿ ರಿವೋಕ್ಡ್ ಬಿಫೋರ್ ದ ಕಮ್ಯುನಿಕೇಶನ್ ಆಫ್ ಅಕ್ಸೆಪ್ಟೆನ್ಸ್. ನೀವು ಅಕ್ಸೆಪ್ಟೆನ್ಸ್ ಏನಿದೆಯಲ್ಲ ಇದು ತಲುಪಬಾರ್ದು, ಪ್ರಪೋಸರ್ಗೆ ತಲುಪುವಕ್ಕಿಂತ ಮೊದಲು ನೀವು ಏನು ಮಾಡ್ಬೋದು, ನಿಮ್ಮ ಒಪ್ಪಿಗೆಯನ್ನು ನಿರಾಕರಿಸಬಹುದು. ನಿಮ್ಮ ಒಪ್ಪಿಗೆ ಏನಾಗಬೇಕು, ಯಾರು ಒಪ್ಪಬೇಕಲ್ಲ ಅವ್ರಿಗೆ ಕಳಿಸಿರ್ತೀರಿ, ಅದು ಇಟ್ ಈಸ್ ಇನ್ ದ ಪೋಸ್ಟಲ್ ಟ್ರಾನ್ಸಾಕ್ಷನ್, ಟ್ರಾನ್ಸಿಟ್ ಅಂತಾರೆ ಅದಕ್ಕೆ. ಆ ಸಮಯದಲ್ಲಿ ನೀವು ಒಂದು ಟೆಲಿಗ್ರಾಮ್ ಕೊಡ್ತೀರಿ ಅಥವಾ ಫೋನ್ ಮಾಡಿ ಹೇಳ್ತೀರಿ ನನಗೆ ಬೇಡ ಅಂಥೇಳಿ. ಆವಾಗ ನೀವು ಬೇಡ ಅಂತ ಹೇಳುವಂಥದ್ದು ಇದೆಯಲ್ಲ, ನಿಮ್ಮ ಒಪ್ಪಿಗೆಯನ್ನು ನಿರಾಕರಿಸುವಂತಹ ಒಂದು ಪರಿಸ್ಥಿತಿ ಇದೆಯಲ್ಲ, ಅದು ಅವರಿಗೆ ನಿಮ್ಮ ಒಪ್ಪಿಗೆ ಪತ್ರ ತಲುಪಿನ ಮೊದಲೇ ತಲುಪಿದರೆ ರಿವೋಕೇಶನ್ ಇಸ್ ಪಾಸಿಬಲ್. ಬಟ್ ದಿಸ್ ಈಸ್ ನಾಟ್ ದೇರ್ ಇನ್ ಇಂಗ್ಲೀಷ್ ಲಾ. ಇಂಗ್ಲೀಷ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಇದಿಲ್ಲ. ದಟ್ಸ್ ಇಟ್. Yes. Illustration. A proposes by letter. I think I have discussed this. A accepts the proposal letters. A may revoke. Yes. Okay. ಹೇಗೆ ಅನ್ನೋದನ್ನು ಇಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ, ನೋಡೋಣ. ಎಕ್ಸ್ಪ್ಲೇನ್. A proposes by letter sent by post to sell a house to B. B accepts the proposal by letter sent by post. A may revoke his proposal any time or at the moment when B posts his letter of acceptance, but not afterwards. This is very clear. ನೋಡಿ, A may revoke his proposal. ಇಲ್ಲಿ ಪ್ರಪೋಸಲ್ ಅಂದರೆ ಪ್ರಸ್ತಾವನೆ ರಿಜೆಕ್ಟ್ ಮಾಡೋಕೆ ಅವಕಾಶ ಇರುವಂಥದ್ದು ಯಾವಾಗ? ಬಿ ತನ್ನ ಅಕ್ಸೆಪ್ಟೆನ್ಸ್ ಲೆಟರನ್ನು ಟ್ರಾನ್ಸಿಟ್ ಅದರ ಮೇಲೆ ಆ್ಯಕ್ಷನ್ ತೊಗೊಳೋಕಿನ ಮೊದಲು ಮಾಡ್ಬೋದು. ಬಿ ಮೇ ರಿವೋಕ್ ಹೀಸ್ ಅಕ್ಸೆಪ್ಟೆನ್ಸ್. ನೋಡಿ, ಬಿ ತನ್ನ ಒಪ್ಪಿಗೆಯನ್ನು ರಿವೋಕ್ ಮಾಡ್ಬೋದು ಎಟ್ ಎನಿ ಟೈಮ್ or at the moment when the letter communicating it reaches, but not afterwards. ಅಂದರೆ ನೀವೇನು ಪೋಸ್ಟಲ್ಲಿ ಪತ್ರ ಹಾಕಿರ್ತೀರಲ್ಲ, ಆ ಒಪ್ಪಿಗೆ ಪತ್ರ ಅದು ಅವ್ರಿಗೆ ತಲುಪೋದಕ್ಕಿಂತ ಮೊದಲು ಅಥವಾ ತಲುಪುವ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಅದಕ್ಕಿಂತ ಮೊದಲೇ ನಿಮ್ಮ ರಿವೋಕೇಶನ್, ಒಪ್ಪಿಗೆಯ ಹಿಂಪಡೆತ ಅವರಿಗೆ ತಲುಪಬೇಕು. ಅದನ್ನೇ ನಾನು ಬಾರಿ ಬಾರಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದಟ್ ಈಸ್ ಅಗೇನ್ ಎಕ್ಸ್ಪ್ಲೈನ್ಡ್ ಎಸ್ ಎ ಇಲಸ್ಟ್ರೇಷನ್ ಇನ್ ಸೆಕ್ಷನ್ 5. ದೆನ್
Section 6, how the revocations can be done. How the revocation, ಹಿಂಪಡೆಯುವಿಕೆ ವಿಧಾನಗಳು ಯಾವ್ಯಾವ ಥರ ಹಿಂಪಡಿಬೋದು ನಾವು ಅನ್ನೋದನ್ನು. ಎ ಪ್ರಪೋಸಲ್ ಈಸ್ ರಿವೋಕ್ಡ್ ಬೈ ಕಮ್ಯುನಿಕೇಶನ್ ಆಫ್ ನೋಟಿಸ್. ನಾವು ಇಷ್ಟ ತನಕ ಮಾತಾಡಿದ್ವಲ್ವಾ, ಆ ರೀತಿಯಾದಂತಹ ನೋಟಿಸ್ಗಳು. ಆಫ್ ರಿವೋಕೇಶನ್ ಬೈ ಎ ಪ್ರಪೋಸರ್, ಒಬ್ಬ ಪ್ರಸ್ತಾವನೆ ಮಾಡುವಂತಹ ವ್ಯಕ್ತಿ ನೋಟಿಸ್ ಕೊಟ್ಟು ಏನು ಮಾಡ್ಬೋದು, ತನ್ನ ಪ್ರಸ್ತಾವನೆಯನ್ನು ಹಿಂಪಡೆಯಬಹುದು. ಅದಕ್ಕೆ ಈ ರೀತಿಯಾದಂತಹ ಕೆಲವು ಸಂದರ್ಭಗಳಿವೆ. ಒಂದು, ಬೈ ಲ್ಯಾಪ್ಸ್ ಆಫ್ ಟೈಮ್. ಒಂದು ಪ್ರಪೋಸ್ ಮಾಡಿರ್ತೀವಿ ನಾವು, ಅದು ರೀಸನೇಬಲ್ ಟೈಮ್ ಒಳಗೆ ಅಕ್ಸೆಪ್ಟೆನ್ಸ್ ಬರಬೇಕು. ನಾನು ಈ ವರ್ಷ ಪ್ರಪೋಸ್ ಮಾಡಿದ್ದೀನಿ, ನನ್ನ ಮನೇನ 4 ಲಕ್ಷಕ್ಕೆ ಮಾರ್ತೀನಿ ಅಂಥೇಳಿ. 2 ವರ್ಷ ಬಿಟ್ಬಿಟ್ಟು ಆಯ್ತು 4 ಲಕ್ಷಕ್ಕೆ ನಾನು ತೊಗೋತೀನಿ ಅಂದ್ರೆ ಅಲ್ಲ. ಇಟ್ ವಿಲ್ ಹ್ಯಾವ್ ಎ ರೀಸನೇಬಲ್ ಬಿಸ್ನೆಸ್ ಟೈಮ್. ಬೈ ಫೇಲಿಯರ್ ಆಫ್ ಅಕ್ಸೆಪ್ಟರ್ ಟು ಫುಲ್ಫಿಲ್ ಕಂಡೀಷನ್ ಆಫ್ ಪ್ರೆಸಿಡೆಂಟ್. ನಾನು ಅದಕ್ಕೊಂದು ಕಂಡೀಷನ್ ಹಾಕಿ ನಾನು ಪ್ರಪೋಸಲ್ ಕೊಟ್ಟಿದ್ದೆ ಅಂತ, ಪ್ರಸ್ತಾವನೆಯನ್ನು ಕೊಟ್ಟಿದ್ದೆ ಅಂತ ಇಟ್ಕೊಳ್ಳಿ. ಆ ಎಲ್ಲ ನಿರ್ಬಂಧಗಳಿಗೆ ಅವನು ಒಪ್ಪಲಿಲ್ಲ ಅಂದರೂ ಪ್ರಪೋಸಲ್ ಕ್ಯಾನ್ಸಲ್ ಆಗುತ್ತೆ. ಬೈ ಡೆತ್, ದಿಸ್ ಇಸ್ ವೆರಿ ನ್ಯಾಚುರಲ್. ಯಾವುದೇ ವ್ಯಕ್ತಿ ಏನು ನಾವು ಯಾರಿಗೆ ಪ್ರಪೋಸ್ ಮಾಡಿರ್ತೀವಿ ಅಥವಾ ಪ್ರಪೋಸರ್ ಇದ್ದಾನಲ್ಲ ಅವನೇನಾದರೂ ಸತ್ತು ಹೋದರೆ, ಅಥವಾ ಅವನು ಲುನಾಟಿಕ್ ಆದರೆ, ಬುದ್ಧಿಮಾನ್ಯ ಆದರೆ, ಆವಾಗಲೂ ಕೂಡ ಏನಾಗುತ್ತೆ, ಅದು ಬಿಫೋರ್ ಅಕ್ಸೆಪ್ಟೆನ್ಸ್ ಆ ರೀತಿ ಪ್ರಪೋಸಲ್ಲು ರಿವೋಕ್ ಆಗುತ್ತೆ. ದಟ್ ಈಸ್ ವಾಟ್. ಪ್ರಸ್ತಾವನೆ ನೀಡಿದ ವ್ಯಕ್ತಿಯಿಂದ ಹಿಂಪಡೆಯುವಿಕೆಯ ಸೂಚನೆ. ಒಂದು ಸೂಚನೆ ಬೇರೆ ಸಂದರ್ಭದಲ್ಲಿ ಯುಕ್ತ ಸಮಯದಲ್ಲಿ ಅದು ಅಕ್ಸೆಪ್ಟ್ ಆಗಬೇಕು, ಇಲ್ಲಾಂದ್ರೆ ಅದು ನಿರಾಕರಣೆ ಆಗುತ್ತೆ. ಅಂಗೀಕಾರದವನು ಮೊದಲು ನಿಗದಿಯಾದ ಷರತ್ತುಗಳನ್ನು ಪೂರೈಸಿದರೆ, ಅಕ್ಸೆಪ್ಟರು ಆ ಷರತ್ತುಗಳನ್ನು ಪೂರೈಸದೆ ಹೋದರೆ ಇವನಿಗೆ ವಾಗ್ದಾನದಾರ ಅಂತಲೂ ಹೇಳ್ತಾರೆ. ಇವನಿಗೆ ವಾಗ್ದಾನದಾರ ಅಂತಾರೆ, ವಾಗ್ದಾನದಾರ ಅಂತಲೂ ಹೇಳ್ತಾರೆ. ಓಕೆ. ಪ್ರಸ್ತಾವನೆ ನೀಡಿದ ವ್ಯಕ್ತಿ, ಯಾರು ಪ್ರಸ್ತಾವನೆ ಕೊಟ್ಟಿರ್ತಾರೆ ಅವನು ಸತ್ತು ಹೋದರೆ, ಅಥವಾ ಅವನು ಅಸ್ವಸ್ಥನಾದರೆ, ಅವನು ಲುನಾಟಿಕ್ ಆದರೆ, ಬುದ್ಧಿಮಾಂದ್ಯನಾದರೆ, ಅಂಥ ಸಂದರ್ಭದಲ್ಲೂ ಪ್ರಪೋಸಲ್ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ. ರೈಟ್. ದೆನ್ ಅಕ್ಸೆಪ್ಟೆನ್ಸ್ ಮಸ್ಟ್ ಬಿ ಅಬ್ಸಲ್ಯೂಟ್. ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೆಕ್ಷನ್ 7 ಕಲಮ್ 7. ಕಲಮ್ 7 ಏನು ಹೇಳುತ್ತೆ ಅಂತಂದರೆ, ಯಾವುದೇ ಒಂದು ಅಂಗೀಕಾರ ಇದೆಯಲ್ಲ, ಪ್ರಸ್ತಾವನೆ ಏನಿರುತ್ತೋ ಅದನ್ನು ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡಬೇಕು. ಪಾರ್ಟ್ ಬೈ ಪಾರ್ಟ್ ಮಾಡೋಕ್ಕಾಗಲ್ಲ. ಕಾಂಟ್ರಾಕ್ಟಲ್ಲಿ ಪಾರ್ಟ್ ಈಸ್ ನಾಟ್ ಪರ್ಮಿಟೆಡ್. ಬಿ ಅಬ್ಸಲ್ಯೂಟ್ ಆ್ಯಂಡ್ ಅನ್ಕ್ವಾಲಿಫೈಡ್. ಒಂದೇದ್ದು ಕಂಪ್ಲೀಟ್ ಮಾಡಬೇಕು, ಮತ್ತು ಕಂಡೀಷನ್ ಹಾಕಬಾರ್ದು. ಯಾವುದೇ ಪ್ರಪೋಸಲ್ಗೆ ನೀವು ಕಂಡೀಷನ್ ಹಾಕಿದರೆ ಅದು ಕೌಂಟರ್ ಆಫರ್ ಆಗುತ್ತೆ, ಕೌಂಟರ್ ಪ್ರಪೋಸಲ್ ಆಗುತ್ತೆ, ಮರು ಪ್ರಸ್ತಾವನೆ ಆಗುತ್ತೆ. ಆದ್ದರಿಂದ ಆ ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಬಿ ಎಕ್ಸ್ಪ್ರೆಸ್ಡ್ ಇನ್ ಸಮ್ ಯೂಸುವಲ್ ಆ್ಯಂಡ್ ರೀಸನಬಲ್ ಮ್ಯಾನರ್ unless the proposal prescribes the manner in which it is to be accepted. If the proposal prescribes a manner in which it is to be accepted, the proposal is made in such manner only. The proposer may, within a reasonable time after the acceptance is communicated to him, insist that his proposal shall be accepted in the prescribed manner and not otherwise. But if he fails to do so, he accepts the acceptance. Nodi. when a proposal is given, ಕನ್ನಡದಲ್ಲಿ ಓದ್ಬಿಡ್ತೀನಿ ನಾನು, ಸಾಮಾನ್ಯ ಹಾಗೂ ಯುಕ್ತ ರೀತಿಯಲ್ಲಿ ವ್ಯಕ್ತನಾಗಿರಬೇಕು. ಹೊರತು ಈ ಪ್ರಸ್ತಾವನೆಯು ಸ್ವೀಕಾರಕ್ಕಾಗಿ ನಿರ್ದಿಷ್ಟ ವಿಧಾನವನ್ನು ಸೂಚಿಸಿದ್ದರೆ, ಒಂದು ಪ್ರಸ್ತಾವನೆಯು ಸ್ವೀಕಾರದ ವಿಧಾನವನ್ನು ಸೂಚಿಸಿದ್ದರೆ ಮತ್ತು ಸ್ವೀಕಾರವು ಆ ವಿಧಾನದಲ್ಲಿ ನೀಡಲಾಗದೆ ಇತರೆ ರೀತಿಯಲ್ಲಿ ನೀಡಲ್ಪಟ್ಟಿದ್ದರೆ, ಸ್ವೀಕಾರದ ಮಾಹಿತಿ ಪ್ರಸ್ತಾಪಕನಿಗೆ ತಲುಪಿದ ನಂತರ ನ್ಯಾಯಸಮ್ಮತ ಸಮಯದ ಒಳಗೆ ಪ್ರಸ್ತಾಪಕನು ತನ್ನ ಪ್ರಸ್ತಾವನೆ ನಿರ್ದಿಷ್ಟ ವಿಧಾನದಲ್ಲಿಯೇ ಸ್ವೀಕರಿಸಬೇಕು ಎಂದು ಒತ್ತಾಯಿಸಬಹುದು. ಆದರೆ ಅದನ್ನು ಮಾಡದೇ ಇದ್ದರೆ ಅವನು ಸ್ವೀಕಾರವನ್ನು ಅಂಗೀಕರಿಸಿದಂತಾಗುತ್ತದೆ. ನೋಡಿ, ದಿ ಪ್ರಪೋಸರ್, ಇಫ್ ದಿ ಅಕ್ಸೆಪ್ಟೆನ್ಸ್ ಕಮ್ಸ್ ನಾಟ್ ಇನ್ ಎ ಮ್ಯಾನರ್ ಆ್ಯಸ್ ಪ್ರಿಸ್ಕ್ರೈಬ್ಡ್, ದೆನ್ ಹಿ ಮೇ ರಿಯಾಕ್ಟ್ ಟು ಹಿಮ್. ಇಲ್ಲ, ನೀನು ನಾ ಹೇಳಿದಂಗೆ ಕಳಿಸಿಲ್ಲ ಅಂಥೇಳಿ ಹಿ ಕ್ಯಾನ್ ರಿಜೆಕ್ಟ್ ದಿ ಅಕ್ಸೆಪ್ಟೆನ್ಸ್. ಆ ಒಂದು ಪ್ರಾವಧಾನ ನಿಮಗೆ ಸೆಕ್ಷನ್ 7ನಲ್ಲಿ ಸಿಗುತ್ತೆ. ದೆನ್ ವಾಟ್ ಸೆಕ್ಷನ್ 8 says? Section 8, performance of the conditions of a proposal or acceptance of any consideration for a reciprocal promise which may be offered with a proposal is an acceptance of the proposal. Nodi, acceptance by performing conditions or receiving consideration. Andre, performance of the conditions of a proposal or the acceptance of any consideration for a reciprocal promise which may be offered with a proposal is an acceptance of the proposal.
ಅಂದರೆ ಇದರ ಅರ್ಥ ಇಷ್ಟೇ, ನೀವು ಯಾವುದೇ ಒಂದು ಪ್ರಪೋಸಲ್ನ ಕೊಟ್ಟಾಗ ಆ ಪ್ರಪೋಸಲ್ಗೆ ಸಂಬಂಧಪಟ್ಟಂತಹ ಪ್ರತಿಫಲವನ್ನು ನೀವು ಪಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಅದರ ಅರ್ಥ ನೀವು ಅಕ್ಸೆಪ್ಟ್ ಮಾಡ್ದಂಗೆ, ಅದರ ಅರ್ಥ ನೀವು ಅಕ್ಸೆಪ್ಟ್ ಮಾಡ್ದಂಗೆ. ಅಥವಾ ಅಲ್ಲಿ ಕೆಲವು ಕಂಡೀಷನ್ಗಳನ್ನ ಕೊಟ್ಟಿರ್ತಾರೆ. ಪರ್ಫಾರ್ಮೆನ್ಸ್ ಆಫ್ ದ ಕಂಡೀಷನ್ಸ್ ಆಫ್ ಎ ಪ್ರಪೋಸಲ್ ಆರ್ ದ ಅಕ್ಸೆಪ್ಟೆನ್ಸ್ ಆಫ್ ಎನಿ ಕಂಡೀಷನ್ಸ್ ಫಾರ್ ಎ ರೆಸಿಪ್ರೋಕಲ್ ಪ್ರಾಮಿಸ್ ವಿಚ್ ಮೇ ಬಿ ಆಫರ್ಡ್ ವಿತ್ ಎ ಪ್ರಪೋಸಲ್ ಈಸ್ ಎನ್ ಅಕ್ಸೆಪ್ಟೆನ್ಸ್ ಆಫ್ ದ ಪ್ರಪೋಸಲ್. ಷರತ್ತುಗಳ ಪಾಲನೆಯ ಮೂಲಕ ನೀವೇನೋ ಒಂದು ಕಂಡೀಷನ್ ಹೇಳಿರ್ತಾರೆ, ಬಸ್ ನಿಲ್ಲಿಸಿದ ಕೂಡಲೇ ನೀವು ಬಸ್ ಹತ್ತಿರಿ, ಸೊ ಇಟ್ ಈಸ್ ಎನ್ ಅಕ್ಸೆಪ್ಟೆನ್ಸ್. ಇಲ್ಲ ನೀವು ಹತ್ತಬಾರ್ದಿತ್ತು, ಓಕೆ, ದಟ್ ಈಸ್ ಎನ್ ಆಕ್ಷನ್. ಪಾಲನೆಯ ಮೂಲಕ ಅಥವಾ ಪ್ರತಿಫಲ ಸ್ವೀಕಾರದ ಮೂಲಕ ನೀವೇನಾಗ್ತದೆ, ಪ್ರಸ್ತಾವನೆಯನ್ನು ಒಪ್ಕೊಂಡಂತೆ ಆಗುತ್ತೆ ಅನ್ನೋದನ್ನು ಸೆಕ್ಷನ್ 8 ಹೇಳುತ್ತೆ. ದೆನ್ ವಾಟ್ ಸೆಕ್ಷನ್ 9 ಸೇಸ್? ದಿಸ್ ಟಾಕ್ಸ್ ಅಬೌಟ್ ಎಕ್ಸ್ಪ್ರೆಸ್ ಆ್ಯಂಡ್ ಇಂಪ್ಲೈಡ್ ಪ್ರಪೋಸಲ್ಸ್. ಎಕ್ಸ್ಪ್ರೆಸ್ ಆ್ಯಂಡ್ ಇಂಪ್ಲೈಡ್ ಪ್ರಪೋಸಲ್ಸ್. ಎಕ್ಸ್ಪ್ರೆಸ್ ಪ್ರಪೋಸಲ್ ಅಂತಂದರೆ ನಮಗೆ ಕ್ಲಿಯರ್ ಆಗಿರುತ್ತೆ ಅದು, ಅಥವಾ ಲಿಖಿತ ರೂಪದಲ್ಲಿ ಅಥವಾ ಓರಲ್ ರೂಪದಲ್ಲಿ ಇರುತ್ತೆ. ಇಂಪ್ಲೈಡ್ ಅಂತಂದ್ರೆ ನಮ್ಮ ಪ್ರತಿಕ್ರಿಯೆ ಮೇಲೆ ಅದು ಅವಲಂಬನೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಐ ಪ್ರಪೋಸ್ ಎ ಹೌಸ್ ಫಾರ್ ರೆಂಟ್ ಆ್ಯಂಡ್ ಐ ಅಪಾಯಿಂಟ್ ಏಜೆಂಟ್. ಅವನು ರೆಂಟ್ಗೆ ಒಪ್ಪಿಸ್ತಾನೆ. ಒಪ್ಪಿಸಿದ ಮೇಲೆ ಏನಾಗ್ತದೆ, ಅವನು 1 ತಿಂಗಳಾದಮೇಲೆ ರೆಂಟ್ ಕೊಡ್ತಾನೆ, ಆ ರೆಂಟ್ ನಾನು ತಗೋತೀನಿ. ಸೊ ಇಟ್ ಈಸ್ ಇಂಪ್ಲೈಡ್ ಅಕ್ಸೆಪ್ಟೆನ್ಸ್. ನಾನು ಅವಾಗ ಇಲ್ಲ ನಾನು ಇಷ್ಟು ರೆಂಟ್ ಹೇಳಿರಲಿಲ್ಲ, ನೀವು ರೆಂಟ್ ಜಾಸ್ತಿ ಮಾಡಿ ಅಂತ ಹೇಳೋಕ್ಕಾಗಲ್ಲ. ದಟ್ ಈಸ್ ವಾಟ್ ಈಸ್ action. In so far as the proposal or acceptance of any promise is made in words, the promise is said to be express. In so far as the such proposal or acceptance is made otherwise than in words, the promise is said to be implied. A bid at the auction is implied offer. ನೋಡಿ ಎಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ದಿಸ್ ಇಸ್ ಒನ್. ಯಾವುದೇ ಒಂದು ಆಕ್ಷನ್ ನಡೆದಲ್ಲಿ ನೀವು ಅಲ್ಲಿ ಹೋಗಿ ನೀವು ಬಿಡ್ ಕೂಗಿದ್ರಿ ಅಂತ ಇಟ್ಕೊಳ್ಳಿ, ಅದರ ಅರ್ಥ ನೀವು ನಾ ಪರ್ಚೇಸ್ ಮಾಡ್ತೀನಿ ಅಂದಂಗೆ. ಆಮೇಲೆ ಬಿಡ್ ಕೂಗಿಬಿಟ್ಟು ಬಿಟ್ಟು ಓಡಿ ಹೋಗ್ತೀನಿ ಅನ್ನಂಗಿಲ್ಲ. ಸೊ ದಟ್ ಈಸ್ ಎನ್ ಇಂಪ್ಲೈಡ್ ಆ್ಯಕ್ಷನ್, ರೈಟ್? ಸ್ಟೆಪ್ಪಿಂಗ್ ಇನ್ ಟು ಎ ಆಮ್ನಿ ಬಸ್ ಹೇಳಿದ್ನಲ್ವ, ಬಸ್ಸಿನ ಎಕ್ಸಾಂಪಲ್ ಹೇಳಿದ್ ನಾನು, ಈಸ್ ಎನ್ ಇಂಪ್ಲೈಡ್ ಕಾಂಟ್ರಾಕ್ಟ್. ಅದೇ ಟ್ರೈನಲ್ಲಿ ಹಾಗಲ್ಲ. ಟ್ರೈನಲ್ಲಿ ಹೆಂಗೆ ಹೋಗ್ಬೇಕು ಹೇಳಿ ನೀವು? ಫಸ್ಟೇ ಟಿಕೆಟ್ ತೊಗೊಂಡು ಟ್ರೈನ್ ಹತ್ತಬೇಕು. ಸೊ ದಟ್ ಈಸ್ ಎಕ್ಸ್ಪ್ರೆಸ್, right? In bus it is not like that. You are climbing into the bus means it is implied acceptance. ಹೌದು, ನಾನು ಬಸ್ನಲ್ಲಿ ಟ್ರಾವೆಲ್ ಮಾಡೋಕ್ಕೆ ಟಿಕೆಟ್ ತಗೋತೀನಿ ಅಂಥೇಳಿ ನೀವು ನಿಮ್ಮ ಕೃತ್ಯದಿಂದ ಹೇಳ್ತೀರಿ. ದಟ್ ಈಸ್ ವಾಟ್ ಈಸ್ ಇಂಪ್ಲೈಡ್ ಅಕ್ಸೆಪ್ಟೆನ್ಸ್. ಓಕೆ. ಪ್ರತ್ಯಯಗಳು ಸ್ಪಷ್ಟ ಮತ್ತು ಅಸ್ಪಷ್ಟ ಸೆಕ್ಷನ್. ಒಂದು ಪ್ರಸ್ತಾವನೆಯ ಅಥವಾ ಸ್ವೀಕಾರವು ವಚನದ ಮೂಲಕ ಮಾತುಗಳಿಂದ ಮಾಡಲ್ಪಟ್ಟರೆ ಆ ಪ್ರತ್ಯಯವನ್ನು ಸ್ಪಷ್ಟ ಎಂದು ಹೇಳುತ್ತೇವೆ. ಆದರೆ ಪ್ರಸ್ತಾವನೆ ಅಥವಾ ಸ್ವೀಕಾರವು ಮಾತುಗಳಲ್ಲದೆ ಬೇರೆ ರೀತಿಯಲ್ಲಿ ಮಾಡಲ್ಪಟ್ಟರೆ, ಅವೇ ಉದಾಹರಣೆಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಬಸ್ಸಿನ ಉದಾಹರಣೆ ಕೊಟ್ಟಿದ್ದೀನಿ, ಬಿಡ್ ಉದಾಹರಣೆ ಕೊಟ್ಟಿದ್ದೀನಿ. ಈ ರೀತಿಯಾದ ಇವು ಎಕ್ಸ್ಪ್ರೆಸ್. ದಿಸ್ ಇಸ್ ಐ ಥಿಂಕ್ ಆಲ್ ಅಬೌಟ್ ವಾಟ್ ಐ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿ ಕಾನ್ಸೆಪ್ಟ್ ಆಫ್ ಪ್ರಪೋಸಲ್, ಕಾನ್ಸೆಪ್ಟ್ ಆಫ್ ಅಕ್ಸೆಪ್ಟೆನ್ಸ್. ಸೆಕ್ಷನ್ 2A ಪ್ರಪೋಸಲ್, ಸೆಕ್ಷನ್ 2B ಅಕ್ಸೆಪ್ಟೆನ್ಸ್. ಇವುಗಳನ್ನು ನಾ ಈ ಪ್ರಕರಣಗಳ ಚರ್ಚೆ ಮಾಡುವುದರ ಮೂಲಕ ನಿಮಗೆ ಹೆಚ್ಚು ಅರ್ಥೈಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಒಂದು ನೆನಪಿಟ್ಕೊಳ್ಳಿ, ನಾನು ಹೇಳುವಂತಹ ಎಲ್ಲ ಪ್ರಕರಣಗಳನ್ನು ನೀವು ಜ್ಞಾಪಕ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ನಾನೇನು ಮಾಡಿದ್ದೀನಿ ಅಂದರೆ ಎಲ್ಲ ಪ್ರಕರಣಗಳ ಡೀಟೇಲ್ ಅನಲೈಸಿಸ್ ಮಾಡಿದ್ದೀನಿ. ಕೆಲವೊಂದು ಪ್ರಕರಣಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಪರೀಕ್ಷೆಯಲ್ಲಿ ಬರೀಬೋದು. ಡಿಸೈಡೆಡ್ ಕೇಸಸ್ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಹಾಗಾಗಿ 2 ರಿಂದ 3 ಪ್ರಕರಣ ನೀವು ಬರೀಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಪ್ರಕರಣಗಳನ್ನು ಇಲ್ಲಿ ಮಾಡಿದ್ದೀನಿ. ಈ 1ನೇ ಪ್ರಕರಣ ಲಾಲ್ ಮನ್ ಶುಕ್ಲಾ ವರ್ಸಸ್ ಗೌರಿ ದತ್ ಅಂತಕ್ಕಂಥ ಪ್ರಕರಣ, ಇಂಡಿಯಾದ ಪ್ರಕರಣ ಅಥವಾ ಸ್ವಾತಂತ್ರ್ಯ ಪೂರ್ವದ ಪ್ರಕರಣ. ಇದು ಇಲ್ಲಿ ಏನಾಗುತ್ತೆ ಅಂತಂದರೆ, ಆಫರ್ ಪ್ರಪೋಸಲ್ನ ಮಾಹಿತಿ ನಿಮ್ಗೆ ಅವಶ್ಯಕತೆ ಇರಬೇಕು. ಯು ಮಸ್ಟ್ ನೋ ದ ಪ್ರಪೋಸಲ್, ದೆನ್ ಓನ್ಲಿ ಯು ಮಸ್ಟ್ ನೋ ದ ಆಫರ್. ಇಫ್ ಯು ಆರ್ ನಾಟ್ ನೋಯಿಂಗ್ ದ ಆಫರ್, ದೆರ್ ಈಸ್ ನೋ ಕಾಂಟ್ರಾಕ್ಟ್. ಇಫ್ ಯು ಆರ್ ನಾಟ್ ನೋಯಿಂಗ್ ದ ಆಫರ್, ದೆರ್ ಈಸ್ ನೋ ಕಾಂಟ್ರಾಕ್ಟ್. ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ಲಾಲ್ಮನ್ ಶುಕ್ಲಾ ಇರ್ತಾನಲ್ವ, ಇವನು ಗೌರಿ ದತ್ನ ಮನೆಯಲ್ಲಿ ಕೆಲಸಕ್ಕಿರ್ತಾನೆ. ಗೌರಿ ದತ್ನ ಮನೆಯಲ್ಲಿ ಒಂದು ಮಗು ಕಳೆದು ಹೋಗುತ್ತೆ. ಆ ಕಳೆದು ಹೋದಂತಹ ಮಗುಗೆ ಇವು ಗೌರಿ ದತ್ ಏನು ಮಾಡ್ತಾರೆ ಅಂದರೆ, ನೀನು ಹೋಗಿ ಹುಡುಕಪ್ಪ, ನನ್ನ ಮಗನ ಹುಡುಕೊಂಬ ಅಂಥೇಳಿ ಕಳಿಸ್ತಾರೆ. ಅವನು ಹುಡುಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಇವನೇನು ಮಾಡ್ತಾನೆ, ಒಂದು ಅನೌನ್ಸ್ಮೆಂಟ್ ಮಾಡ್ತಾನೆ
ಪೇಪರ್ ಅನೌನ್ಸ್ಮೆಂಟೋ ಪಾಂಪ್ಲೆಟ್ ಅನೌನ್ಸ್ಮೆಂಟೋ ಮಾಡ್ತಾನೆ. ಮಾಡಿಬಿಟ್ಟು ನನ್ನ ಮಗನ ಯಾರು ಹುಡುಕಿ ಕೊಡ್ತೀರಿ, ನಾನು ಅವರಿಗೆ 500 ರೂಪಾಯಿ ಬಹುಮಾನ ಕೊಡ್ತೀರಿ ಅಂಥೇಳಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾನೆ. ಸೊ ದಿಸ್ ಈಸ್ ಎ ಆಫರ್. ದಿಸ್ ಆಫರ್ ಈಸ್ ನಾಟ್ ಕಮ್ಯುನಿಕೇಟೆಡ್ ಟು ಲಾಲ್ಮನ್ ಶುಕ್ಲಾ. ಲಾಲ್ಮನ್ ಶುಕ್ಲಾಗಿ ಆಫರು ಕಮ್ಯುನಿಕೇಟ್ ಆಗಿರೋದಿಲ್ಲ. ಆಮೇಲೆ ಗೊತ್ತಾಗುತ್ತೆ ಅವನಿಗೆ, ಮಗುನ ಕರ್ಕೊಂಬರ್ತಾನೆ ಅವನೇ. ಆಮೇಲೆ 2 ದಿವಸ ಆದಮೇಲೆ ಗೊತ್ತಾಗುತ್ತೆ ಅವನಿಗೆ, ಅಥವಾ 1 ವಾರ ಆದಮೇಲೆ ಗೊತ್ತಾಗುತ್ತೆ, ನಮ್ಮ ಸಾಹುಕಾರ 500 ರೂಪಾಯಿ ಬಹುಮಾನ ಘೋಷಣೆ ಮಾಡಿದ್ರು ಅಂಥೇಳಿ ಸಾಹುಕಾರ ಹತ್ರ ಹೋಗಿ, ಸಾರ್ ಬಹುಮಾನ ಕೊಡಿ ನಂಗೆ 500 ರೂಪಾಯಿ ಅಂತ ಕೇಳಿದಾಗ ಸಾಹುಕಾರ, ಇಲ್ಲ ನಿನಗೆ ಕೊಡೋಕ್ಕಾಗಲ್ಲ, ನೀನು ನಾನು ಕೆಲಸಕ್ಕೆ ಇಟ್ಕೊಂಡಿದ್ದು ಕೆಲಸ ಮಾಡಿದೀಯಾ, ನಿನಗೂ ಅದಕ್ಕೆ ಸಂಬಂಧ ಇಲ್ಲ, ಬೇರೆದವ್ರು ಹುಡುಕಿದ್ರೆ ನಾನು ಕೊಡ್ಬೋದಿತ್ತು, ನಿನಗೆ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಆವಾಗ ಲಾಲ್ಮನ್ ಶುಕ್ಲಾ ಕೇಸ್ ಹಾಕ್ತಾನೆ, ನನಗೆ ಬಹುಮಾನ ಕೊಡಿಸಿ ಅಂಥೇಳಿ. ಆವಾಗ ಕೋರ್ಟು ಈ ಕರಾರು ಕಾನೂನಿನ ಪ್ರಕಾರ ನೋಡುತ್ತೆ. ಏನು ಕರಾರು ಕಾನೂನು ಏನು ಹೇಳುತ್ತೆ? ದೇರ್ ಮಸ್ಟ್ ಬಿ ಎ ಪ್ರಪೋಸಲ್ ಆ್ಯಂಡ್ ಪ್ರಪೋಸಲ್ ಮಸ್ಟ್ ಬಿ ಅಕ್ಸೆಪ್ಟೆಡ್. ಕಮ್ಯುನಿಕೇಟ್ ಆಗಿರಬೇಕು. ಇಲ್ಲಿ ಕಮ್ಯುನಿಕೇಟ್ ಆಗಿಲ್ಲ. ಇಟ್ ವಾಸ್ ನಾಟ್ ಕಮ್ಯುನಿಕೇಷನ್. ಸಿ, ಕಮ್ಯುನಿಕೇಷನ್ ಈಸ್ ಎಸೆನ್ಷಿಯಲ್. ಬಹುಮಾನ ಇವನಿಗೆ ಗೊತ್ತಿರೋದಿಲ್ಲ, ಇವನು ಯಾಸ್ ಅ ಸೇವಕನಾಗಿ ತೊಗೊಂಡು ಬಂದಿರ್ತಾನೆ. ಆದ್ದರಿಂದ ಕೋರ್ಟ್ ಏನು ಮಾಡುತ್ತೆ? It will not accept the plea of Lalman Shukla. The court held that Lalman Shukla was not entitled to reward because he was not aware of the offer. ಅವನಿಗೆ ಪ್ರಪೋಸಲ್ ಕಮ್ಯುನಿಕೇಟ್ ಆಗಿರುವುದಿಲ್ಲ, ಅವನಿಗೆ ಪ್ರಸ್ತಾವನೆ ಕಮ್ಯುನಿಕೇಟ್, ಬಹುಮಾನ ಘೋಷಣೆ ಮಾಡಿದ ಅವನಿಗೆ ಗೊತ್ತಾಗಿರುವುದಿಲ್ಲ. ಆದ್ದರಿಂದ ಅವನು ಎಲಿಜಿಬಲ್. ಸೊ ಕಮ್ಯುನಿಕೇಷನ್ ಪ್ಲೇಸ್ ಎ ವೈಟಲ್ ರೋಲ್. ಅದಕ್ಕೆ ಒಳ್ಳೆಯ ಉದಾಹರಣೆ. ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತಹ ಏನಾದರೂ ನೀವು ಪ್ರಶ್ನೆಗೆ ಉತ್ತರ ಬರೆಯುವುದಾದರೆ ಲಾಲ್ಮನ್ ಶುಕ್ಲಾ ವರ್ಸಸ್ ಗೌರಿ ದತ್ ತುಂಬ ಇಂಪಾರ್ಟೆಂಟ್ ಕೇಸು. ಈ ಕೇಸನ್ನು ನೀವು ಬರೀಬೇಕು. ದಿಸ್ ಈಸ್ ವಾಟ್ ಈಸ್ ದ ಕೇಸ್. ದ ಕೇಸ್ ಐ ಹ್ಯಾವ್ ಗಿವನ್ ಲೀಗಲ್ ಪ್ರಿನ್ಸಿಪಲ್. ಕಮ್ಯುನಿಕೇಷನ್ ಆಫ್ ದ ಆಫರ್ ಈಸ್ ನೆಸೆಸರಿ ಬಿಫೋರ್ ಅಕ್ಸೆಪ್ಟೆನ್ಸ್. ನೀವು ಕಮ್ಯುನಿಕೇಷನ್, ನಿಮ್ಗೆ ಆಫರೇ ಗೊತ್ತಿಲ್ಲದೆ ಅಕ್ಸೆಪ್ಟೆನ್ಸ್ ಮಾಡೋಕ್ಕಾಗಲ್ಲ. ಆಫರ್ ಗೊತ್ತಿಲ್ಲದೆ ಅಕ್ಸೆಪ್ಟೆನ್ಸ್ ಮಾಡೋಕ್ಕಲ್ಲ. ಎ ಪರ್ಸನ್ ಕ್ಯಾನಾಟ್ ಅಕ್ಸೆಪ್ಟ್ ಆನ್ ಆಫರ್ ವಿದೌಟ್ ಹ್ಯಾವಿಂಗ್ ದ ನಾಲೆಜ್ ಆಫ್ ಇಟ್. Without having the knowledge of it. That is what is the logic of contract law. The same thing I have written here in Kannada. So this is the Kannada version of what I have discussed so far. Knowledge or communication. ಮಾಹಿತಿ, ನಾವೇನು ಹೇಳ್ಬೋದು? ಮಾಹಿತಿ. ಆಫರ್ನ ಮಾಹಿತಿ ಅಥವಾ ಪ್ರಸ್ತಾವನೆಯ ಮಾಹಿತಿ. ಇದಕ್ಕೆ ನೀವು ಕನ್ನಡದಲ್ಲಿ ಹೆಡ್ಡಿಂಗ್ ಏನು ಬರ್ಕೋಬೋದು ಅಂತಂದ್ರೆ, ಮಾಹಿತಿ. ಮಾಹಿತಿ ಇರುವುದು ಅವಶ್ಯಕತೆ ಇದೆ. ಪ್ರಸ್ತಾವನೆಯ ಮಾಹಿತಿ ಇರುವುದು ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ನೀವು ಪಾಸ್ ಮಾಡಿ ದೀಸ್ ನೋಟ್ಸ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕ್ಯಾನ್ ಟೇಕ್. ಎಸ್, ದ ನೆಕ್ಸ್ಟ್ ಕೇಸ್. ಇನ್ ಸರ್ಟನ್ ಕೇಸಸ್ ಕಾಂಟ್ರಾಕ್ಟ್ಸ್ ಆರ್ ನಾಟ್ ಕಾಂಟ್ರಾಕ್ಟ್ಸ್. ನಾನು ನಿಮಗೆ ಮೊದಲನೇ ವಿಡಿಯೋ ಮಾಡುವಾಗ ಹೇಳಿದ್ದೆ, ನಾನು ನಮ್ಮ ಫ್ರೆಂಡ್ನ ಊಟಕ್ಕೆ ಕರ್ಕೊಂಡು ಬಂದಿದ್ದಂತಹ ಒಂದು ಉದಾಹರಣೆಯನ್ನು ತಗೊಂಡೆ. ಸೇಮ್ ಉದಾಹರಣೆ ಇಲ್ಲಿದೆ. ಬೌಲ್ಫರ್ ವರ್ಸಸ್ ಬಾಲ್ಫರ್. ಬೌಲ್ಫರ್ ವರ್ಸಸ್ ಬಾಲ್ಫರ್ ಪ್ರಕರಣವನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಪ್ರಕರಣ ಇಷ್ಟೇ. ಪ್ರಕರಣ ಏನು ಅಂತಂದರೆ, ಇವರಿಬ್ಬರು ಗಂಡ ಹೆಂಡತಿ. ಬಾಲ್ಫರ್ ವರ್ಸಸ್ ಬಾಲ್ಫರ್. ಮಿಸ್ಟರ್ ಬಾಲ್ಫರ್ ಇರ್ತಾನಲ್ವಾ, ಅವನು ಶ್ರೀಲಂಕಾದಲ್ಲಿ ಕೆಲಸದಲ್ಲಿ ಇರ್ತಾನೆ, ನೌಕರಿಯಲ್ಲಿರ್ತಾನೆ. ಅವರು ಲಂಡನ್ಗೆ ಹೋಗಿರ್ತಾರೆ. ಮೇ ಬಿ ದೇ ಆರ್ ಒರಿಜಿನಲಿ ಫ್ರಮ್ ಲಂಡನ್. ಲಂಡನ್ನಲ್ಲಿ ಏನಾಗುತ್ತೆ ಅಂತಂದರೆ, ಹೆಂಡತಿಗೆ ಹುಷಾರಿರೋದಿಲ್ಲ. ಹುಷಾರಿರೋದಂಥ ಸಂದರ್ಭದಲ್ಲಿ ಅವಳು, ನಾನು ಇಲ್ಲೇ ಟ್ರೀಟ್ಮೆಂಟ್ ತೊಗೊಳ್ತೀನಿ, ಸ್ವಲ್ಪ ದಿವಸ ಇರ್ತೀನಿ ಅಂತ ಹೇಳ್ತಾಳೆ. ಆವಾಗ ಇವನು ಹೇಳ್ತಾನೆ, ಆಯಿತು, ನಿನಗೆ ತಿಂಗಳ ದುಡ್ಡು ಕಳಿಸ್ತೀನಿ, ನಾನು ಕೆಲಸಕ್ಕೆ ಹೋಗ್ತೀನಿ ಅಂತೇಳಿ ಮಿಸ್ಟರ್ ಬಾಲ್ಫರ್ ಕೆಲಸಕ್ಕೆ ಹೋಗ್ತಾನೆ. ಆಮೇಲೆ ಏನಾಗುತ್ತೆ ಅಂತಂದರೆ, ಇವನು 2 ತಿಂಗಳು ದುಡ್ಡು ಕಳಿಸ್ತಾನೆ, ಮುಂದೆ ದುಡ್ಡು ಕಳಿಸಲ್ಲ. ನನಗೆ ದುಡ್ಡು ಕಳಿಸಿಲ್ಲ ನನ್ನ ಗಂಡ ಅಂಥೇಳಿ ಮಿಸಸ್ ಬಾಲ್ಫರ್ ಕೇಸ್ ಹಾಕ್ತಾರೆ. ಆವಾಗ ಆ ಕೇಸು ವೆದರ್ ಇಟ್ ಈಸ್ ಲೀಗಲಿ ಎನ್ಫೋರ್ಸಿಬಲ್ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ನೋಡಿ, ಎನಿ ಎಗ್ರಿಮೆಂಟ್ ವೇರ್ ದೇರ್ ಇಸ್ ನೋ ಇಂಟೆನ್ಷನ್, ಉದ್ದೇಶ, ನಾವು ಲೀಗಲ್ ಬೈಂಡಿಂಗ್ ಮಾಡುವಂತಹ ಉದ್ದೇಶ ಇಲ್ಲ ಅಂತಂದರೆ ಅಂತಹ ಒಪ್ಪಂದಗಳು ಕಾಂಟ್ರಾಕ್ಟ್ ಆಗುವುದಿಲ್ಲ. ಆದ್ದರಿಂದ ಈ ಗುಡ್ ಫೇತ್ ಅಗ್ರಿಮೆಂಟ್ಸ್ ಕ್ಯಾನಾಟ್ ಫಾರ್ಮ್ ಎನ್ಫೋರ್ಸಿಬಲ್ ಕಾಂಟ್ರಾಕ್ಟ್ ಅಂತಕ್ಕಂಥದ್ದು ಈ ಪ್ರಕರಣದ ಉದ್ದೇಶ. ಜಡ್ಜ್ಮೆಂಟ್. ದ ಕೋರ್ಟ್ ಹೆಲ್ಡ್ ದ್ಯಾಟ್ ನೋ ಲೀಗಲ್ ಕಾಂಟ್ರಾಕ್ಟ್ ಎಕ್ಸಿಸ್ಟೆಡ್ ಬಿಟ್ವೀನ್ ಮಿಸ್ಟರ್ ಅಂಡ್ ಮಿಸಸ್ ಬಾಲ್ಫರ್. ಇಟ್ ವಾಸ್ ಮಿಯರ್ಲಿ ಎ ಡೊಮೆಸ್ಟಿಕ್ ಅಂಡರ್ಸ್ಟ್ಯಾಂಡಿಂಗ್. ಕಾಂಟ್ರಾಕ್ಟ್ ಲಾ ಟಾಕ್ಸ್ ಅಬೌಟ್ ಇಂಟೆನ್ಷನ್ ಟು ಬೈಂಡ್ ಲೀಗಲಿ. ನಿಮ್ಮ ಉದ್ದೇಶ ಕಾನೂನಾತ್ಮಕವಾಗಿ ಬಂಧನವನ್ನು ಹೊಂದುವಂಥದ್ದು ಇರಬೇಕು. ನಾರ್ಮಲಿ ಇಟ್ ಈಸ್ ಡನ್ ಫಾರ್ ಬಿಸ್ನೆಸ್ ಪರ್ಪಸ್, ನಾಟ್ ಫಾರ್ ಪರ್ಸನಲ್ ಪರ್ಪಸಸ್. ಆದ್ದರಿಂದ ಕೋರ್ಟ್ ಇದಕ್ಕೆ ಒಪ್ಪೋದಿಲ್ಲ ಅನ್ನೋದಂಥದ್ದು ತಿಳ್ಕೊಬೇಕು ನೀವು.
In domestic agreements, there is no intention to create a legal relation. So ಫ್ರೆಂಡ್ಲಿ ರಿಲೇಷನ್ಸು, ಡೊಮೆಸ್ಟಿಕ್ ರಿಲೇಷನ್ಸು ಇವು ಲೀಗಲ್ ಬೈಂಡಿಂಗ್ ಆಗೋದಿಲ್ಲ ಅನ್ನೋದನ್ನು ನೀವು ಬಾಲ್ಫೋರ್ ಪ್ರಕರಣವನ್ನು ಎಕ್ಸ್ಪ್ಲೇನ್ ಮಾಡೋದ್ರಿಂದ ತಿಳ್ಕೊಬೋದು. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಇದನ್ನು ಸ್ಪೆಸಿಫಿಕ್ ಆಗಿ ಕೊಡದೆ ಹೋದ್ರೂ ಸಚ್ ರಿಲೇಷನ್ಸ್ ಆರ್ ನಾಟ್ ಟೇಕನ್. ಲೀಗಲ್ ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಷನ್ ಈಸ್ ದ ಕೀ ಎಲಿಮೆಂಟ್ ಆಫ್ ಕಾಂಟ್ರಾಕ್ಟ್ ಲಾ. ಸೋಷಿಯಲ್ ಆರ್ ಡೊಮೆಸ್ಟಿಕ್ ಅಗ್ರಿಮೆಂಟ್ಸ್ like those between spouses, family members are not contracts unless there is a clear intent. ಅಲ್ಲಿ ನಿಮ್ಮ ಉದ್ದೇಶ ಇರಬೇಕು, ಕಾನೂನಾತ್ಮಕವಾಗಿ ಬೈಂಡಿಂಗ್ ಆಗ್ತೀವಿ ನಾವು ಅಂತಕ್ಕಂಥ ಉದ್ದೇಶ ಇರಬೇಕು. ಇಲ್ಲದೆ ಹೋದರೆ ಇದು ಆಗೋದಿಲ್ಲ. ಅದನ್ನು ಇಲ್ಲಿ ಕನ್ನಡದಲ್ಲಿ ನಾನು ನಿಮಗೆ ಬರೆದಿದ್ದೀನಿ. ಕಾನೂನಿನ ಸಿದ್ಧಾಂತ ಇದು. ಸೊ ದಿಸ್ ಇಸ್ ವಾಟ್ ಐ ಥಿಂಕ್ ಯು ಕ್ಯಾನ್ ಟೇಕ್ ದಿ ಎಕ್ಸಾಂಪಲ್. ನೌ ಐ ವಿಲ್ ಕಮ್ ಟು ದ ನೆಕ್ಸ್ಟ್ ಕೇಸ್. ಓಪನ್ ಆಫರ್ ಅಂತ ಬರುತ್ತೆ, ಜನರಲ್ ಆಫರ್ ಅಂತಾರೆ ಅದಕ್ಕೆ, ಜನರಲ್ ಪ್ರಪೋಸಲ್. ಇದಕ್ಕೆ ಒಂದು ನೆನ್ಪಿಟ್ಕೊಳ್ಳಿ, ಐ ಥಿಂಕ್ ನ್ಯಾಷನಲ್ ಲಾ ಸ್ಕೂಲ್ ಸ್ಟೂಡೆಂಟ್ಸು ಕೂಡ ಇದೇ ತತ್ವದ ಮೇಲೆ ಒಂದು ಕೇಸ್ ಫೈಲ್ ಮಾಡಿದರು ಅಂತ ಹೇಳಿ ನಾನು ಕೇಳ್ಪಟ್ಟಿದ್ದೀನಿ. ಅದು ಯಾರ ವಿರುದ್ಧ ಗೊತ್ತಾ? ಫೇರ್ ಆ್ಯಂಡ್ ಲವ್ಲಿ ವಿರುದ್ಧ. ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್. ಇವ್ರು ಏನು ಹೇಳ್ತಿದ್ರು ಅಂದರೆ, ನೀವು 15 ದಿವಸ ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡ್ರೆ ನೀವು ಬೆಳಗಾಕಿರಿ ಅಂತ. ದಿಸ್ ವಾಸ್ ಆ್ಯಕ್ಚುಲಿ ಚಾಲೆಂಜ್ಡ್ ಬೇಸ್ ಆನ್ ದಿಸ್ ಕೇಸ್, ಕಾರ್ಲಿಲ್ ವರ್ಸಸ್ ಕಾರ್ಬೋಲಿಕ್ ಸ್ಮೋಕ್ ಬಾಲ್ ಕೇಸ್ ಅಂತಕ್ಕಂತಹ ಪ್ರಕರಣ. ಈ ಪ್ರಕರಣವೂ ಇಷ್ಟೇ. ಈ ಪ್ರಕರಣದಲ್ಲಿ ಏನಾಗಿರುತ್ತೆ ಅಂತಂದರೆ, ಒಂದು ಫ್ಲೂ ಬರ್ತದಲ್ವಾ, ಈ ಫ್ಲೂ ತಡೆಯುವಂತಹ ಒಂದು ಔಷಧವನ್ನು ಈ ಕಂಪ್ನಿ ತಯಾರು ಮಾಡಿರುತ್ತೆ. ಕಾರ್ಬೋಲಿಕ್ ಸ್ಮೋಕ್ ಬಾಲ್ ಕಂಪ್ನಿ ತಯಾರು ಮಾಡಿರುತ್ತೆ. ಅದು ಒಂದು ಮಾತ್ರೆ ತಯಾರು ಮಾಡಿರುತ್ತೆ. ಅದು ಒಂದು ಅನೌನ್ಸ್ಮೆಂಟ್ ಮಾಡುತ್ತೆ, ಈ ಮಾತ್ರೆಯನ್ನು ತೆಗೆದುಕೊಂಡ್ರೆ, 15 ದಿನ ಮಾತ್ರೆಯನ್ನು ತೆಗೆದುಕೊಂಡ್ರೆ ಫ್ಲೂ ಬರೋದಿಲ್ಲ ಅಂಥೇಳಿ. ಅಷ್ಟೇ ಅಲ್ಲದೆ ಒಂದು ಅನೌನ್ಸ್ಮೆಂಟು ಕೂಡ ಮಾಡಿರುತ್ತೆ, ಅಕಸ್ಮಾತ್ ಆ ರೀತಿ ಯಾರಾದರೂ ಫ್ಲೂ ಬಂದರೆ ಅಥವಾ ನಮ್ಮ ಔಷಧಿ ಫೇಲ್ ಆದರೆ ಅಂಥವ್ರಿಗೆ ನಾವು 100 ಪೌಂಡ್ ಕೊಡ್ತೀವಿ ಅಂಥೇಳಿ ಅವ್ರು ಏನು ಮಾಡಿರ್ತಾರೆ, ಪೇಪರ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಅದ್ರ ಜೊತೆಗೆ ಈ ಕೊಡೋದಕ್ಕೋಸ್ಕರ ಒಂದು 1000 ಪೌಂಡ್ ಡಿಪಾಸಿಟ್ ಇಟ್ಟಿದ್ದೀವಿ ನಾವು ಅಂತ ಅನೌನ್ಸ್ಮೆಂಟ್ ಕೊಡ್ತಾರೆ. ಇದು ಫ್ಯಾಕ್ಟ್ ಆಫ್ ದ ಕೇಸ್. ಓಕೆ, ಇದು ಈ ಬೈಂಡಿಂಗ್ ಆಫರಾ ಅಂತ ಪ್ರಶ್ನೆ. ಯಾಕೆ ಬೈಂಡಿಂಗ್ ಆಫರು? ಫಾರ್ ಎಕ್ಸಾಂಪಲ್, ದಿಸ್ ಕಾರ್ಲ್ಹಿಲ್ ಹ್ಯಾಸ್ ಟೇಕನ್ ದಿ ಟ್ಯಾಬ್ಲೆಟ್. ಈ ಮೆಡಿಸಿನನ್ನು ತೊಗೊಂಡ್ರು ಅವರು, 15 ದಿವಸ ಕರೆಕ್ಟಾಗಿ ತೊಗೊಂಡ್ರು. ಆದರೆ ಇಲ್ಲಿ ನೋಡಿ, ನಾನು ನಿಮಗೆ ಯಾವ ಕೇಸ್ ಹೇಳಿದೆ, ನಾನು ಲಾಲ್ಮನ್ ಶುಕ್ಲಾ ವರ್ಸಸ್ ಗೌರಿ ದತ್ ಕೇಸ್ ಹೇಳಿದ್ನಲ್ಲ, ಅದಕ್ಕೆ ತದ್ವಿರುದ್ಧವಾದಂತಹ ಕೇಸ್ ಇದು. ಇಲ್ಲಿ ಏನಾಗಿದೆ, ಆಫರ್ ಈಸ್ ಗಿವನ್ ಇನ್ ದ ಪೇಪರ್ ಬಟ್ ಅಕ್ಸೆಪ್ಟೆನ್ಸ್ ಈಸ್ ಟು ಬಿ ಕಮ್ಯುನಿಕೇಟೆಡ್ ಟು ಕಾರ್ಲ್ಹಿಲ್ ಕಂಪನಿ. ಹಾಗಾದ್ರೆ ಅಕ್ಸೆಪ್ಟೆನ್ಸ್ ಏನಿಲ್ಲ, ಪರ್ಫಾರ್ಮೆನ್ಸ್ ಈಸ್ ಅಕ್ಸೆಪ್ಟೆನ್ಸ್. ಏನು ಪರ್ಫಾರ್ಮೆನ್ಸು? ನೀವು ಗುಳಿಗೆ ತೊಗೊಳ್ತಿರಲ್ವಾ, ಔಷಧಿ ತೊಗೊಳ್ತಿರಲ್ವಾ, ಅದೇ ಅಕ್ಸೆಪ್ಟೆನ್ಸ್ ಅಂಥೇಳಿ ಇಲ್ಲಿ ಟ್ರೀಟ್ಮೆಂಟ್ ಆಗಿ. ಯಾವುದು ಜನರಲ್ ಆಫರ್ ಇರುತ್ತೋ, ಈ ರೀತಿ ಓಪನ್ ಆಫರ್ ಇರುತ್ತೋ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಕಮ್ಯುನಿಕೇಟ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಏನು ಹೇಳಿದಾರೋ ಆ ಕಂಡೀಷನ್ ಫುಲ್ಫಿಲ್ ಮಾಡಿದರೆ ಇಟ್ ಈಸ್ ಟ್ರೀಟೆಡ್ ಆ್ಯಸ್ ಎ ಕಮ್ಯುನಿಕೇಷನ್ ಅನ್ನೋದನ್ನು ನೀವು ಇಲ್ಲಿ ತಿಳ್ಕೊಬೇಕು. ಅದಕ್ಕೆ ನೋಡಿ, ವಾಸ್ ದ ಅಡ್ವರ್ಟೈಸ್ ಬೈಂಡಿಂಗ್ ಎ ಬೈಂಡಿಂಗ್ ಆಫರ್ ಆರ್ ಜಸ್ಟ್ ಎ ಪಪ್. ಜಸ್ಟ್ ಎ ಪಪ್ ಅಂದರೆ ವ್ಯಾಪಾರ ಮಾಡೋದಕ್ಕೋಸ್ಕರ, ನಾ ಫೇರ್ ಆ್ಯಂಡ್ ಲವ್ಲಿ ಹೇಳಿದ್ನಲ್ಲ, ಇಂತಹ ಪ್ರಕರಣವ ಅಂಥೇಳಿ. ಕುಡ್ ಮಿಸಸ್ ಕಾರ್ಲಿಲ್ ಅಕ್ಸೆಪ್ಟ್ ದ ಆಫರ್? ಅವ್ರು ಕೊಟ್ಟಂತಹ ಪ್ರಪೋಸಲನ್ನು ಅಕ್ಸೆಪ್ಟ್ ಮಾಡಿದಾರ? ಈ ಅಕ್ಸೆಪ್ಟೆನ್ಸು ಕಮ್ಯುನಿಕೇಟ್ ಆಗಿದೆಯಾ ಕಂಪನಿಗೆ? ಆಲ್ ದೀಸ್ ಇಶ್ಯೂಸ್ ವೇರ್ ದೇರ್. ವಾಟ್ ದ ಕೋರ್ಟ್ ಹೆಲ್ಡ್ ದ ಅಡ್ವರ್ಟೈಸ್ಮೆಂಟ್ ವಾಸ್ ಎ ವ್ಯಾಲಿಡ್ ಯೂನಿಲ್ಯಾಟ್ರಲ್ ಆಫರ್ ಟು ದ ಪಬ್ಲಿಕ್. ಯೂನಿಲ್ಯಾಟ್ರಲ್, ಏಕಪಕ್ಷೀಯವಾದಂಥ ಆಫರ್ ಅದು. ಕಾರ್ಲಿಲ್ಸ್ ಯೂಸ್ ಆಫ್ ಸ್ಮೋಕ್ ಬಾಲ್ ಅಂದ್ರೆ ಆ ಟ್ಯಾಬ್ಲೆಟ್, ಸ್ಮೋಕ್ ಬಾಲ್ ವಾಸ್ ಅಕ್ಸೆಪ್ಟೆನ್ಸ್ ಆಫ್ ದ ಆಫರ್. ದ ಡಿಪಾಸಿಟ್ ಆಫ್ 1000 rupees ಶೋಡ್ ದ್ಯಾಟ್ ಅವರು ಹ್ಯಾಡ್ ಎ ಲೀಗಲ್ ಇಂಟೆನ್ಷನ್ ಟು ಕ್ರಿಯೇಟ್ ಎ ಲೀಗಲ್ ರಿಲೇಷನ್. ನಾ ಹೇಳಿದ್ನಲ್ವಾ, ಬಾಲ್ಫೋರ್ ವರ್ಸಸ್ ಅಲ್ಲಿ ಲೀಗಲ್ ಇಂಟೆನ್ಷನ್ ಇರಲಿಲ್ಲ. ಇಲ್ಲಿ ಅವ್ರು ದುಡ್ಡು ಯಾಕೆ ಇಟ್ಟಾರೆ? ಅದನ್ನು ಹಂಚಕ್ಕೆ ಇಟ್ಟಿದ್ದಾರೆ. ಅಂದರೆ ಇಟ್ ಈಸ್ ಎ ಲೀಗಲ್. ಅವರಿಗೆ ಕಾನೂನಾತ್ಮಕವಾಗಿ ಈ ದುಡ್ಡು ಹಂಚಬೇಕು ಅಂತಕ್ಕಂಥ ಉದ್ದೇಶ ಇದ್ದಿದ್ದರಿಂದ ಈ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ದೇರ್ಫೋರ್ ಕಂಪನಿ ವಾಸ್ ಬೌಂಡ್ ಟು ಪೇ ಹರ್ 100 pound. What is legal principle? Unilateral contracts are valid. What is unilateral contract? If anything announced in the paper for the whole public, for a whole world, if your offer is in rem, if the offer is in rem, then performance is enough for the ಕಮ್ಯುನಿಕೇಷನ್. ಎಕ್ಸೆಪ್ಷನ್ಗೆ ಇದು ಉದಾಹರಣೆ. ಇಲ್ಲಿ ನಿಜವಾದ ಕಮ್ಯುನಿಕೇಷನ್ ನಡೆಯಲ್ಲ. ಬಟ್ ಅವ್ರು ಏನು ಹೇಳಿರ್ತಾರೋ ಆ ಕೆಲಸವನ್ನು ಇಲ್ಲಿ ಆಫರಲ್ಲಿ ಏನು ಕಂಡೀಷನ್ ಹಾಕಿರ್ತಾರೋ ಆ ಕಂಡೀಷನ್ನ ಇವರು ಫುಲ್ಫಿಲ್ ಮಾಡಿದ್ದಾರೆ. ದೇರ್ ಫೋರ್ ದಿಸ್ ಮೇಡಮ್ ವಾಸ್ ಎಲಿಜಿಬಲ್ ಫಾರ್
100 pounds is the case here. ಅದನ್ನೇ ಇಲ್ಲಿ ಕನ್ನಡದಲ್ಲಿ ನಾನು ಬರೆದಿದ್ದೀನಿ. ಸೇಮ್ ಥಿಂಗ್ ಐ ಥಿಂಕ್ ಆಚರಣೆ ನೋಡಿ, ಪರ್ಫಾರ್ಮೆನ್ಸ್ ಇದೆಯಲ್ಲ, ಪರ್ಫಾರ್ಮೆನ್ಸೇ ಕಮ್ಯುನಿಕೇಷನ್ ಅಂತ ಆಗುತ್ತೆ. ಪರ್ಫಾರ್ಮೆನ್ಸನ್ನು ನಾವು ಅಂಗೀಕಾರ ಮಾಡಬಹುದು ಅಂಥೇಳಿ ಈ ಪ್ರಕರಣದಲ್ಲಿ ಹೇಳಲಾಗುತ್ತೆ. ದಿಸ್ ಈಸ್ ಕಾರ್ಲಿಲ್ ವರ್ಸಸ್ ಕಾರ್ಬಾಲಿಕ್ ಸ್ಮೋಕ್ ಬಾಲ್ ಕೇಸ್, ಜನರಲ್ ಆಫರ್ ಕೇಸ್ ಅಂತ ಇರುತ್ತೆ. ಇನ್ ಜನರಲ್ ಆಫರ್ ರಿಯಲ್ ಕಮ್ಯುನಿಕೇಷನ್ ಈಸ್ exempted. Next, Harvey versus Fessy. See, this is another very interesting case. Very interesting case, and this case is applies to all malls now. Malls. This is a new trend of marketing now. You will go to, earlier what was there? You used to stand in the counter and the people were giving you the material. No, it is not like that. What you are doing? You are going and wandering around the mall, picking up your choice of product, come it to the counter and you will get the contract complete. ಅಂತಹ ಸಂದರ್ಭದಲ್ಲಿ ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಇನ್ವಿಟೇಷನ್ ಟು ಟ್ರೀಟ್ ಈಸ್ ನಾಟ್ ಆಫರ್. ಇನ್ವಿಟೇಷನ್ ಟು ಟ್ರೀಟ್ ಈಸ್ ನಾಟ್ ಆಫರ್. ಈ ಪ್ರಕರಣ ಹೇಳ್ಬಿಡ್ತೀನಿ ನಾನು. ಈ ಪ್ರಕರಣ ಏನು ಅಂತಂದರೆ, ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಇರುತ್ತೆ. ಅವನು ಹೋಗಿ ಏನು ಮಾಡ್ತಾನೆ, ಅವನು ಟ್ಯಾಬ್ಲೆಟ್ ಇದಿರುತ್ತೆ, ಅವನ ಬಾಕ್ಸಲ್ಲಿ ಟ್ಯಾಬ್ಲೆಟ್ ಇರುತ್ತೆ, ಅದಕ್ಕೆ ಇಷ್ಟು ರೂಪಾಯಿ ಅಂತ ಇರುತ್ತೆ. ಅವನು ಹೋಗಿ ತೊಗೊಳ್ತಾನೆ. ಹೋಗಿ ತೊಗೊಂಡ್ಬಿಟ್ಟು ಅದನ್ನು ತಂದು ಕೌಂಟ್ರಲ್ಲಿ ಕೊಡ್ತಾನೆ. ಕೊಟ್ಟು ಅವ್ನು ಕೌಂಟರಲ್ಲಿ ಅದನ್ನು ಸೇಲ್ ಮಾಡೋಕ್ಕೆ ಒಪ್ಪೋದಿಲ್ಲ ಅವನು. ಆವಾಗ ಇವನು ಕೇಸ್ ಹಾಕ್ತಾನೆ, ನೀನು ಇಷ್ಟು ದುಡ್ಡಿಗಿದು ಅಂಥೇಳಿ ಹಾಕಿದೀಯಾ, ಈಗ ನನಗೆ ಕೊಡೋದಿಲ್ಲ ಅಂತೀಯಾ, ಇಟ್ ಈಸ್ ಎ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತ. Here the law says the offer is not from the shopkeeper. ನೀವು ಆ ವಸ್ತುವನ್ನು ಅಲ್ಲಿಂದ ಎತ್ಕೊಂಡು ಹೋಗಿ ಕೌಂಟ್ರಲ್ಲಿ ಕೊಡ್ತೀರಲ್ಲ, ಯು ಆರ್ ಆ್ಯಕ್ಚುಲಿ ಗಿವಿಂಗ್ ಎ ಪ್ರಪೋಸಲ್. ಏನು, ನಾನು ಇಷ್ಟು ದುಡ್ಡಿಗೆ ಈ ವಸ್ತುವನ್ನು ತಗೊಳ್ತೀನಿ. ಆವಾಗ ಹಿ ಈಸ್ ಅಕ್ಸೆಪ್ಟಿಂಗ್ ಇಟ್, ದ ಶಾಪ್ಕೀಪರ್ ಈಸ್ ಅಕ್ಸೆಪ್ಟಿಂಗ್ ಇಟ್. ದಿಸ್ ಈಸ್ ದ ಲಾ. ಅದಕ್ಕೇನಂತಾರೆ, ಇನ್ವಿಟೇಷನ್ ಟು ಟ್ರೀಟ್ ಅಂತ. ಇನ್ವಿಟೇಷನ್ ಟು ಟ್ರೀಟ್ ಈಸ್ ನಾಟ್ ಎ offer. Now I will read the facts. Harvey sent a telegram to Fessy, will you sell your bumper hall pen? Yes, this fact is little different and it is applicable here also. It is applicable here also. Bumper hall pen, what is your lowest price? Yes, I am sorry, there is a small difference, but the logic is same. What is your lowest price? Fessy replied, the lowest price of the pen is 900 pound. Now Harvey immediately responded, we agree to buy the bumper hall pen for 900 pound. Please send the title deed. Please send the title deed. Fessy refused to sell. Nodi, Fessy has then he said, no, I will not sell. Harvey sued Fessy claiming a binding contract was formed. ನೀನು ಕಾಂಟ್ರಾಕ್ಟ್ ಆಗಿಬಿಟ್ಟಿದೆ. ನೀನೇನು ಹೇಳಿದೆ, ನಾನು ಇದನ್ನು ಎಷ್ಟಕ್ಕೆ ಮಾರ್ತೀಯ ಅಂತ ಕೇಳಿದೆ, ನೀನು 900 pound ಅಂತ ಹೇಳಿದೆ, ನಾನು 900 poundಗೆ ಒಪ್ಕೊಂಡಿದ್ದೀನಿ, ಕಾಂಟ್ರಾಕ್ಟ್ ಮುಗಿದೋಗಿದೆ ಅಂತ. ಕಾಂಟ್ರಾಕ್ಟು ಮುಗಿದು ಹೋಗಿದೆ ಅಂತ ಹೇಳಿ. ಹಿಯರ್ he has only what he has told, the lowest price is this much. It is only an intimation. It is only an intimation. ಅದರದ್ದು ಕನಿಷ್ಠ ಬೆಲೆ ಇಷ್ಟಕ್ಕೆ ಕೊಡ್ತೀನಿ ಅಂತ ನಾನು ಹೇಳಿಲ್ಲ. therefore it becomes only information. It becomes only information. Information is not binding. Information is not binding. So issue, was Fessy's reply valid offer, and did Harvey's acceptance create a contract? This was the question. The Privy Council held that Fessy's reply was not an offer but a mere statement of price. Mere a statement of price. There was no offer made to which Harvey could give acceptance. Acceptance ಕೊಡಲಿಲ್ಲ. ಸೊ ಲೀಗಲ್ ಪ್ರಿನ್ಸಿಪಲ್ ಈಸ್ ದ ಪ್ರೈಸ್ ಈಸ್ ನಾಟ್ ಎನ್ ಆಫರ್. ಅದ್ರ ಬೆಲೆ ಹೇಳಿದ್ದೇನೆ ಅಷ್ಟೇ, ನಾನು ಇಷ್ಟು ದುಡ್ಡಿಗೆ ಕೊಡ್ತೀನಿ ಅಂತ ಹೇಳಿಲ್ಲ. ಈ ಶಬ್ದದ ಬದಲು ಇಫ್ ಹಿ ಹ್ಯಾಸ್ ರಿಟನ್ ಎಸ್ ಐ ಕ್ಯಾನ್ ಸೆಲ್ ಫಾರ್ 900 pound ಅಂತ ಬರೆದಿದ್ರೆ ದಿಸ್ ವುಡ್ ಹ್ಯಾವ್ ಬೀನ್ ಎನ್ ಅಕ್ಸೆಪ್ಟೆನ್ಸ್. ದಿಸ್ ಈಸ್ ನಾಟ್ ಅಕ್ಸೆಪ್ಟೆನ್ಸ್. ದಿಸ್ ಇಸ್ ಓನ್ಲಿ ಎನ್ ಇನ್ಫಾರ್ಮೇಶನ್. ಕೇವಲ ಇದು ಮಾಹಿತಿ ಮಾತ್ರ. ಆದ್ದರಿಂದ ಇಟ್ ಈಸ್ ನಾಟ್ ಎ ಕಾಂಟ್ರಾಕ್ಟ್ ಅನ್ನೋದನ್ನು
ಈ ಹಾರ್ವಿ ವರ್ಸಸ್ ಪೆಸಿ ಪ್ರಕರಣದಲ್ಲಿ ತೀರ್ಮಾನ ಮಾಡಲಾಗ್ತದೆ. ಅದರ ಕನ್ನಡ ಪ್ರಸ್ತಾವನೆಯನ್ನು ಇಲ್ಲಿ ಬರೆದಿದ್ದೀನಿ ನಾನು. ಅವನು ದರ ಕೇಳ್ತಾನೆ, ಇವನು ದರ ಹೇಳ್ತಾನೆ. ದರವೇನು ಅಂತ ಕೇಳ್ತಾನೆ, ಇವನು ದರ ಹೇಳ್ತಾನೆ. ದರ ಹೇಳಿದ ಕೂಡಲೇ ನಾನು ಅಷ್ಟು ದರಕ್ಕೆ ತಗೊಳ್ಳಿಕ್ಕೆ ತಯಾರಿದ್ದೀನಿ ಅಂತ ಇವನು ಹೇಳಿದ್ನಲ್ಲ, ಅದನ್ನು ಅವನು ನಿರಾಕರಿಸ್ತಾನೆ. ಈ ನಿರಾಕರಿಸೋದು ಸರಿ ಇದೆ. ಹಿಯರ್ ದ ಪ್ರಪೋಸಲ್ ಈಸ್ ಬೈ ಫೆಸಿ, ನಾಟ್ ಬೈ ಹಾರ್ವಿ. Proposal is by Fessy, not by Harvey. He has not accepted. The contract starts from this place. Where the contract starts? Harvey ತಕ್ಷಣ ಉತ್ತರಿಸಿದ, ನಾವು ಖರೀದಿಸಲು ಒಪ್ಪಿದ್ದೇವೆ ಅಂದ್ರೆ, ಸಾರಿ, ಹಾರ್ವಿ, ಹಿಯರ್ ಹಾರ್ವಿ ಗಿವ್ಸ್ ದ ಪ್ರಪೋಸಲ್. ಹಾರ್ವಿ ಗಿವ್ಸ್ ದ ಪ್ರಪೋಸಲ್. ಸೊ ದಿಸ್ ಪ್ರಪೋಸಲ್ ಫೆಸಿ ಕ್ಯಾನ್ ಅಕ್ಸೆಪ್ಟ್ ಆರ್ ನಾಟ್. ಫೆಸಿ ಕ್ಯಾನ್ ಅಕ್ಸೆಪ್ಟ್ ಆರ್ ನಾಟ್. ಏನು ಅವಾಗ ಫೆಸಿ ಏನು ಮಾಡಿದಾನೆ? ರೆಫ್ಯೂಸ್ ಮಾಡಿದಾನೆ. ಇಟ್ ಈಸ್ ಲೀಗಲ್. ಇಟ್ ಈಸ್ ಲೀಗಲ್. ಇಲ್ಲಿ ಬೆಲೆ ಮಾತ್ರ ಹೇಳಿರೋದು ಅಂತಕ್ಕಂಥ ಕಾನ್ಸೆಪ್ಟನ್ನು, ದೇರ್ ಫಾರ್ ಹಿಯರ್ ವಿ ಹ್ಯಾವ್ ಟು, ಇಟ್ ಇಸ್ ಓನ್ಲಿ ಇನ್ಫಾರ್ಮೇಶನ್ ಆಫ್ ಪ್ರೈಸ್. ಇನ್ಫಾರ್ಮೇಶನ್ ಆಫ್ ಪ್ರೈಸ್, ಬೆಲೆಯ ಮಾಹಿತಿ ಮಾತ್ರ. ಬೆಲೆಯ ಮಾಹಿತಿ ಮಾತ್ರ ಆಗಿದೆ ಇಲ್ಲಿ. ಬೆಲೆಯ ಮಾಹಿತಿ, ಬೆಲೆಯ ಮಾಹಿತಿ ಇದೇನಾಗುತ್ತೆ? ಇದು ಪ್ರಸ್ತಾವನೆ ಆಗೋದಿಲ್ಲ. ಇದು ಪ್ರಸ್ತಾವನೆ ಆಗೋದಿಲ್ಲ. ಇಲ್ಲಿ ಪ್ರಸ್ತಾವನೆ ಯಾರ್ದು? ನಾನಿಷ್ಟಕ್ಕೆ ತಗೊಳ್ತೀನಿ ಅಂತ ಹೇಳಿದ್ದು ಇದೆಯಲ್ಲ, ಇದು ಪ್ರಸ್ತಾವನೆ. ಇಲ್ಲಿ ಏನು ಹಾರ್ವಿ ಹೇಳಿದ್ದು ಪ್ರಸ್ತಾವನೆ ಹೊರತು ಫೆಸಿ ಮಾರಲು ನಿರಾಕರಿಸುತ್ತಾನೆ. ಆದ್ದರಿಂದ ಇದು ಕಾಂಟ್ರಾಕ್ಟ್ ಅಲ್ಲ ಅನ್ನೋದನ್ನ ನಾವು ಈ ಪ್ರಕರಣದಲ್ಲಿ ನೋಡ್ತೀವಿ. ಎಸ್, ನೆಕ್ಸ್ಟ್ ಕೇಸ್. ದಿಸ್ ಕೇಸ್ ಈಸ್, ಎಸ್, ದಿಸ್ ಈಸ್ ಇನ್ವಿಟೇಷನ್ ಟು ಟ್ರೀಟ್. ದಿಸ್ ಒನ್ ಯು ಕನ್ಸಿಡರ್ ಇಟ್ ಆಸ್ ಇನ್ಫಾರ್ಮೇಶನ್. ಇನ್ಫಾರ್ಮೇಶನ್ ಆಫ್ ಪ್ರೈಸ್. ಇನ್ವಿಟೇಷನ್ ಟು ಟ್ರೀಟ್ ಅಂತ ತಗೋಬೇಡಿ. ಇದು ದಿಸ್ ಈಸ್ ಇನ್ವಿಟೇಷನ್ ಟು ಟ್ರೀಟ್. ಸೊ ಸೇಮ್ ಥಿಂಗ್ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ನಲ್ವಾ, ದ ಸೇಮ್ ಥಿಂಗ್ ಈಸ್ ಅವೈಲೇಬಲ್ ಹಿಯರ್. ಫಾರ್ಮಾಸ್ಯೂಟಿಕಲ್ ಸೊಸೈಟಿ ಆಫ್ ಗ್ರೇಟ್ ಬ್ರಿಟನ್ ವರ್ಸಸ್ ಬೂಟ್ಸ್ ಕ್ಯಾಶ್ ಕೆಮಿಸ್ಟ್ಸ್ ಸೌದರ್ನ್ ಲಿಮಿಟೆಡ್. ಸೇಮ್ ಕೇಸ್ನ ನಾನು ಅವಾಗ ಎಕ್ಸ್ಪ್ಲೈನ್ ಮಾಡಿದೆ ತಪ್ಪಾಗಿ ನಿಮಗೆ. ಬೂಟ್ಸ್ ಇಂಟ್ರೊಡ್ಯೂಸ್ಡ್ ಎ ಸೆಲ್ಫ್ ಸರ್ವಿಸ್ ಸಿಸ್ಟಮ್ ಇನ್ ಫಾರ್ಮಸಿ. ಕಸ್ಟಮರ್ಸ್ ವುಡ್ ಪಿಕ್ ದ ಮೆಡಿಸಿನ್ಸ್ ಇನ್ಕ್ಲೂಡಿಂಗ್ ಸರ್ಟನ್ ಕಂಟ್ರೋಲ್ ಡ್ರಗ್ಸ್ ಫ್ರಮ್ shelves and bring them to the cash counter. A qualified pharmacist was present only at the cash counter. Issue: was the sale completed when the customer picked the item? ಅಲ್ಲಿ ಸ್ಟ್ರೇಟ್ ಅಂತ ಬರೆದಿರ್ತಾರೆ, ಅದನ್ನು ನಾನು ಎತ್ಕೊಂಡ್ಬಿಟ್ರೆ ವ್ಯಾಪಾರ ಮುಗೀತಾ, ಕಾಂಟ್ರಾಕ್ಟ್ ಆಯ್ತಾ ಅಂತಕ್ಕಂಥದ್ದು. ಓಕೆ, ಸೆಲ್ಫ್ ಆರ್ ಎಟ್ ದ ಕ್ಯಾಶ್ ಕೌಂಟರ್ ಅಂದರೆ ನಾನು ಪಿಕ್ ಮಾಡಿದಾಗ ವ್ಯಾಪಾರ ಕಾಂಟ್ರಾಕ್ಟ್ ಮುಗಿಯಿತು, ಕ್ಯಾಶ್ ಕೌಂಟ್ರಿಗೆ ಬಂದು ಅದನ್ನು ದುಡ್ಡು ಕೊಟ್ಟಾಗ ವ್ಯಾಪಾರ ಮುಗಿಯಿತು ಅಂತಕ್ಕಂಥದ್ದು ಪ್ರಶ್ನೆ. ನೋಡಿ, ಡಿಸ್ಪ್ಲೇಯಿಂಗ್ ಗೂಡ್ಸ್ ಇನ್ ಶೆಲ್ವ್ಸ್ ಈಸ್ ನಾಟ್ ಆಫರ್. ಡಿಸ್ಪ್ಲೇಯಿಂಗ್, ಶೆಲ್ಫಲ್ಲಿ ಇಟ್ಟಂಥ ವಸ್ತುಗಳನ್ನ ಬೆಲೆ ಹಾಕಿಟ್ಟಿರ್ತಾರಲ್ಲ, ಅದು ಆಫರ್ ಅಲ್ಲ. ಇಟ್ ಈಸ್ ಓನ್ಲಿ ಇನ್ವಿಟೇಷನ್ ಟು ಆಫರ್, ಇನ್ವಿಟೇಷನ್ ಟು ಟ್ರೀಟ್, ಬಟ್ ಇಟ್ ಈಸ್ ನಾಟ್ ಆಫರ್, ಬಟ್ ಮಿಯರ್ಲಿ ಎನ್ ಇನ್ವಿಟೇಷನ್ ಟು ಟ್ರೀಟ್. ದ ಆಫರ್ ಈಸ್ ಮೇಡ್ ಬೈ ದ ಕಸ್ಟಮರ್. ನಾನು ಆ ವಸ್ತುವನ್ನು ಎತ್ಕೊಂಡು, ಗಿರಾಕಿಯಾಗಿ ನಾನು ವಸ್ತುವನ್ನು ಎತ್ಕೊಂಡು ಏನು ಮಾಡ್ತೀನಿ, ಹೋಗ್ತೀನಿ. ವೆನ್ ಬ್ರಿಂಗ್ ದ ಐಟಮ್ ಟು ದ ಕೌಂಟರ್, ಕೌಂಟರ್ಗೆ ತಂದಾಗ ನಾನು ಆ್ಯಕ್ಚುಲಿ ಆಫರ್ ಕೊಡ್ತೀನಿ, ನಾನು ಪ್ರಪೋಸಲ್ ಕೊಡ್ತೀನಿ, ನಾನು ಪ್ರಸ್ತಾವನೆ ಮಾಡ್ತೀನಿ. ದ ಅಕ್ಸೆಪ್ಟೆನ್ಸ್ ಆಕರ್ಸ್ ಎಟ್ ದ ಕೌಂಟರ್, ಕ್ಯಾಶ್ ಕೌಂಟರ್. ಈ ಕ್ಯಾಶ್ ಕೌಂಟರ್ನವನು ಇವನೇನು ಮಾಡ್ತಾನೆ, ಅದನ್ನು ಒಪ್ಕೊಳ್ತಾನೆ. ದಟ್ ಈಸ್ ಅಕ್ಸೆಪ್ಟೆನ್ಸ್. ಟು ಬಿ, ಟು ಎ ಕಸ್ಟಮರ್ ಮಾಡ್ತಾನೆ, ಟು ಬಿ ಕ್ಯಾಶ್ ಕೌಂಟರ್ಲ್ಲಿ ಕುಂತಿರ್ತಾನೆ, ಅವ್ನು ಮಾಡ್ತಾನೆ. ವೇರ್ ದ pharmacist can supervise. So no law was violated and the sale was valid under the act. ಯಾವಾಗ ಅವನು ಕಸ್ಟಮರ್ ಅಕ್ಸೆಪ್ಟ್ ಮಾಡಿದರೆ, ಅದರ್ವೈಸ್ ನೋ. ಅದರ್ವೈಸ್ ಗೂಡ್ಸ್ ಡಿಸ್ಪ್ಲೇಡ್ ಆನ್ ಸೆಲ್ವ್ಸ್ ಈಸ್ ಈಕ್ವಲ್ ಟು ಇನ್ವಿಟೇಷನ್ ಟು ಟ್ರೀಟ್, ನಾಟ್ ಎನ್ ಆಫರ್. ದ ಕಾಂಟ್ರಾಕ್ಟ್ ಈಸ್ ಫಾರ್ಮ್ಡ್ ಎಟ್ ದ ಪಾಯಿಂಟ್ ಆಫ್ ಸೇಲ್. ಎಟ್ ದ ಪಾಯಿಂಟ್ ಆಫ್ ಸೇಲ್ ಅಂದರೆ ಎಟ್ ದ ಕೌಂಟರ್. ಕೌಂಟರಲ್ಲಿ ಅದು ಸೇಲ್ ಆಗುತ್ತೆ ಹೊರತು ಅದನ್ನು ನೀವು ಪಿಕ್ ಮಾಡಿದ ಕೂಡಲೇ ಅದು ಸೇಲ್ ಆಗೋದಿಲ್ಲ. ಅಂಡರ್ ದ ಸೂಪರ್ವಿಷನ್ ಆಫ್ ದ ಫಾರ್ಮಸಿಸ್ಟ್. ದಿಸ್ ಇಸ್ ದಿ ಕೇಸ್ ಆ್ಯಂಡ್ ದ ಸೇಮ್ ಥಿಂಗ್ ಈಸ್ reproduced it here in Kannada. I think you can take the screenshot of this. Then Powell versus Lee is one more. This is communication not by third party. This is a very very important thing. ಯಾವುದೇ ಒಂದು ನಾವು ಕಮ್ಯುನಿಕೇಷನ್ ಬಗ್ಗೆ ಮಾತಾಡ್ತಾ ಇದೀವಲ್ವಾ, communication should be not by third party. Proposer is A, proposal to B. A proposes to B. Now C cannot accept it. C cannot accept it. Or B cannot take the acceptance from C. Privy, contract is privy ಅಂತ ಹೇಳ್ತಾರೆ. There is no role for the third
ಪರ್ಸನ್. ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಕೇಸ್. ಏನು ಕೇಸ್ ಅಂತಂದರೆ, ಇದು ಒಂದು ಶಾಲೆಯಲ್ಲಿ ಒಬ್ಬ ಪ್ರಿನ್ಸಿಪಾಲ್ ಹುದ್ದೆ ಇರುತ್ತೆ. ಪ್ರಿನ್ಸಿಪಾಲ್ ಹುದ್ದೆಗೆ ಅಪಾಯಿಂಟ್ಮೆಂಟ್ ಮಾಡಬೇಕಾಗಿರುತ್ತೆ. ಆವಾಗ ಆ ಅಪಾಯಿಂಟ್ಮೆಂಟನ್ನು ಒಂದು ಕಮಿಟಿ ಅಪಾಯಿಂಟ್ಮೆಂಟ್ ಡಿಸಿಷನ್ ತಗೊಳುತ್ತೆ, ಒಂದು ಮೀಟಿಂಗ್ ಮಾಡುತ್ತೆ. ಈ ಪರ್ಟಿಕ್ಯುಲರ್ ವ್ಯಕ್ತಿನ, ಏನು ಪಾವೆಲ್ ಅಂತಕ್ಕಂಥ ವ್ಯಕ್ತಿನ ಅವರು ಪ್ರಿನ್ಸಿಪಾಲ್ ಅಂಥೇಳಿ ಸಂಸ್ಥೆಗೆ ಅಪಾಯಿಂಟ್ ಮಾಡ್ತಾರೆ. ಅಪಾಯಿಂಟ್ ಮಾಡಿದಾಗ ಅಲ್ಲಿ ಅಪಾಯಿಂಟ್ ಮಾಡಿದಂತಹ ಒಂದು ರೆಸೊಲ್ಯೂಷನ್ ಏನಿರುತ್ತಲ್ಲ, ಆ ಮಾಹಿತಿ ಅಲ್ಲೊಬ್ಬ ವ್ಯಕ್ತಿಗೆ ಗೊತ್ತಾಗತ್ತೆ. ಆ ವ್ಯಕ್ತಿ ಇವನಿಗೆ ಮಾತಾಡಿ ಹೇಳ್ತಾನೆ, ನಿಮ್ಮದು ಅಪಾಯಿಂಟ್ಮೆಂಟ್ ಆಗಿದೆ, ಹೀಗೆ ಪ್ರಿನ್ಸಿಪಾಲ್ ಆಗಿ ನೀವು ಇಂಟರ್ವ್ಯೂ ಬಂದಿದ್ರಿ, ಅಪಾಯಿಂಟ್ಮೆಂಟ್ ಆಗಿದೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಮತ್ತೊಂದು ಮೀಟಿಂಗಲ್ಲಿ ಮ್ಯಾನೇಜ್ಮೆಂಟ್ ಡಿಸಿಷನ್ ತಗೊಳುತ್ತೆ, ಇಲ್ಲ ಅವನಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋದು ಬೇಡ, ಅದನ್ನು ಕ್ಯಾನ್ಸಲ್ ಮಾಡೋಣ, ನಾವು ಬೇರೆಯವರಿಗೆ ಅಪಾಯಿಂಟ್ಮೆಂಟ್ ಮಾಡೋಣ ಅಂಥೇಳಿ ಮತ್ತೊಂದು ಡಿಸಿಷನ್ ಮಾಡುತ್ತೆ. ಆವಾಗ ಮಿಸ್ಟರ್ ಪಾವೆಲ್ ಕೋರ್ಟ್ಗೆ ಹೋಗ್ತಾನೆ. ಏನಂತ, ನನ್ನ ಕರೆದಿದ್ರವರು, ಆಫರ್ ಕೊಟ್ಟಿದ್ರು, ಓಕೆ, ಆಮೇಲೆ ನಾನು ಇಂಟರ್ವ್ಯೂಗೆ ಹೋಗಿದ್ದೆ, ಇಂಟರ್ವ್ಯೂಗೆ ಹೋಗಿ ಬಂದ ಮೇಲೆ ಬೇರೆದವ್ರನ್ನ ತೊಗೊಂಡಿದ್ದಾರೆ. ಅಂದರೆ ಪ್ರಿನ್ಸಿಪಾಲ್ ಹುದ್ದೆಗೆ ಇವನ ಅಕ್ಸೆಪ್ಟೆನ್ಸ್ ಕಮ್ಯುನಿಕೇಷನ್ ಮಾಡಿದ್ದು ಥರ್ಡ್ ಪರ್ಸನ್ನು, ಮ್ಯಾನೇಜ್ಮೆಂಟ್ ಇವನಿಗೆ ಕಮ್ಯುನಿಕೇಟ್ ಮಾಡಿರಲಿಲ್ಲ. ಆದ್ದರಿಂದ ಇದು ಕಾಂಟ್ರಾಕ್ಟ್ ಅಲ್ಲ ಅಂತಕ್ಕಂಥದ್ದು ಈ ಪ್ರಕರಣ. ನೋಡಿ, ಫ್ಯಾಕ್ಟ್ಸ್. ಮಿಸ್ಟರ್ ಪಾವೆಲ್ ಅಪ್ಲೈಡ್ ಫಾರ್ ದ ಪೊಸಿಷನ್ ಆಫ್ ಎ ಹೆಡ್ ಮಾಸ್ಟರ್ ಇನ್ ಎ ಸ್ಕೂಲ್. ಪ್ರಿನ್ಸಿಪಾಲ್ ಅಲ್ಲ, ಹೆಡ್ ಮಾಸ್ಟರ್ ಇನ್ ಎ ಸ್ಕೂಲ್. ದ ಸ್ಕೂಲ್ ಮ್ಯಾನೇಜ್ಮೆಂಟ್ ಕಮಿಟಿ ಡಿಸೈಡೆಡ್ ಟು ಅಪಾಯಿಂಟ್ ಹಿಮ್. ಹವೆವರ್, one individual member of the committee without authority informed Powell of his selection. ನೀನು ಸೆಲೆಕ್ಷನ್ ಆಗಿದೆಯಾ ಅಂತ ಹೇಳ್ತಾರೆ. Later the committee changed their decision and appointed someone else. Powell sued the school authorities for breach of contract, claiming he had been accepted. Issue: was there a valid acceptance? So acceptance must also be valid. ಯಾರು ಅಕ್ಸೆಪ್ಟೆನ್ಸ್ ಮಾಡಬೇಕಿಲ್ಲ? ದ ಮ್ಯಾನೇಜ್ಮೆಂಟ್ ಕಮಿಟಿ ಹ್ಯಾಸ್ ಟು ಕಮ್ಯುನಿಕೇಟ್ ದ ಅಕ್ಸೆಪ್ಟೆನ್ಸ್ ಟು ಪಾವೆಲ್, ವಿಚ್ ವಾಸ್ ನಾಟ್ ಡನ್. ಜಜ್ಮೆಂಟ್: ಕಮ್ಯುನಿಕೇಶನ್ ಆಫ್ ದ ಅಕ್ಸೆಪ್ಟೆನ್ಸ್ ಮಸ್ಟ್ ಕಮ್ ಫ್ರಮ್ ಎ ಪರ್ಸನ್ ವಿತ್ ಅಥಾರಿಟಿ. ಸಿನ್ಸ್ ದ ಅಕ್ಸೆಪ್ಟೆನ್ಸ್ ಆಫ್ ಕಮ್ಯುನಿಕೇಶನ್ ವಾಸ್ ಬೈ ಅನ್ಆಥರೈಸ್ಡ್ ಪರ್ಸನ್, ಥರ್ಡ್ ಪಾರ್ಟಿ, okay, who is not authorized, no valid contract was formed. So communication of acceptance was not done here by a valid person. So legal principle: acceptance must be properly communicated by a person authorized to do so. Here B should give the communication. B is the management here, which has not done it. Therefore there is no contract. So communication plays a vital role. Authorized communication, ಬರೀ ಕಮ್ಯುನಿಕೇಶನ್ ಅಲ್ಲ, ಇಟ್ ಪ್ಲೇಸ್ ಎ ವೆರಿ ವೈಟಲ್ ರೋಲ್ ಅಂತಕ್ಕಂಥದ್ದನ್ನು ನೀವಿಲ್ಲಿ ನೋಡ್ಬೋದು. ನೋಡಿ, ಪವಲ್ ಅವರು ಶಾಲೆಯ ಮುಖ್ಯೋಪಾಧ್ಯಾಯ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದರು. ಶಾಲಾ ಆಡಳಿತ ಮಂಡಳಿ ಅವರನ್ನು ನೇಮಿಸಲು ನಿರ್ಧರಿಸಿತು. ಆದರೆ ಸಮಿತಿಯ ಒಬ್ಬ ಸದಸ್ಯರು ಅಧಿಕಾರವಿಲ್ಲದೆ ಪವಲ್ ಅವರಿಗೆ ಆಯ್ಕೆಯಾಗಿದ್ದೀರಿ ಎಂದು ತಿಳಿಸಿದರು. ನಂತರ ಸಮಿತಿ ತನ್ನ ನಿರ್ಧಾರವನ್ನು ಬದಲಾಯಿಸಿತು, ಇನ್ನೊಬ್ಬರನ್ನು ನೇಮಿಸಿತು. ಪವಲ್ ಅವರು ಇದು ಒಪ್ಪಂದದ ಉಲ್ಲಂಘನೆ, ಕರಾರಿನ ಉಲ್ಲಂಘನೆ, ಇದು ಕರಾರಿನ ಉಲ್ಲಂಘನೆ ಎಂದು ಹೇಳಿತು. ಆದರೆ ಕರಾರೇ ಆಗಿಲ್ಲ. ಯಾಕೆಂದರೆ ಆಥರೈಸ್ಡ್ ಪರ್ಸನ್ ಕಮ್ಯುನಿಕೇಟೇ ಮಾಡಿಲ್ಲ. ಅಂಗೀಕಾರವನ್ನು ಅಧಿಕೃತ ವ್ಯಕ್ತಿ ಸೂಚಿಸಿದ್ದರೆ ಒಪ್ಪಂದವು ಬದ್ಧವಾದೀತು. ಅಂಗೀಕಾರವು ಕೇವಲ ಅಧಿಕೃತ ವ್ಯಕ್ತಿಯಿಂದ ಮಾತ್ರ ಸಂವಹನವಾಗಬೇಕು, ತಿಳುವಳಿಕೆ ಆಗಬೇಕು. ಇಲ್ಲಿ ಮಾಹಿತಿ ನೀಡಿದವರು ಅಧಿಕೃತವಲ್ಲ. ಆದ್ದರಿಂದ ಇದು ಒಂದು ಕರಾರೇ ಅಲ್ಲ ಅಂತಕ್ಕಂಥದ್ದನ್ನು ಈ ಒಂದು ಪ್ರಕರಣದಲ್ಲಿ ತೀರ್ಮಾನ ಮಾಡಲಾಗ್ತದೆ. ದೆನ್ Adams versus Lindsell. And this is the last case I am discussing. Adams versus Lindsell. ಇದಕ್ಕೆ postal rule ಅಂತ ಹೇಳ್ತಾರೆ. This is also called a postal rule. What is this case? Let us see. Lindsell, the dependent, wrote to Adams offering to sell wool and asked for a reply in the course of post. ನೋಡಿ, ಇಲ್ಲೇನಾಯಿತು ಅಂತಂದರೆ, ಊಲ್ನ ಮಾರ್ತಾರವರು. ಆ ಮಾರುವಂತಹ ಪ್ರಪೋಸಲ್ನ ಹೆಂಗೆ ಕಳಿಸ್ತಾನವನು? ನಾನು ನಿನಗೆ ಊಲ್ ಮಾರ್ತೀನಿ, ಮಾರುವ ಉದ್ದೇಶಕ್ಕಾಗಿ ನಿನಗೇನು ಮಾಡ್ತೀನಿ, ಊಲ್ನ ಪ್ರಪೋಸಲ್ನ ನಾನು ಪೋಸ್ಟ್ ಮುಖಾಂತರ ಕಳಿಸ್ತೀನಿ. ಸಿ ದೇರ್ ಫಾರ್ ಹಿಯರ್ Lindsell, what he does is he sends a letter. Wrote letter to Adams. Okay, Lindsell sends a letter.
So this letter is a proposal. The letter was misdirected and reached Adams late. ಇವರಿಗೆ ಲೇಟ್ ಆಯಿತು. ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ಇಟ್ ಟುಕ್ 4 days. ಇಟ್ ಟುಕ್ 4 days. ಇದಕ್ಕೆ ನೀವು ಅವತಾರ್ ಸಿಂಗ್ ಪುಸ್ತಕದಲ್ಲಿ ಡೇಟ್ಗಳೆಲ್ಲ ಹಾಕಿದ್ದಾರೆ. ಆಲ್ ದೋಸ್ ಡೇಟ್ಸ್ ಆರ್ ಆಲ್ಸೋ ದೇರ್, ಬಟ್ ಆಲ್ ದೋಸ್ ಥಿಂಗ್ಸ್ ಆರ್ ನಾಟ್ ನೆಸರಿ. ಲಾಜಿಕ್ ಈಸ್ ಇಂಪಾರ್ಟೆಂಟ್. 4 days. ಆವಾಗ ಏನಾಗುತ್ತೆ ಅಂತಂದರೆ, ಈ 4 daysಗಿಂತ ಮೊದಲ ಈ ಲೆಟರ್ ಕೊಟ್ಟ ನಂತರ 3 days ವೇಟ್ ಮಾಡ್ತಾರೆ. 3 days. ಈ 3 daysದಲ್ಲಿ, ಅಥವಾ ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ಇಟ್ ಈಸ್ 8 days. 8 days ಆದಮೇಲೆ ಲೆಟರ್ ಮುಟ್ಟುತ್ತೆ. ಇಲ್ಲಿ 7 ದಿವಸದ ನಂತರ, 7ನೇ ದಿವಸಕ್ಕೆ ಇವ್ರು ಏನು ಮಾಡ್ತಾರೆ ಅಂತಂದರೆ, ಈ ಲೀ ಈ ವಸ್ತುವನ್ನು ಬೇರೆದವ್ರಿಗೆ ಮಾರ್ತಾರೆ. ಥರ್ಡ್ ಪರ್ಸನ್ಗೆ ಮಾರ್ತಾರೆ. ಅಡಮ್ಸ್ ಪೋಸ್ಟೆಡ್ ಈಸ್ ಅಕ್ಸೆಪ್ಟೆನ್ಸ್. ನೋಡಿ, ಇವರು ಲೆಟರ್ ಬಂದು 8ನೇ ದಿವಸಕ್ಕೆ ಬಂದ ಕೂಡಲೇ ವಾಟ್ ಈಸ್ ಡಸ್ ಈಸ್ ಹಿ ಪೋಸ್ಟ್ಸ್ ದ ಲೆಟರ್. 8ನೇ ದಿವಸಕ್ಕೆ ಬರುತ್ತೆ. ಬಂದ ಕೂಡಲೇ ಇವನು ಅಕ್ಸೆಪ್ಟೆನ್ಸ್ ಕಳಿಸ್ತಾನೆ. ನೋಡಿ, ದ ಮೂಮೆಂಟ್ ದಟ್ ಅಕ್ಸೆಪ್ಟೆನ್ಸ್ ಗೋಸ್ ಟು ದ ಪೋಸ್ಟಲ್ ಬಾಕ್ಸ್, ಎಲ್ ಈಸ್ ಬೌಂಡ್. ನಾನು ಅದನ್ನು ಅಲ್ಲಿಯೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಕೇಸ್ ಲಾನು ಅದೇ, ಎಲ್ ಈಸ್ ಬೌಂಡ್. ನೋಡಿ, ಇದನ್ನು ಏನು ಮಾಡ್ತಾನೆ, ಇವನು ಅಕ್ಸೆಪ್ಟೆನ್ಸ್ನ ಇಲ್ಲಿ ಹಾಕ್ತಾನೆ. ಲೆಟರ್ ಬಂದ ಮೇಲೆ ಡಿಲೇ ಮಾಡಲ್ಲ. ಹಿ ವಿಲ್ ನಾಟ್ ಡೂ ಅನ್ನೆಸರಿ ಡಿಲೇ. ಬಟ್ ಪೋಸ್ಟಲ್ ಡಿಲೇ ಆಗಿರುತ್ತೆ, ಅದು ಅನ್ರೀಸನೇಬಲ್ ಅಲ್ಲ. ಬಟ್ ಬಿಫೋರ್ ಅಕ್ಸೆಪ್ಟೆನ್ಸ್ ರೀಚ್ಡ್ ಲಿಂಡ್ಸೆಲ್. ನೋಡಿ, ಈ ಲಿಂಡ್ಸೆಲ್ಗೆ ಅಕ್ಸೆಪ್ಟೆನ್ಸ್ ಬರೋಕಿನ ಮೊದಲೇ ಇವನೇನು ಮಾಡ್ತಾನೆ, ಲಿಂಡ್ಸೆಲ್ ಸೋಲ್ಡ್ ದ ವೂಲ್ ಟು ಸಮ್ ಒನ್. ಇದನ್ನು ಬೇರೆದವ್ರಿಗೆ ಮಾಡ್ತಾರೆ. ಸೊ ಆಡಮ್ ಶೂಡ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ನಾನು ಹೇಳಿದ್ದೀನಿ ನೋಡಿ, ಆಸ್ ಫಾರ್ ಆಸ್ ಎಲ್ ಈಸ್ ಕನ್ಸರ್ನ್ಡ್, ದ ಮೂಮೆಂಟ್ ಎ accepts and puts the acceptance in post box, L is bound. Now see, was there a valid contract formed when the acceptance was posted or only when it is received? ನೋಡಿ, ಇದು ಇಲ್ಲಿಗೆ ಬರೋ ತನಕ ಕಾಯ್ಬೇಕಾ? ಅವನು ಇಲ್ಲಿಗೆ ಬರೋ ತನಕ ಅಂದರೆ ಇದು ರೀಚ್ ಆಗೋ ತನಕ ಇವನು ಕಾಯ್ಬೇಕಾ ಬೇಡ ಅಂತಕ್ಕಂಥದ್ದು ಲೀಗಲ್ ಪ್ರಶ್ನೆ. ವಾಟ್ ವಾಸ್ ದ ಆನ್ಸರ್? ಜಜ್ಮೆಂಟ್. ಎ ಕಾಂಟ್ರಾಕ್ಟ್ ಈಸ್ ಫಾರ್ಮ್ಡ್ ದ ಮೂಮೆಂಟ್ ಅಕ್ಸೆಪ್ಟೆನ್ಸ್ ಈಸ್ ಪೋಸ್ಟೆಡ್. ಅಕ್ಸೆಪ್ಟೆನ್ಸ್ ಇವನೇನು ಪೋಸ್ಟ್ ಬಾಕ್ಸ್ ಅಲ್ಲಿ ಹಾಕಿದ್ನಲ್ಲ, ಹಾಕಿದ ಕೂಡಲೇ ಕಾಂಟ್ರಾಕ್ಟ್ ಈಸ್ ಕಂಪ್ಲೀಟ್ ವಿತ್ ರೆಸ್ಪೆಕ್ಟ್ ಟು ಎಲ್. ಒಂದು ವೇಳೆ ಇವನು ಈ ಅಕ್ಸೆಪ್ಟೆನ್ಸ್ ಅನ್ನ ಟೆಲಿಗ್ರಾಮ್ ಮೂಲಕ ಬೇಕಾದ್ರೆ ರಿವೋಕ್ ಮಾಡಲಿಕ್ಕೆ ಅಡಮ್ಸ್ಗೆ ಅಧಿಕಾರ ಇದೆಯೇ ಹೊರತು ಲೀಗೆ ಅಧಿಕಾರ ಇಲ್ಲ. ಲೀ ಮತ್ತೊಬ್ಬರಿಗೆ ಕೊಡಕ್ಕೆ ಬರೋದಿಲ್ಲ. ಇಟ್ ಬಿಕಮ್ಸ್ ಎ ಬ್ರೀಚ್ ಆಫ್ ಕಾಂಟ್ರಾಕ್ಟ್, ನಾಟ್ ವೆನ್ ಇಟ್ ಈಸ್ ರಿಸೀವ್ಡ್. ದಿಸ್ ಎಸ್ಟಾಬ್ಲಿಷ್ಡ್ ದ ಪೋಸ್ಟಲ್ ರೂಲ್ ಆಫ್ ಅಕ್ಸೆಪ್ಟೆನ್ಸ್. Since Adams had posted his acceptance in due time, a binding contract is existed and Lindsell was liable for breach of contract. Postal rule. Acceptance takes effect when it is posted, not when it is reaches the offerer. Not when it reaches the offerer. ಆ ವ್ಯಕ್ತಿ ಪ್ರಪೋಸ್ ಮಾಡಿದಂಥ ವ್ಯಕ್ತಿಗೆ ಮುಟ್ಟು ತನಕ ಏನು ತಡಿಬೇಕಾಗಿಲ್ಲ. As far as the seller's liability is concerned, the moment he puts him in the box, this is accepted. This rule ensures certainty in long distance contracts. But before the acceptance is reached, Lindsell, he sold the wool to someone else. Adams sued for breach of contract. This repeat agide. This you need not take. Okay. So this is the case. This is the case of postal rule. Adre ನೆನಪಿಟ್ಕೊಳ್ರಿ, in modern era postal rule is not there. Today we are in the era of WhatsApp, we are in the era of SMS, we are in the era of emails and what not. ಆದ್ದರಿಂದ ಅಕಾಡೆಮಿಕಲಿ ಇದು ಬಹಳ ಇಂಪಾರ್ಟೆಂಟೇ ಹೊರತು, ಅಂದರೆ ಒಂದು ಕರಾರು ಕಾನೂನಿನ ಬೇಸಿಸ್ ಅಂತೀವಲ್ಲ ನಾವು, ಬುನಾದಿ ಯಾವ ರೀತಿ ಬೆಳೀತು ಅಂತ ನೋಡಲಿಕ್ಕೆ ಈ ಅಡಮ್ಸ್ ಪ್ರಕರಣ ಬಹಳ ಇಂಪಾರ್ಟೆಂಟ್ ಪ್ರಕರಣ ಅನ್ನೋದನ್ನು ನೀವಿಲ್ಲಿ ತಿಳ್ಕೋಬೇಕು. ಸೊ ದಿಸ್ ಈಸ್ ವಾಟ್ ಈಸ್ ದಿ postal this one. So with this is what I have written in Kannada also. You can take the screenshot. So this is all about our one question. ಎಕ್ಸಾಮಿಗೆ ಬಂದಂತಹ ಪ್ರಶ್ನೆಗಳ 3-4 ಪ್ರಶ್ನೆಗಳನ್ನು ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಏನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ, ಅದೆಲ್ಲವೂ ಈ ಪ್ರಶ್ನೆಗಳಿಗೆ ಸಂಬಂಧಪಡುತ್ತೆ. ಕೆಲವೊಂದು ಪೋರ್ಷನ್ನ ನೀವು ಪ್ರಶ್ನೆಯ ಸಂದರ್ಭಕ್ಕೆ ತಕ್ಕಂಗೆ ಬಿಡ್ಬೋದು. 1ನೇ ಪ್ರಶ್ನೆ ಏನಿದೆ ನೋಡಿ, when are communication of proposal, acceptance and revocation are complete? ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. I have started section 2A, section 2B. This is proposal, this is acceptance. Section 3 basic principle, section 4 how it is accepted, revocation, everything
All those things are available in the section. This is the answer. Define offer. This is offer. Proposal. Okay. Explain the rules relating to valid offer. ಸುಮಾರು ಕೇಸ್ಗಳನ್ನು ಕೊಟ್ಟಿದ್ದೀನಿ ಹೇಳಿದೆ ನೋಡಿ, ವಿತ್ ಡಿಸೈಡೆಡ್ ಕೇಸಸ್. ನಾನೇನು ಬರೆದಂತಹ ಕೇಸ್ಗಳನ್ನ ಆಫರಿಗೆ ಸಂಬಂಧಪಟ್ಟಂಥ ಕೇಸ್ಗಳನ್ನ ತಗೋಬಹುದು. ಡಿಫೈನ್ ಅಕ್ಸೆಪ್ಟೆನ್ಸ್. ಅಕ್ಸೆಪ್ಟೆನ್ಸ್ ಅಂದ್ರೆ ಏನು? ಸೆಕ್ಷನ್ 2B. ಸೆಕ್ಷನ್ 2B. ಅಕ್ಸೆಪ್ಟೆನ್ಸ್. ಸ್ವೀಕೃತಿಯನ್ನು ವ್ಯಾಖ್ಯಾನಿಸಿ. ನ್ಯಾಯಸಮ್ಮತ ಸ್ವೀಕೃತಿಗೆ ಸಂಬಂಧಿಸಿದ ನಿಯಮಗಳನ್ನು ಪ್ರಕರಣದೊಂದಿಗೆ ವಿವರಿಸಿ. ಈಗ ಹೇಳಿದ್ನಲ್ಲ ಲಾಸ್ಟ್ ಪ್ರಕರಣ, ವೆರಿ ಇಂಪಾರ್ಟೆಂಟ್. ಅಕ್ಸೆಪ್ಟೆನ್ಸ್ ಅಂದ್ರೆ ಏನು? ಡಿಫೈನ್ ಅಕ್ಸೆಪ್ಟೆನ್ಸ್ ಅಂಡ್ ವಾಟ್ ಈಸ್ ದ ಇಫೆಕ್ಟ್ ಆಫ್ ಅಕ್ಸೆಪ್ಟೆನ್ಸ್. The moment acceptance happens, it becomes a promise. When it becomes a promise, that promise enforceable law is a contract. A promise or set of promises enforceable by law is a contract. Effect of acceptance is a contract. ಅದೊಂದು ಕರಾರಾಗುತ್ತದೆ. Contract provided lawful. Provided lawful. Unlawful ಇದ್ರೆ ಆಗೋದಿಲ್ಲ. Unlawful ಇದ್ರೆ ಆಗೋದಿಲ್ಲ. ಸುಪಾರಿ ಆಗೋದಿಲ್ಲ. That's what. So this is all about my lecture today on contract law. I have explained you in detail, repeatedly, taking more time, because this communication concept and these case laws are only concluding in Contract Act. ಆಲ್ ಅದರ್ ಥಿಂಗ್ಸ್ ಮುಂದಿನ ಕ್ಲಾಸ್ಗಳಲ್ಲಿ ನಾವೇನು ಬರ್ತೀವಿ, ನೆನಪಿಟ್ಕೊಳ್ತಕ್ಕಂಥ ವಿಚಾರ ಇದೆಯೇ ಹೊರತು ಕನ್ಫ್ಯೂಷನ್ ವಿಷಯ ಇಲ್ಲ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ಆಫರ್ನ ವಿಷಯದಲ್ಲಿ, ಪ್ರಪೋಸಲ್ನ ವಿಷಯದಲ್ಲಿ, ಪ್ರಸ್ತಾವನೆಯ ವಿಷಯದಲ್ಲಿ, ಪ್ರಸ್ತಾವನೆ ನಾವು ಮಾಡಿದ್ದು ಆ ವ್ಯಕ್ತಿಗೆ ಕಮ್ಯುನಿಕೇಟ್ ಆಗಬೇಕು. ಅದು ಜನರಲ್ ಆಫರ್ ಅಲ್ಲದೆ ಹೋದರೆ. ಕಾರ್ಲ್ಹಿಲ್ ಕೇಸ್ನ ಪ್ರಕರಣವನ್ನು ಬಿಟ್ಟು, ನಾವು ಪೇಪರಲ್ಲಿ ಅನೌನ್ಸ್ಮೆಂಟ್ ಕೊಡ್ತೀವಲ್ಲ ಅಂಥ ಪ್ರಕರಣವನ್ನು ಬಿಟ್ಟು ಕಮ್ಯುನಿಕೇಷನ್ ಆಗುವುದು ಪ್ರಪೋಸಲ್ನ ದೃಷ್ಟಿಯಲ್ಲಿ ಅವಕಾಶ ಇದೆ. ಅಕ್ಸೆಪ್ಟೆನ್ಸ್ ದೃಷ್ಟಿಯಲ್ಲಿ ಏನು ಅಂತಂದರೆ, ವಾಟ್ ಈಸ್ ಅಕ್ಸೆಪ್ಟೆನ್ಸ್ ಅಂದರೆ ಸಮ್ಮತಿ, ಒಪ್ಪಿಗೆ ದೃಷ್ಟಿಯಲ್ಲಿ ಏನಂತಂದರೆ, ಇಂಗ್ಲೀಷ್ ಲಾನಲ್ಲಿ ಒಮ್ಮೆ ಒಪ್ಕೊಂಡ್ಬಿಟ್ರೆ ಕರಾರು ಓವರ್. ಒಮ್ಮೆ ಒಪ್ಕೊಂಡ್ಬಿಟ್ರೆ ಕರಾರು ಓವರ್. ಒಪ್ಪಿಗೆಯನ್ನು ಹಿಂಪಡೆಯೋಕ್ಕೆ ಅವಕಾಶ ಇಲ್ಲ. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಏನಿದೆ ಅಂತಂದರೆ, ಒಪ್ಪಿಗೆಯನ್ನು ನೀವು ಕಳಿಸಿದ ನಂತರ ನಿಮ್ಮ ಒಪ್ಪಿಗೆ ಅವರಿಗೆ ತಲುಪೋಕ್ಕಿಂತ ಮೊದಲು ನೀವು ಒಪ್ಪಿಗೆಯನ್ನು ಹಿಂಪಡೆಯಬಹುದು. ಅದು ಇಂಡಿಯನ್ ರೂಲ್. ಇಷ್ಟನ್ನು ನಾನು ಫೋಕಸ್ ಮಾಡಿರೋದು. ವಾಟ್ ಈಸ್ ಅಕ್ಸೆಪ್ಟೆನ್ಸ್, what is proposal, how an acceptance proposal can be taken back, revoked. ಅಂದರೆ ನಾವು ಪ್ರಸ್ತಾವನೆಯನ್ನು ಹೆಂಗೆ ಹಿಂಪಡೆಯಬಹುದು ಅಥವಾ ಒಪ್ಪಿಗೆಯನ್ನು ನಾವು ಹೆಂಗೆ ಹಿಂಪಡೆಯಬಹುದು ಅನ್ನೋ ವಿಷಯವನ್ನು ನಾನು ಚರ್ಚೆ ಮಾಡಿದ್ದೀನಿ. ಇಲ್ಲಿ ನಾವು ಕನ್ಸಿಡ್ರೇಷನ್ನು ಇನ್ಸಿಡೆಂಟಲಿ ಹೇಳಿದ್ದೀನಿ, ಅದನ್ನೇನು ಈ ಚಾಪ್ಟರ್ ಅಲ್ಲ, ಮುಂದಿನ ಚಾಪ್ಟ್ರಲ್ಲಿ ಬರ್ತೀವಿ ನಾವು. ಅದಕ್ಕೆ ಇಷ್ಟಕ್ಕೆ ಮಾತ್ರ ನಾನು ಸೀಮಿತವಾದ ಲೆಕ್ಚರು. ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ಪ್ರಕರಣಗಳನ್ನು ನಾನು ವಿಸ್ತೃತವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಕೆಲವು ಪ್ರಕರಣಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮದೇ ಆದಂತಹ ಒಂದು ಆನ್ಸರನ್ನು ಮಾಡ್ಕೊಳ್ಳಿ. ದೆನ್ ಯು ಕ್ಯಾನ್ ವೆರಿ ಎಫಿಷಿಯೆಂಟ್ಲಿ ಆನ್ಸರ್ ದೀಸ್ ಕ್ವಶನ್ಸ್. ಇದೇ ಥರನಾದ ಕ್ವಶನ್ಗಳು ಬರ್ತವೆ ಹೊರತು ಬೇರೆ ಕ್ವಶನ್ಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ 4 ಪ್ರಶ್ನೆಗಳನ್ನು ಹಾಕಿದ್ದೀನಿ ಇಲ್ಲಿ. 1, 2, 3, 4. ಈ 4 ಪ್ರಶ್ನೆಗಳಿಗೂ ನಿಮಗೆ ನನ್ನ ವಿಡಿಯೋನಲ್ಲಿ ಉತ್ತರ ಸಿಗುತ್ತೆ. ಮತ್ತು ಈ ವಿಡಿಯೋ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಇಲಸ್ಟ್ರೇಷನ್ ಹೇಳಿದ್ನಲ್ವಾ, ಅದಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳು ಬರ್ತವೆ. ಪ್ರಾಬ್ಲಮ್ಗಳನ್ನ ಆನ್ಸರ್ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನನಗನ್ಸುತ್ತೆ ಯಾರು ಹೇಳ್ತಿದ್ರು 18ನೇ ತಾರೀಕು ಪರೀಕ್ಷೆ ಇದೆ ಹೀಗೆ ಅಂಥೇಳಿ. ನಾನು ಈ ಕ್ಲಾಸ್ಗಳನ್ನು ಮಾಡ್ತಾ ಇರೋದು ಮುಂದಿನ ಸೆಮಿಸ್ಟರ್ಗೆ ಉಪಯೋಗ ಆಗಲಿ ಅಂತ, ಅಂದರೆ ಆಡ್ ಸೆಮಿಸ್ಟರ್ಗೆ ಉಪಯೋಗ ಆಗಲಿ ಅಂಥೇಳಿ ನಾನು ಈ ಪಾಠಗಳನ್ನು ಪ್ರಾರಂಭ ಮಾಡಿದ್ದೀನಿ. ಹಾಗೆ ಪರೀಕ್ಷೆ ಇದೆ ಅಂದ ತಕ್ಷಣ ಅವಸರವಾಗಿ ನಾನು ಕ್ಲಾಸ್ ಮಾಡೋದನ್ನು ನಾನು ಇಷ್ಟಪಡೋದಿಲ್ಲ. ನಿಮಗೆ ಪ್ರಾಬ್ಲಮ್ಗಳಿಗೆ ಸಂಬಂಧಪಟ್ಟಂತಹ ಹೆಲ್ಪ್ ಆಗಬೇಕಂತಂದರೆ ಆಲ್ರೆಡಿ ವಿಡಿಯೋನಲ್ಲಿ ಪ್ರಾಬ್ಲಮ್ಗಳಿದೆ, ಕಾಂಟ್ರಾಕ್ಟ್ 1, ಅವುಗಳನ್ನ ನೋಡಿ ಅಂತ ಹೇಳ್ತಾ ನಾನು ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.